Yes, namaste friends. Good morning. Welcome back. Welcome back to the episode number 4. ನಮ್ಮ ಡೈಮಂಡ್ ಕ್ಲಾಸ್ ವಾರಿಯರ್ಸ್ ನ ವಿಶೇಷವಾದ ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ದೀರಿ. ಎವ್ರಿ ಡೇ ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ಬರದು ಲೈಫ್ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಎಲ್ಲರ ಅನುಭವ ವಿಶೇಷವಾಗಿದೆ. ವಿಶೇಷವಾಗಿರ್ತಕ್ಕಂಥ ಫ್ಯಾಮಿಲೀಸ್ ನ ಮೀಟ್ ಮಾಡ್ತಾ ಇದ್ದೀರಾ. ದಿಸ್ ಇಸ್ ದ ಫ್ಯಾಮಿಲಿ ಶೋ ಅಂತ ಹೇಳ್ಬೋದು. ಕಂಪ್ಲೀಟ್ ಫ್ಯಾಮಿಲಿ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ಬೋದು, ಇವತ್ತು ನಮ್ಮ ಉದ್ದೇಶನೇ ಅದಾಗಿದೆ. ಕಂಪ್ಲೀಟ್ ಆಲ್ ಓವರ್ ಇಂಡಿಯಾ, ಪ್ರಪಂಚದಾದ್ಯಂತ ಎಲ್ಲಾ ಫ್ಯಾಮಿಲಿಗಳು ಒಂದು ಎಕ್ಸ್ಟ್ರಾರ್ಡಿನರಿ ಜೀವನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಶೋ ನಡೀತಾ ಇರೋದು. ಫ್ಯಾಮಿಲಿ ಟ್ರಾನ್ಸ್ಫಾರ್ಮೇಶನ್ ನೀವೆಲ್ಲದು ಏನ್ ಗುರುತಿಸ್ತಿದ್ದೀರಾ, ಕಂಪ್ಲೀಟ್ ಫ್ಯಾಮಿಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಫ್ಯಾಮಿಲಿ ಸಾಧನೆ ಕಡೆ ಹೋಗ್ತಾ ಇದ್ದಾರೆ. ಎಲ್ಲರೂ ಸಹ ಖುಷಿಯಾಗಿ ಅನ್ಯೋನ್ಯತೆಯಿಂದ ಒಂದು ದೊಡ್ಡ ಸಾಧನೆ ಕಡೆ ಹೋಗ್ತಾ ಇದ್ದಾರೆ. ಇವತ್ತು ಇದನ್ನ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ. ಇದೇ ತರನೇ ಎಲ್ಲಾ ಫ್ಯಾಮಿಲಿಗಳು ಸಹ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರ್ತಕ್ಕಂಥದ್ದು ತುಂಬಾ ಖುಷಿ ಕೊಡ್ತಕ್ಕಂಥ ವಿಷಯ. ಎಸ್ ಫ್ರೆಂಡ್ಸ್, ದಿಸ್ ಇಸ್ ದಿ ಪವರ್ ಆಫ್ ಮೋದಿ ಕೇರ್. ಆ ಮೋದಿ ಕೇರ್ ಇರ್ತಕ್ಕಂಥ ಶಕ್ತಿ ಇವತ್ತು ಯಾರೆಲ್ಲ ಮೋದಿ ಕೇರ್ ಬರ್ತಿದ್ದಾರೆ ಅವರೆಲ್ಲರಿಗೂ ಸಹಿತ ಅವ್ರಿಗೆ ಬೇಕಾಗಿರೋದು ಎಲ್ಲದನ್ನು ಸಹ ಕೊಡ್ತಕ್ಕಂಥ ಶಕ್ತಿ ಮೋದಿ ಕೇರ್ಗಿದೆ. ಇವತ್ತೇನಿಲ್ಲ ಒಬ್ಬೊಬ್ರದ್ದು ನೋಡ್ತಿದ್ದೀರಾ, ಒಬ್ಬೊಬ್ಬರ ಅನುಭವನೂ ಸಹ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲರಲ್ಲೂ ಸಹ ಒಂದೊಂದು ಯುನೀಕ್ನೆಸ್ ಇದೆ. ಪ್ರತಿಯೊಬ್ಬರೂ ಸಹ ಒಂದೊಂದು ಸ್ಪೆಷಲ್ ಆಗಿ ನೋಡ್ತಿದ್ದೀರಾ. ಒಂದೊಂದು ಸ್ಪೆಷಲ್ ಚಾಲೆಂಜಸ್ ಇತ್ತು. ಎಲ್ಲಾ ಚಾಲೆಂಜಸ್ ಇಲ್ಲಿ ಒಂದು ಸೊಲ್ಯೂಷನ್ ಇದೆ. ಒಂದು ಫೈನಾನ್ಷಿಯಲ್ ಚಾಲೆಂಜಸ್ ಗೆ ಸೊಲ್ಯೂಷನ್ ಇದೆ, ಪರ್ಸನಲ್ ಲೈಫ್ ಚಾಲೆಂಜಸ್ ಗೆ ಸೊಲ್ಯೂಷನ್ ಇದೆ ಥ್ರೂ ಅವರ್ ಎಜುಕೇಶನ್ ಸಿಸ್ಟಮ್. ಬಿಕಾಸ್ ಎಜುಕೇಶನ್ ಇಸ್ ಎವ್ರಿಥಿಂಗ್. ನಮ್ಮ ಜೀವನ ನಾವು ಹೇಗ್ ಮಾಡ್ಬೇಕು ಅಂತಕ್ಕಂಥ ಅರಿವಿಲ್ದಲೆ ಇಷ್ಟು ದಿನ ನಾವು ಜೀವಿಸ್ತಾ ಇದ್ವಿ. ಬಟ್ ಈಗ ಈ ಒಂದು ಜ್ಞಾನದಿಂದ ನೋಡ್ತಿದ್ದೀರಾ, ವಿಶೇಷವಾದ ಒಂದು ಅನುಭವನ ಎಲ್ಲರೂ ಸಹಿತ ಶೇರ್ ಮಾಡ್ಕೊಳ್ತಿದ್ದಾರೆ. ಎಲ್ಲರೂ ಒಂದು ಎಕ್ಸ್ಟ್ರಾರ್ಡಿನರಿ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ಇದುವರೆಗೂ ಏನಾಗಿತ್ತು, ನಮ್ಮ ಆರ್ಡಿನರಿ ಜೀವನ ನಡೀತಾ ಇತ್ತು. ಆರ್ಡಿನರಿ ಜೀವನ ಮಾಡ್ಬೋದು, ತೊಂದರೆ ಇಲ್ಲ. ಆದ್ರೆ ನನ್ ಕೆಪಾಸಿಟಿ ಅಷ್ಟೇನಾ? ಇವರೆಲ್ಲ ಏನ್ ನೋಡ್ತಿದ್ರ ನೀವು, ಒಬ್ಬೊಬ್ಬರಲ್ಲೂ ಸಹಿತ ಅವ್ರೊಳಗಡೆ ಇರತಕ್ಕಂಥ ಶಕ್ತಿನ ಹೊರಗಡೆ ತೆಗಿತಿದ್ದಾರೆ. ಸಾಮಾನ್ಯವಾಗಿ ಏನಾಗ್ತಿರುತ್ತೆ, ಎಲ್ರು ಸಹ ನಮಗೆ ಇಷ್ಟೇ ಸಾಕು, ಇಷ್ಟೇ ಜೀವನ ಮಾಡಿದ್ರೆ ಸಾಕು, ಈಗೇನೆ ನಾವು ಜೀವಿಸ್ತಾ ಇರ್ತೀವಿ. ಬಟ್ ಇಲ್ಲಿ ಏನ್ ನೀವು ನೋಡ್ತಿದ್ದೀರಾ, ಈಗ ಮಾಡ್ತಕ್ಕಂಥ ಜೀವನಕ್ಕಿಂತ ಇನ್ನೂ ನೆಕ್ಸ್ಟ್ ಅತ್ಯುತ್ತಮವಾಗಿ ಜೀವಿಸ್ತಕ್ಕಂಥ ಶಕ್ತಿ ನಮ್ಮೊಳಗಡೆ ಇದೆ. ಅದನ್ನ ನೀವೆಲ್ಲರೂ ಸಹಿತ ಗುರುತಿಸ್ತಿದ್ದೀರಾ. ಎಸ್ ಆರ್ ನೋ? ಅದೇ ತರನೇ ಇವತ್ತು ಅಗೈನ್ ಎವ್ರಿ ಡೇ ಒಬ್ಬೊಬ್ಬ ಹೊಸ ಸಾಧಕರು. ಯಾಕಂದ್ರೆ ಸಾಧಕರಿಗೆ ಕೊನೆನೇ ಇಲ್ಲ. ನಮ್ಮ ಮೋದಿ ಕೇರ್ನಲ್ಲಿ ಸಾಕಷ್ಟು ಜನ ಸಾಧಕರಿದ್ದಾರೆ. ಈ ನಂಬರ್ ಆಫ್ ಸಾಧಕರು ನೀವು ನೋಡ್ತಾ ಏನ್ ಅನ್ಸ್ಬೇಕು ಅಂದ್ರೆ, ಈಗ ಏನ್ ಸಾಧನೆಗಳು ಮಾಡಿದ್ದಾರೆ ಇದಿನ್ನೂ ಕಡಿಮೆನೆ. ಸಾವಿರಾರು ಜನ ಸಾಧಕರು ಬರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಇದ್ದೀರಾ ಫ್ರೆಂಡ್ಸ್. ಇವತ್ತು ನೀವೊಬ್ಬೊಬ್ರು ಏನಿದ್ದೀರಾ, ಏನ್ ಇವತ್ತು ನೀವು ಈ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿದ್ದೀರಾ, ಇವತ್ತು ಒಬ್ಬೊಬ್ರು ಏನು ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ, ಅವರ ಜೀವನನ ಹೇಗೆ ಸಾಧನೆ ಮಾಡ್ಕೊಂಡ್ರು, ಅವರ ಟಿಪ್ಸ್ ನ ಕೊಡ್ತಿದ್ದಾರೆ. ಅವ್ರು ಹೇಗಿದ್ರು ಹೇಗಾದ್ರು ಅಂತ ಹೇಳ್ತಿದ್ದಾರೆ. ಅವರ ಅನುಭವನ ನೀವು ಅಳವಡಿಸ್ಕೊಂಡಾಗ, ನೀವು ಅದೇ ರೀತಿ ಆಕ್ಷನ್ ಮಾಡಿದಾಗ, ನೀವು ಸಹ ಇದೇ ತರನೇ ನಿಮ್ಮ ಸಾಧನೆ ಮಾಡ್ತೀರಾ, ನಿಮ್ಮ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೊಳ್ತೀರಾ. ಆತರ ಈ ಪ್ರತಿಯೊಬ್ಬ ವಾರಿಯರ್ಸ್ ಸಹ ಅದಕ್ಕೆ ಹೇಳ್ತೀವಿ ಟ್ರಾನ್ಸ್ಫಾರ್ಮೇಶನ್ ರೋಲ್ ಮಾಡೆಲ್ಸ್ ಅಂತ. ಪರಿವರ್ತನೆ ಆಗಿರ್ತಕ್ಕಂಥ ರೋಲ್ ಮಾಡೆಲ್ಸ್ ಇವರೆಲ್ಲರೂ ಸಹಿತ. ಅಂಡ್ ಇಟ್ಸ್ ಅ ಫ್ಯಾಮಿಲಿ. ಎಲ್ಲ ಫ್ಯಾಮಿಲಿಗೂ ಎಲ್ರಿಗೂ ಸಹ ಡೆಫಿನೆಟ್ಲಿ ಇಟ್ಸ್ ಅ ಇನ್ಸ್ಪೈರಿಂಗ್ ಪ್ರೋಗ್ರಾಮ್ ಅಂತ ಅನ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರಲ್ಲೂ ಸಹಿತ ಒಂದು ವಿಶೇಷವಾದದ್ದನ್ನ ನೀವು ಗುರುತಿಸ್ತಿದ್ದೀರಾ. ನೀವೇನೇನ್ ನೋಡ್ಕೋಬೇಕು ಅದನ್ನ ನೋಡ್ಕೊಳ್ತಿದ್ದೀರಾ. ಎಸ್, ಹೊಸಬ್ರಿಗೆ ಇಲ್ಲಿ ಯಾರೆಲ್ಲ ಇದು ಡೈಮಂಡ್ ಕ್ಲಾಸ್ ಅಂತ ಗೊತ್ತಿಲ್ಲ, ಲೈಫ್ ಟ್ರಾನ್ಸ್ಫಾರ್ಮೇಶನ್ ಅಟೆಂಡ್ ಆಗಿಲ್ಲ, ಅವರಿಗೆ ಇದು ಏನಿದು ಅಂತ ಕ್ವಶನ್ ಬರುತ್ತೆ. ಬಟ್ ನೆಕ್ಸ್ಟ್ ನಿಮಗೆ ಅದು ಸಿಗುತ್ತೆ, ಅದ್ರ ಮೂಲಕ ನಿಮಗೆ ಅರಿವಾಗುತ್ತೆ. ವೆರಿ ಸಿಂಪಲ್. ನನ್ನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಎಜುಕೇಶನ್, ಅದು ನನ್ನ ಜೀವನನ ಅತ್ಯುತ್ತಮವಾಗಿ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಎಜುಕೇಶನ್ ಅನ್ನ ಈ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಸಿಗುತ್ತೆ. ಅದು ಮುಂದೆ ಸಿಗುತ್ತೆ. ಬಟ್ ಆ ಎಜುಕೇಶನ್ ಇಂದ ಯಾರ್ಯಾರ ಜೀವನ ಏನೇನ್ ಆಗಿದೆ ಅಂತ ನೀವು ನೋಡಿ, ಇದೇ ತರ ನಂದು ಜೀವನ ಆದ್ರೆ ಹೇಗಿರುತ್ತೆ ಅಂತ ನೋಡಿ. ಆ ತರ ನೀವು ನೋಡ್ತಾ ಬನ್ನಿ, ನಿಮಗೂ ಸಹ ಇದು ಒಂದಿನ ಸಿಗುತ್ತೆ. ಎಸ್ ಫ್ರೆಂಡ್ಸ್, ಈಗ ನೋಡೋಣ ಇವತ್ತಿನ ಸ್ಪೆಷಲ್ ಗೆಸ್ಟ್ ಸ್ಪೀಕರ್ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಾರಿಯರ್ ಅಗೇನ್, ನಿನ್ನೆ ನಾ ಹೇಳಿದ್ವಿ ವೆರಿ ಸ್ಪೆಷಲ್ ಲೇಡಿ ಅಂತ, ಮಾಧವಿ ಮ್ಯಾಮ್ ಅಂತ. ಇವತ್ತು ಈ ಮೋದಿ ಕೇರ್ ಅಲ್ಲಿ ಇದಕ್ಕಿಂತ ಮೊದಲು ಒಂದು ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ರು, ಒಳ್ಳೆ ಇನ್ಕಮ್ ಇತ್ತು, ಒಳ್ಳೆ ಬಿಸ್ನೆಸ್ ವುಮೆನ್, ಎಂಟರ್ಪ್ರಿನರ್ ಆಗಿದ್ದು ಸಹ ಇದನ್ನ ಒಂದು ಹ್ಯಾಬಿಟ್ಗೋಸ್ಕರ, ಒಂದು ಟೈಮ್ ಪಾಸ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಬಟ್ ಇಲ್ಲಿರ್ತಕ್ಕಂಥ ಹಾಳನ್ನ ಸ್ಟಡಿ ಮಾಡಿ ಇವತ್ತು ತುಂಬಾ ದೊಡ್ಡ ಸಾಧನೆ ಮಾಡ್ತಿದ್ದಾರೆ. ಟೀಮಲ್ಲೂ ದೊಡ್ಡ ಸಾಧನೆ ಮಾಡಿಸಿದ್ದಾರೆ. ಅಂಡ್ ಫುಲ್ಲಿ ಫ್ಯಾಮಿಲಿ, ನೀವ್ ಎಂಡ್ ಅಲ್ಲಿ ನೋಡ್ತೀರಾ ಇವರ ಫ್ಯಾಮಿಲಿ ವಿಶೇಷವಾಗಿರ್ತಕ್ಕಂಥ ಫ್ಯಾಮಿಲಿ ಕಮಿಟ್ಮೆಂಟ್ ಅಂಡ್ ಫ್ಯಾಮಿಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ಇವತ್ತು ಈಗ ನಾನು ವಿಶೇಷವಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್. ಎಸ್, ವೆಲ್ಕಮ್ ಮಾಧವಿ ಮ್ಯಾಮ್. ವೆಲ್ಕಮ್ ಟು ಅವರ್ ಶೋ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆನ್ ಲೈನ್ ಟುಡೇ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮ್ಯಾಮ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಮೇಡಮ್. ಎಸ್, ವೆಲ್ಕಮ್ ಮೇಡಮ್. ತುಂಬಾ ದಿನಗಳಿಂದ ನಿಮ್ಮ ಒಂದು ಈ ಪ್ರೋಗ್ರಾಮ್ ನ ಕೊಡ್ಬೇಕು ಅಂತ ಕಾಯ್ತಾ ಇದ್ವಿ ನಾವು ಸಹ. ಇವತ್ತು ನೀವು
ಈ ಪ್ರೋಗ್ರಾಮ್ ನಿಮ್ದಾಗಿದೆ ಇವತ್ತು. ನಿಮ್ದೇನು ವಿಶೇಷತೆ ಏನು, ನೀವು ಯಾಕೆ ಮೋದಿ ಕೇರಿಗೆ ಬಂದ್ರಿ, ಯಾಕೆ ನೀವು ಮೋದಿ ಕೇರ್ನ ಮಾಡ್ತಿದ್ದೀರಾ, ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಇಂದ ನಿಮ್ಮಲ್ಲಿ ಏನ್ ಡಿಫ್ರೆನ್ಸ್ ಆಗಿದೆ, ನೀವು ಯಾಕೆ ಈ ಬಿಸ್ನೆಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅಂಡ್ ನೀವು ಹೇಗೆ ಮಾಡ್ತಿದ್ದೀರಾ, ಈ ಬಿಸ್ನೆಸ್ ನ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ತಿದ್ದೀರಾ ದಯವಿಟ್ಟು ತಿಳಿಸಿ. ನಿಮ್ಮ ಲೈಫಿನ ಟಿಪ್ಸು, ನಿಮ್ಮ ಬಿಸ್ನೆಸ್ ನ ಟಿಪ್ಸು, ನೀವು ಆಲ್ರೆಡಿ ಮೋರ್ ದೆನ್ 1 lakh ಅರ್ನ್ ಮಾಡ್ತಿದ್ದೀರಾ, ಇದರ ಒಂದು ವಿಶೇಷತೆ ಏನು, ಅಂಡ್ ಫ್ಯಾಮಿಲಿನ ಆಮೇಲೆ ಇಂಟ್ರೊಡ್ಯೂಸ್ ಮಾಡೋಣ. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಸರ್, ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಫಸ್ಟ್ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಮನುಷ್ಯ ಜನ್ಮ ಕೊಟ್ಟಿದ್ದಕ್ಕೆ, ಮತ್ತೆ ನನ್ನ ತಂದೆ ತಾಯಿಗೆ ಇಂಥ ಒಂದು ಒಳ್ಳೆ ನನ್ಗೆ ಲೈಫ್ ಕೊಟ್ಟಿದ್ದಕ್ಕೆ ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ನ ಲೈಫ್ ಹೇಗೆಲ್ಲ ಇತ್ತು ಅಂದ್ರೆ, ನನಗೆ ಫಸ್ಟ್ ಆಫ್ ಆಲ್ ಇತ್ತು ಅರ್ನ್ ಮಾಡ್ಬೇಕು ಅಂತಿತ್ತು. ಅದು ಯಾಕೆ ಬಂತು ಅಂದ್ರೆ, ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮ ಅಪ್ಪನ್ಗೆ ಒಂದು ವಾಚ್ ಬೇಕು ಅಂತ ಕೇಳಿದೆ. ನಮ್ಮ ಅಪ್ಪ ಹೇಳ್ತಿದ್ರು, ಇಲ್ಲ SLC ಪಾಸ್ ಆದ್ರೆ ಹೆಣ್ಣು ಮಕ್ಕಳಿಗೆ ವಾಚ್, ಗಂಡ್ ಮಕ್ಕಳಿಗೆ ಸೈಕಲ್ ಕೊಡ್ಸೋ ತರ ನಮ್ಮ ಅಪ್ಪನ್ಗೆ ಒಂದು ಮೈಂಡ್ ಸೆಟ್. ಇಲ್ಲ ಅಂತ ಹೇಳಿದ್ರು. ಅದು ಒಂದಕ್ಕೇನೆ ನನ್ಗೆ ಹೇಗಾದ್ರೂ ಮಾಡಿ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ನಾನು ಒಂದು ಈ ಸೇಲ್ಸ್ ಗರ್ಲ್ಸ್ ಇರ್ತಾರಲ್ಲ, ಅವರು ಒಂದು ಕ್ಲೋಸ್ ಅಪ್ ಪೇಸ್ಟ್ ಅವಾಗ ಬರ್ತಿತ್ತು ಸ್ಯಾಚೆಟ್ಸ್, ಅದು 2 rupees MRP ಇತ್ತು. ಸೊ ಸೇಲ್ಸ್ ಗರ್ಲ್ಸ್ ನನಗ್ ತಂದು ಕೊಡೋದು, ಇಂಟ್ರೊಡಕ್ಷನ್ ಆಫರ್ ಅಂತ ಹೇಳ್ಬಿಟ್ಟು 1+1 ಅಂತ ಕೊಡ್ತಿದ್ರು. ಸೊ ₹1 ಬೀಳ್ತಾ ಇತ್ತು ಅದು. ನಾನು ಹೊಸರಲ್ಲಿ ನಮ್ಮ ಮಾಮ ಶಾಪ್ ಇದೆ, ಅಲ್ಲಿ ಕೇಳಿದೆ ನಾನು, ಎಷ್ಟು ತಗೋತೀಯಾ ಅಂತ ಹೇಳ್ಬಿಟ್ಟು. ನನಗೆ ₹1 ಬರುತ್ತೆ ಅಂದ್ರು. ಸೊ ನಾನು ₹1.25 ಕೊಡ್ತೀನಿ, ತಗೋತೀರಾ ಅಂತ ಕೇಳಿದ್ದಕ್ಕೆ, ಎಷ್ಟು ಸ್ಟಾಕ್ ಇದ್ರು ತಗೋತೀನಿ ಅಂದ್ರು. ಆ ತರ ನಾನು ಒಂದೇ ತಿಂಗಳಲ್ಲಿ ₹400 ಇತ್ತು ಆ HMT ವಾಚ್. ಆ ₹400 ನ ಅಚೀವ್ ಮಾಡಿದೆ. ಅದು ಹೇಗಿತ್ತು ಅಂದ್ರೆ, ಆ ಕಾಲದಲ್ಲಿ ₹80 ಒಂದು ಪರ್ ಗ್ರಾಮ್ ಇತ್ತು ಚಿನ್ನ. ಅಂತ ಟೈಮಲ್ಲಿ ₹400 5 ಗ್ರಾಮ್ ಚಿನ್ನದಷ್ಟು ಅದ್ರ ಬೆಲೆ ಇತ್ತು. ಅವಾಗ್ಲೇ 1 ತಿಂಗಳಿಗೆ ನಾನು ಅಚೀವ್ ಮಾಡಿ ನಮ್ಮ ಅಪ್ಪನಿಗೆ ತೋರಿಸಿದ್ದೆ. ನಮ್ಮಪ್ಪ ಸುಸ್ತಾಗ್ಬಿಟ್ರು, ಯಾವ ತರ ನೀನ್ ಅಚೀವ್ ಮಾಡಿದೆ ಅಂತ. ಅವತ್ತಿಂದ ನನ್ಗೊಂದು ಅಚೀವ್ಮೆಂಟ್ ಅಂದ್ರೆ, ಯಾರಾದ್ರೂ ನಾನ್ ಕೇಳಿದ ತಕ್ಷಣ ಕೊಟ್ಬಿಡ್ಬೇಕು, ಇಲ್ಲಾಂದ್ರೆ ನನ್ಗೆ ಆಗ್ತಿರ್ಲಿಲ್ಲ. ಆ ತರ ನಾನು ಬೆಳೆದಿದ್ದು. ಮತ್ತೆ ಮದ್ವೆ ಆಯ್ತು, ಒಳ್ಳೆ ಫ್ಯಾಮಿಲಿ ಸಿಕ್ತು ನನ್ಗೆ. ಆದ್ರೂನು ನನ್ನ ಆಸೆಗಳು ತುಂಬಾ ಇದ್ವು. ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನನ್ಗೊಂದ್ ಸ್ವಂತ ಮನೆ ಬೇಕು. ಅದು ಯಾವ ಆಸೆ ಬಂತು ಅಂದ್ರೆ, ನಮ್ಮ ಮನೇಲಿ ನಾನು ನೋಡಿ ಎಲ್ಲ ಚೆನ್ನಾಗಿದ್ದಾಳೆ ಅಂತ ಹೇಳಿದ ತಕ್ಷಣ ನನಗೆ ನನಗೆ ರಾಜ್ಕುಮಾರ ಬರ್ತಾನೆ, ಅಷ್ಟು ಡೈಮಂಡ್ ಸೆಟ್ಸ್ ಎಲ್ಲ ಇಡ್ತಾನೆ, ದೊಡ್ಡ ಕಾರ್ ಇರತ್ತೆ, ದೊಡ್ಡ ಬಂಗ್ಲೋ ಇರತ್ತೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ಒಂದು ಎಕ್ಸೈಟ್ಮೆಂಟ್ ಆಗಿದ್ದೆ, ಎಂತವನ್ ಸಿಗ್ತಾನೆ ಅಂತ ಹೇಳ್ಬಿಟ್ಟು. ಬಟ್ ನನಗಿಲ್ಲಿ ಡೈಮಂಡ್ ಸೆಟ್ ನಮ್ಗೆ ಪದ್ಧತಿನೇ ಇಲ್ಲ ಅಂತ ಹೇಳ್ಬಿಟ್ರು ಮನೆಗ್ ಬಂದ ತಕ್ಷಣ. ನನ್ಗೆ ಅದೊಂದು ಆ 3 ಆಸೆಗಳ ತರ ಉಳ್ಕೊಂಡ್ಬಿಡ್ತು. ಅದನ್ನು ನಾನು ಅಚೀವ್ ಮಾಡ್ಕೊಂಡೆ. ನಾನೇ ಬಿಸ್ನೆಸ್ ಮಾಡಿ ಜಾಯಿಂಟ್ ಫ್ಯಾಮಿಲಿ ಆದ್ಮೇಲೆ ನನ್ಗೆ ಒಂದ್ಸಲ ಪ್ರಾಬ್ಲಮ್ ಆಗೋಯ್ತು. ಇನ್ಕಮ್ ಟ್ಯಾಕ್ಸ್ ರೈಡ್ ಆಗೋಯ್ತು ಬಿಸ್ನೆಸ್ ಅಲ್ಲಿ. ದೊಡ್ಡ ಒಳ್ಳೆ ರೇಷ್ಮೆ ಸೀರೆ ಅಂಗಡಿ ಇತ್ತು ನಮ್ದು, ರುಕ್ಮಿಣಿ ಸಿಲ್ಕ್ಸ್ ಅಂದ್ರೆ ಫೇಮಸ್ ಬ್ಯಾಂಗ್ಳೂರ್ಗೆನೆ. ಅಂತ ಒಂದು ಬಿಸ್ನೆಸ್ ಅಲ್ಲಿ ಇದ್ದಿದ್ದವರು ಇನ್ಕಮ್ ಟ್ಯಾಕ್ಸ್ ರೈಡ್ ಆಗೋಗಿ ಕಷ್ಟ ಆಗೋಯ್ತು. ಸೊ ಅವರು ಡೈಮಂಡ್ ಸೆಟ್ ಕೊಡಿಸ್ಲಿಲ್ಲ. ಮನೆ ಇದ್ದಿದ್ದು ಒಂದ್ ಮನೆ ಮಾರ್ಬಿಟ್ರು. ಹಾಗಾಗಿ ನನಗೆ ಬೇರೆ ಬಂದ್ವಿ, ಸಂಸಾರಗಳು ಬೇರೆ ಬೇರೆ ಬಂದ್ಬಿಟ್ಟು ಎಲ್ಲ ಡಿವೈಡ್ ಆಗ್ಬಿಟ್ವಿ. ಬಂದ್ಮೇಲೆ ನಮ್ಮ ಹಸ್ಬೆಂಡ್ ಮತ್ತೆ ನಮ್ಮ ಅಪ್ಪ ಏನ್ ಡೈಲಾಗ್ ಹೇಳಿದ್ರು ಅದನ್ನೇ ಅವ್ರುನು ಹೇಳಿದ್ರು ಸೆಕೆಂಡ್ ಟೈಮು. ಏನಂದ್ರೆ 5 years ಆದ್ರೂನು ನನ್ನ ಒಂದ್ ಬ್ಲೌಸ್ ಪೀಸ್ ಕೇಳ್ಬಾರ್ದು, ನನಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ ಅಂತ ಹೇಳ್ಬಿಟ್ರು. ಸೊ ಅವತ್ತು ನಾನು ₹1 ಅವತ್ತು ಕೇಳ್ಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ನನಗೇನ್ ಬೇಕೋ ನಾನು ಅಚೀವ್ ಮಾಡ್ಕೊತಾ ಬಂದೆ. ಈ ತರ ಒಂದು ನನ್ನ ಮೆಂಟಾಲಿಟಿ ಆಗಿತ್ತು. ಹಾಗೇನೆ ಎಲ್ಲ ಒಂದು ಮನೆ, ಒಂದು ಕಾರು, ಒಂದು ಡೈಮಂಡ್ ಸೆಟ್, ಇದು 3 ನನ್ನ ಗೋಲ್ ಆಗಿತ್ತು. ಅದನ್ನ ಮಾಡ್ಕೊಂಡೆ. ಇವಾಗ ಇರೋ ಮನೇನು ನಾನೇ ತಗೊಂಡಿದ್ದು, ₹1 ಯಾರ್ದು ಇಲ್ಲ, ಅಚೀವ್ ಮಾಡಿದೆ. ಮಿನಿಮಮ್ ಅಂದ್ರೂ 3 lakhs ಸಂಪಾದನೆ ಮಾಡ್ತಾ ಇದ್ದೀನಿ ನಾನು ನನ್ನ ಬೊಟ್ಟಿಕ್ ಅಲ್ಲಿ. ಆದ್ರೂನು ನನಗೆ ಅದೇ ಗ್ರೇಟ್ ಅನ್ಕೊಂಡ್ಬಿಟ್ಟಿದೆ. ನಾನು ಬಾವಿ ಒಳಗ್ ಕಪ್ಪೆ ಹೆಂಗ್ ಅನ್ಸುತ್ತೆ, ನಂದು ಇದೇ ಪ್ರಪಂಚ, ಇದೇ ದೊಡ್ಡದು ಅನ್ಕೊಂಡು ಇದ್ದೆ ನಾನು. ಯಾಕಂದ್ರೆ 3 lakhs ನನ್ನ ಸುತ್ತಮುತ್ತಲು ಯಾರೂನು ಸಂಪಾದನೆ ಮಾಡಿದ್ದು ನಮ್ಮ ಫ್ಯಾಮಿಲಿ ನಾನು ನೋಡಿರ್ಲಿಲ್ಲ. ಲೇಡೀಸ್ ಎಸ್ಪೆಷಲಿ ಸಪರೇಟ್ ಆಗಿ ಇದೆ, ಆಸ್ತಿ ಇರೋರೆಲ್ಲ ಇದಾರೆ, ಬಟ್ ಹಂಗ ಅನ್ಕೊಂಡಿದ್ದೆ ನಾನು. ಸೊ ಅದಕ್ಕೆ ಪ್ರೌಡ್ ಫೀಲ್ ಆಗ್ತಿದ್ದೆ ನಾನು, ಇಷ್ಟೊಂದು ಸಂಪಾದನೆ ಮಾಡಿದೀನಲ್ಲ ಅಂತ ಹೇಳ್ಬಿಟ್ಟು. ಸ್ವಲ್ಪ ಅಹಮ್ಮನು ಇತ್ತು ನನ್ಗೆ, ಅಹಮ್ಮು, ಕೋಪ. ಇವಾಗ ನಾನ್ ಬೊಟ್ಟಿಕಲ್ಲಿ ಇರ್ತೀನಿ, 8:30 ಮನೆಗ್ ಬಂದ ತಕ್ಷಣ ಮಗಳು ಕೇಳೋಳು, ಅಮ್ಮ ಚಪಾತಿ ಮಾಡ್ಕೊಡು ಅಂತ. ಅಡಿಗೆಯವ್ರು ಇದಾರೆ ನನ್ಗೆ, ಎಲ್ಲಾ ರೆಡಿ ಮಾಡಿ ಇಟ್ಟಿರ್ತಾರೆ, ಬರೀ ಚಪಾತಿ ಹೆಚ್ಕೊಡ್ಬೇಕು ಕೆಳಗ್ ಬಂದ ತಕ್ಷಣ. ಫುಲ್ ಕೋಪ ಮಾಡ್ಕೊಂಡೋದು ಎಲ್ಲರ ಮೇಲೂನು. ಯಾಕಾದ್ರೂ ಹೆಣ್ ಜನ್ಮ ಎತ್ತದ್ನೋ ನಾನು. ಗಂಡಸರು ಬೆಳಗ್ಗೆ ಹೋಗ್ತಾರೆ, ಆರಾಮಾಗಿ ರಾತ್ರಿ ಬರೋಷ್ಟೊತ್ತಿಗೆ ನಾವ್ ಮಾಡ್ಕೊಡ್ತೀವಿ, ನನಗ್ ಬಂದ ತಕ್ಷಣ ಮಾಡ್ಕೊಡು ಅಂತ ಕೇಳ್ತಾಳಲ್ಲ ಇವಳು ಅಂತ ನನ್ ಮಗಳ ಮೇಲೆ ಕಿರ್ಚಾಡೋದು ನಾನು. ಯಾರು ಏನ್ ಕೇಳಿದ್ರು ಕಿರ್ಚಾಡೋದು. ಅರ್ಧ ಗಂಟೆ ನನ್ನನ್ನು ಯಾರು ಮಾತಾಡ್ಸಂಗಿಲ್ಲ. ನನ್ ಕೂಲ್ ಆದ್ಮೇಲೆ ಅವ್ರು ಮಾತಾಡ್ಸ್ಬೇಕು. ಏನೋ ನಾನ್ ದೊಡ್ಡ
ಇದಾಗಿ ಫೀಲ್ ಆಗ್ತಿದೆ ಅಂತ ಒಂದು ಮನಸ್ತತ್ವ ಇದ್ದಿದ್ದು. ಬಿಸ್ನೆಸ್ ಅಲ್ಲೂ ಅಷ್ಟೇ, ನನಗ್ ಸೆಟ್ ಆದವ್ರು ನನಗ್ ಬೇಕು. ಇವಾಗ ನನಗ್ ಒಂದ್ ದಿವ್ಸಕ್ಕೆ 20 ಬ್ಲೌಸ್ ಹೊಲಿಸ್ತೀನಿ ನಾನು ಅಂದ್ರೆ ಅಷ್ಟಿದ್ರೆ ಸಾಕು, ಎಕ್ಸ್ಟ್ರಾ ಯಾಕೆ ಬೇಕು ಅನ್ನೋ ಮನಸ್ತತ್ವ ನನ್ಗೆ. ನನಗೆ ಯಾರು ಸೆಟ್ ಆಗ್ತಾರೋ ಅವ್ರಿದ್ರೆ ಸಾಕು, ಆತರ ಒಂದು ಅಹಂ ಇತ್ತು ನನ್ಗೆ. ಸೊ ಹೀಗೆ ಆಗ್ತಾ ಬಂತು. ನನ್ಗೆ ಆಗಸ್ಟ್ ಅಲ್ಲಿ ಒಂದು 4 years ಬ್ಯಾಕ್ ತುಂಬಾ ಒಂದು ಕೆಟ್ಟಗಳಿಗೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರತ್ತೆ. ನಮ್ಮ ಹಸ್ಬೆಂಡ್ ತೀರ್ಕೊಂಡ್ಬಿಟ್ರು. ಅವಾಗ ನನಗೆ ಸ್ವಲ್ಪ ಭಯ ಶುರುವಾಯ್ತು. ಆಗ್ತಾನೆ ಮಗನಿಗೆ ಮದ್ವೆ ಮಾಡಿದ್ದೆ. ಭಯ ಅಂದ್ರೆ ಇನ್ 2 ವರ್ಷನೂ ನಾನು ಬದುಕ್ತೀನಿ, ನನ್ಗೂ ಹೆಲ್ತ್ ಅಪ್ಸೆಟ್ ಆಗೋಯ್ತು. ಅವಾಗ ಆಪರೇಷನ್ ಆಯ್ತು, ನಮ್ ಹಸ್ಬೆಂಡ್ ಹೋದ್ 2 ತಿಂಗಳಿಗೆ ನನಗೆ ಆಪರೇಷನ್ ಆಯ್ತು. ಸೊ ಏನೋ ಆಗ್ಬಿಟ್ಟಿದೆ ನನ್ನ ಫ್ಯಾಮಿಲಿಗೆ ಅಂತದ್ದು ಭಯ ಶುರುವಾಯ್ತು. ಒಂದು ಹುಲಿ ತರ ಬೆಳೆದವಳು ನಾನು ಚಿಕ್ಕಂದ್ರಿಂದ. ನನ್ನ ಲೈಫ್ ಅಲ್ಲಿ ಭಯ ಪಟ್ಟಿದ್ದು ಅವಾಗ್ಲೇ ಫಸ್ಟ್ ಭಯ ಆಯ್ತು ನನ್ಗೆ. ಸರಿ ಅವಾಗ ಇನ್ನೊಂದ್ 2-3 ವರ್ಷ ನಾನ್ ಬದುಕಿದ್ರೆ ಸಾಕು, ಮಗನ್ ಹೆಂಗೋ ಮದ್ವೆ ಮಾಡ್ಬಿಟ್ಟಿದೀನಿ, ಮಗಳಿಗೊಂದ್ ಮದ್ವೆ ಮಾಡಿದ್ರೆ ಸಾಕು, ನನ್ ಜವಾಬ್ದಾರಿ ತೀರೋಯ್ತು, ನನಗ್ ಪ್ರಪಂಚದಲ್ಲಿ ಏನೂ ಬೇಡ ಅನ್ಸ್ಬಿಟ್ಟಿತ್ತು. ಆ ತರ ಇರ್ಬೇಕಾದ್ರೆ ನನ್ಗೆ ಮೋದಿಕೆರೆ ಆಪರ್ಚುನಿಟಿ ಸಿಕ್ತು. ಮಂಜುಳಾ ಮೇಡಮ್ ಬಂದ್ರು, ನನ್ನ ಫ್ರೆಂಡ್ ಲಕ್ಷ್ಮಿ ಅಂತಿದ್ದಾರೆ, ಅವ್ರ ಡೌನ್ ನನ್ನನ್ನ ರಿಜಿಸ್ಟ್ರೇಷನ್ ಮಾಡಿದ್ರು, ಅವರೇ ಕಳ್ಸ್ಕೊಟ್ಟಿದ್ದು. ಬಟ್ ಬಂದಿದ್ದು ಮಂಜುಳಾ ಮೇಡಮ್ ನನಗೆ ಎಂಥ ಒಳ್ಳೆ ಟೈಮಲ್ಲಿ ಬಂದು ಅಂದ್ರೆ, ಆಪರೇಷನ್ ಆಗ್ಬಿಟ್ಟು ನಾನು ಶಾಪಿಗೂ ಬರ್ತಿರ್ಲಿಲ್ಲ. 3 ತಿಂಗಳು ಬೆಡ್ ರೆಸ್ಟ್ ಅಂತ ಹೇಳಿದ್ರು. ಟೈಮ್ ಪಾಸ್ ಆಗ್ತಿರ್ಲಿಲ್ಲ ಮನೇಲಿ, ಏನೇನೋ ಯೋಚನೆ, ಬೇಡದೇ ಇರೋ ಯೋಚನೆ ಇಲ್ಲ. ನನಗೆ ಫಸ್ಟ್ ಆಫ್ ಆಲ್ ಲೈಫ್ ಅಲ್ಲಿ ಈ ವಿಜಯ್ ಸರ್ ಕ್ಲಾಸಿಗೆ ಬರೋವರ್ಗುನು, ಡೈಮಂಡ್ ಕ್ಲಾಸಿಗೆ ಬರೋವರ್ಗುನು ನನಗೆ ಪಾಸಿಟಿವ್ ಥಿಂಕಿಂಗು ನೆಗೆಟಿವ್ ಥಿಂಕಿಂಗ್ ಅನ್ನೋದೇ ಗೊತ್ತಿಲ್ಲ ನನ್ಗೆ. ಆ ತರ ನಾನು ಫುಲ್ ಬ್ಯುಸಿ ಆಗಿ ಬೆಳೆದ್ಬಿಟ್ಟವಳು, ಯಾವ್ದ್ರ ಮೇಲೂ ಜ್ಞಾನ ಇಲ್ಲ. ನನ್ ಬಿಸ್ನೆಸ್ ಆಯ್ತು, ನನ್ ಮನೆ ಆಯ್ತು, ಅದು ಬಿಟ್ರೆ ಇಡೀ ಪ್ರಪಂಚನೇ ಗೊತ್ತಿಲ್ಲ. ಮಾಡಿ ಮೇಲೆ ನಂದು ಬೊಟ್ಟಿಗೆ ಇರೋದು, ಕೆಳಗಡೆ ಮನೆ, ಅದನ್ ಬಿಟ್ರೆ ರೋಡ್ ಸಮೇತ ನಾನು ನೋಡ್ತಿರ್ಲಿಲ್ಲ. ಮಾಡಿ ಮೇಲೆ ಹತ್ತದ್ನ ಕೆಲಸ ಮುಗಿಸ್ಕೊಂಡ ಕೆಳಗ್ ಬಂದ, ಅಷ್ಟೇ ನನ್ನ ಪ್ರಪಂಚ ಆಗಿತ್ತು. ಹಾಗಾಗಿ ನನ್ ಬೇರೆ ಯಾವ ಕ್ಲಾಸಸ್ ನೋಡಿಲ್ಲ, ಒಬ್ರು ಮಾತು ಕೇಳ್ತಿರ್ಲಿಲ್ಲ. ಯಾರಾದ್ರೂ ಹೋದ್ರು ಅದೆಲ್ಲ ವೇಸ್ಟ್ ಅನ್ಕೊಂಡ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಈ ತರ ಯಾರಾದ್ರೂ ಕಷಾಯ ಬಟ್ಟೆ ಹಾಕೋತಾರೆ, ಇಲ್ಲ ವೈಟ್ ಬಟ್ಟೆ ಹಾಕೊಂಡಿದ್ದಾರೆ ಅಂದ್ರೆ, ಓ ಇವರೆಲ್ಲ ಸಂಸಾರಸ್ಥರಲ್ಲ, ಇವರೆಲ್ಲ ಸನ್ಯಾಸಿಗಳು ಅನ್ನೋ ಒಂದು ಭ್ರಮೆ ಇತ್ತು. ಅದಕ್ಕೆ ಯಾವ ದೇವಸ್ಥಾನಕ್ಕೆ ಹೋದ್ರುನು ನಾನು ಕತೆಗಳು ಕೇಳ್ಕೊಂಡು ಕೂರ್ತಾ ಇರ್ಲಿಲ್ಲ. ಬರೀ ಏನೋ ರಾಮಾಯಣ ಮಹಾಭಾರತ ಹೇಳ್ತಾರೆ, ಇವ್ರ ತರ ಸನ್ಯಾಸಿ ಆಗ್ಬಿಡ್ಬೇಕು ಅನ್ನೋದು ಒಂದೇ ನನ್ಗಿದ್ದಿತ್ತು. ಆಮೇಲೆ ಮಂಜುಳಾ ಮೇಡಮ್ ಬಂದು ನನ್ಗೆ ಆಪರ್ಚುನಿಟಿ ಕೊಟ್ರು, ತುಂಬಾ ಖುಷಿ ಆಯ್ತು. ಟೈಮ್ ಪಾಸ್, ನಾನು ಬೆಳಗ್ಗೆ ಆದ್ರೆ ಸಾಯಂಕಾಲದವರೆಗೂ ಬಿಸ್ನೆಸ್ ಬಿಟ್ಟು ಏನು ಯೋಚನೆ ಇಡಬಾರ್ದು, ಅಳಬಾರ್ದು ಅನ್ನೋದು ಒಂದು ಡಿಸಿಷನ್ಗೋಸ್ಕರ ನಾನು ಮೋದಿಕೆರಲ್ಲಿ ಸೇರ್ಕೊಂಡೆ. ಬಟ್ ಅವಾಗ ನನ್ನ ಅಹಂ ಎಷ್ಟು ಇತ್ತು ಅಂದ್ರೆ, ನಿಜವಾಗ್ಲೂ ಮಂಜುಳಾ ಮೇಡಮ್ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರಿಗೆ ಎಷ್ಟು ತಾಳ್ಮೆ ಅಂದ್ರೆ, ನಾನ್ ಬಂದಿದ್ದ ದಿವಸನೇ ಹೇಳ್ದೆ, ಬಂದ್ರು ಪಾಪ. ತುಂಬಾ ಅವರು ಆಲ್ರೆಡಿ 1 year ಮುಂದೆನೆ ಬಂದಿದ್ರು. ನಾನ್ ಸುಮ್ನೆ ಕ್ಯಾಟ್ಲಾಗ್ ತಗೊಂಡು ಬಾಗ್ಲಲ್ಲೇ ನಿಲ್ಸಿ ವಾಪಸ್ ಕಳ್ಸ್ಬಿಟ್ಟಿದ್ದೆ. ನನ್ಗೆ ಇವಾಗ ನೋಡಿದ್ರೆ ಪರವಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ರು, ನಮ್ಮಪ್ಪ ದರಿದ್ರ ಲಕ್ಷ್ಮಿ ಬಾಗಿಲು ತೆಗಿಯೋವರೆಗೂ ತಡ್ತಾನೆ ಇರತ್ತೆ, ಅದೃಷ್ಟ ಲಕ್ಷ್ಮಿ ಒಂದೇ ಒಂದ್ಸಲ ಬಾಗಿಲು ತೆಗಿಯತ್ತೆ, ಆ ಆಪರ್ಚುನಿಟಿ ನಾವು ಒಳಗ್ ಕರ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಿದ್ರು. ಬಟ್ ನನಗ್ ಹಂಗಾಗ್ಲಿಲ್ಲ, ಅದ ತುಂಬಾ ಖುಷಿ ಆಗ್ತಾ ಇದೆ. ಮಂಜುಳಾ ಮೇಡಮ್ ಒಂದ್ಸತ ಹೋದವ್ರು, ಮತ್ತೆ ಸೆಕೆಂಡ್ ಟೈಮ್ ಮಂಜುಳಾ ಮೇಡಮೇ ಬಂದ್ರು. ಸೊ ನನ್ನ ಲೈಫ್ ಅಲ್ಲಿ ತುಂಬಾ ನಾನು ಲಕ್ಷ್ಮಿನ ಮಿಸ್ ಮಾಡ್ಕೊಂಡ್ಲಿಲ್ಲ ಅನ್ನಿಸ್ತು. ಬಂದ್ರು. ಅವಾಗ್ಲೂ ಅಷ್ಟೇ, ಸೆಕೆಂಡ್ ಟೈಮ್ ಬಂದಾಗ ಅವ್ರು ಏನು ಅಂತ ಕೇಳಿದೆ, ಅಲ್ಲೇ ಬಾಗ್ಲತ್ರ ನಿಂತಿದ್ರ, ಅವಾಗ ಏನು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಈ ತರ ಮೋದಿಕೆಯರ್ಗೆ ನಾನು ಲಕ್ಷ್ಮಿ ಕಳ್ಸಿದ್ರು ಅಂತ ಹೇಳಿದ್ರು. ಸೊ ಖುಷಿ ಆಯ್ತು. ಬಂದ್ಬಿಟ್ಟು ಏನ್ ಬೇಕು ಅಂತ ಕೇಳಿದೆ, ಈ ತರ ಕೊಡಿ ಅಂತಂದ್ರು. ಸರಿ, ಅವ್ರಿಗೆ ಏನೇನ್ ಬೇಕೋ ರಿಜಿಸ್ಟ್ರೇಷನ್ ಮಾಡಕ್ ಕೊಟ್ಟೆ. ರಿಜಿಸ್ಟ್ರೇಷನ್ ಮಾಡ್ಸಿದ್ರು. ನನ್ನ ಅಹಂ ಎಷ್ಟಿತ್ತು ಅಂದ್ರೆ, ನೋಡಿ ನನ್ನ ಹತ್ರ ನೀವು ಬಿಸ್ನೆಸ್ ತಗೋಬೇಕು ಅಂದ್ರೆ ನನ್ಗೆ ಒಂದು ಮೀಟಿಂಗ್ ಕರಿಯಂಗಿಲ್ಲ ನೀವು. ಒಂದು ನಾನ್ ಡೆಮೋ ಮಾಡೋದಿಲ್ಲ, ನನಗೆ ಐಟಮ್ಸ್ ಮನೆಗ್ ತಂದ್ಕೊಡ್ಬೇಕು. ನೀವು ಹೊರಗಡೆ ಹೋಗಿ ಆಫೀಸ್ಗೆ ಹೋಗಿ ಹಂಗೆಲ್ಲ ತರ ಹೇಳಂಗಿಲ್ಲ. ಅದೆಲ್ಲ ಮೂರಕ್ಕೂ ನೀವು ಒಪ್ಪೋದಾದ್ರೆ ನಾನು ಐಡಿಯಾ ಆಗ್ತೀನಿ, ಎಷ್ಟು ಬಿಸ್ನೆಸ್ ಬೇಕು ನೀವು ಹೇಳಿ ಅಂತ ಹೇಳಿದ್ದೆ. ಪಾಪ ಪರವಾಗಿಲ್ಲ, ಅವ್ರುನು ಎಸ್ ಅನ್ಕೊಂಡ್ಬಂದ್ರು. ಆಮೇಲೆ ಸಂಡೇಸ್ ಏನ್ ಮಾಡ್ತೀರಾ ಅಂತ ಕೇಳಿದ್ರು. ನನಗೆಲ್ಲ ಫಸ್ಟ್ ಎಸ್ ಅಂದ್ಬಿಟ್ಟು ಒಪ್ಪಿಸ್ಬಿಟ್ರು, ಅವ್ರ ಟ್ಯಾಲೆಂಟ್ ಸರ್ ಅದು. ಆಮೇಲೆ ಅವ್ರು ಹೇಳಿದ್ರು, ಸಂಡೇ ಏನ್ ಮಾಡ್ತೀರಾ ನೀವು ಅಂತಂದ್ರು. ಇಲ್ಲ ಸಂಡೇ ಫ್ರೀ ಅಂದೆ. ಸರಿ, ಸಂಡೇಸ್ ಬನ್ನಿ, ಈ ತರ ರಾಜು ಸರ್ದು ಒಂದು ಅಲ್ಲಿ ಸೆಮಿನಾರ್ ಆಯ್ತು, ಸಕ್ಸಸ್ ಸೆಮಿನಾರು ಅಂಬೇಡ್ಕರ್ ಭವನದಲ್ಲಿ. ಕರೆದ್ರು. ಓಕೆ ಸಂಡೇಸ್ ಬರ್ತೀನಿ ಅಂತಂದೆ. ಅಲ್ಲಿ ಕರ್ಕೊಂಡು ಹೋದ್ರು. ನೋಡಿದಾಗ ಅಲ್ಲಿ ಸರ್ ಹೇಳ್ತಾ ಇದಾರೆ, ಒಂದು ಡೆಮೋ ಕಿಟ್ ಮಾಡ್ಕೊಂಡ್ರೆ ನಾವು ಬಿಸ್ನೆಸ್ ಮಾಡ್ಬೋದು. ನಾವು ಅಪ್ಲೈನ್ ಎಲ್ಲ ನಾವು ಏನು ಕೇಳ್ತಿರ್ಲಿಲ್ಲ, ನಾವು ಎಕ್ಸ್ಪೆಕ್ಟೇ ಮಾಡ್ತಿರ್ಲಿಲ್ಲ ಅಂದ್ರು. ಸೊ ಅದನ್ನು ಅಷ್ಟೇ ಸೀದಾ ಕರ್ಕೊಂಡ್ ಬಂದೆ. ಮಂಡೇನೆ, ಇವಾಗ ಸಂಡೇ ಸಕ್ಸಸ್ ಸೆಮಿನಾರ್ ಆಯ್ತು, ಮಂಡೇಗೆ ಬಂದ್ಬಿಟ್ಟು ಮೇಡಮ್ನ ಕರೆದ್ಬಿಟ್ಟು ಒಂದು ಡೆಮೋ ಕಿಟ್ ಮಾಡ್ಕೊಂಡೆ. ಫಾಸ್ಟ್ ಆಗಿ ನನ್ಗೆ ಮಾಡಕ್ ಶುರುವಾಯ್ತು. ಒಂದೇ ತಿಂಗಳಲ್ಲಿ 48 ಜನನ
ಅದು 20 ನಿಮಿಷ ಆಗತ್ತೆ ಒಬ್ರೊಬ್ರಿಗೆ ನಾವು ಫೇಶಿಯಲ್ ಮಾಡಿ ತೋರಿಸ್ಬೇಕು ಅಂದ್ರೆ, ಅದನ್ನು ನನಗೆ ತಾಳ್ಮೆ ಇರ್ಲಿಲ್ಲ. ಯಾಕಂದ್ರೆ ಕಸ್ಟಮರ್ ಬರ್ತಾರೆ ನನ್ಗೆ ಬೊಟಿಕಲ್ಲಿ. 2 ಮಿನಿಟ್ಸ್ ಅಲ್ಲಿ ಕೈ ಮೇಲ್ ಮಾಡಿ ತೋರಿಸ್ಬಿಟ್ಟು ನಾನ್ ಮಾಡ್ಬಿಡ್ತಿದ್ದೆ. ಅದು 48 ಮೆಂಬರ್ಸ್ ನ ಮಾಡ್ಸಿದ್ದೆ ಫಸ್ಟ್ ತಿಂಗಳಲ್ಲೇ. ಆ ತರ ಮಾಡಿ ನಾನು ಫಾಸ್ಟ್ ಟ್ರ್ಯಾಕ್ ಡೈರೆಕ್ಟರ್ ಆದೆ. ಆದ್ರೂನು ನನ್ಗೆ ಟೈಮ್ ಪಾಸ್ ಆಗ್ತಿರ್ಲಿಲ್ಲ. ಬಿಸ್ನೆಸ್ ಎಷ್ಟೊತ್ತೋ ಅಷ್ಟೇ. ಮನೆಗೆ 8 ಗಂಟೆಗೆ ಬಾಗ್ಲಾಗಿ ಹೋಗಿ ಕೂತ್ಕೊಂಡ್ರೆ ಮತ್ತೆ ಯೋಚನೆಗಳು ಬರ್ತಾ ಇತ್ತು. ಒಂದ್ಸಲ ಡೈರೆಕ್ಟರ್ ಆಗಿದ್ದೀನಿ ಅಂತ ಸಾರಿಕಾ ಮೇಡಮ್ ಬಂದ್ರು. ಅಲ್ಲಿವರೆಗೂ ನಾನು ಸಾರಿಕಾ ಮೇಡಮ್ ನೋಡಿರ್ಲಿಲ್ಲ. ಬಂದ್ರು. ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ರು. ಹೇಳ್ತಾ ಇದ್ದಾಗ ಅವ್ರಂದ್ರು ಅನ್ಕೊಳ್ಳಿ ಆಗೋಗುತ್ತೆ ಅಂದ್ರು. ನನಗೆ ಮತ್ತೆ ಕೋಪ ಬಂತು. ಏನ್ ಅನ್ಕೊಳ್ಳಿ ಆಗೋಗುತ್ತೆ ಅಂತಾರೆ ಇವ್ರು ಅಂತ. ಆಮೇಲೆ ಮಂಜುಳಾ ಮೇಡಮ್ನ ಕೇಳ್ದೆ, ಏನ್ರಿ ಇವ್ರು ಸ್ಟೈಲ್ ಆಗಿ ಮಾತಾಡ್ತಾರೆ, ಅನ್ಕೊಳ್ಳಿ ಆಗೋಗುತ್ತೆ ಅಂದ್ರೆ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಇವಾಗ 3 ಲಕ್ಷಕ್ಕೆ ಬಂದಿದ್ದೀನಿ, ಅನ್ಕೊಳಂಗಿದ್ರೆ ಹಾಕಂಗಿದ್ರೆ ಇನ್ನೇನೋ ಅಂತಂದ್ರೆ. ಇಲ್ಲ ಅವ್ರು ವಿಜಯ್ ಸರ್ ಅಂತ ಒಬ್ರು ಸರ್ ಇದಾರೆ, ಅವ್ರ ಕ್ಲಾಸ್ ಇದೆ, ಅವ್ರ ಮೈಂಡ್ ಸೆಟ್ ಕ್ಲಾಸ್ ಮಾಡ್ತಾರೆ, ನಾವ್ ಎಷ್ಟ್ ಬೇಕಾದ್ರೂ ಅರ್ನ್ ಮಾಡ್ಬೋದು ಅಂದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ಇವಾಗ ಇವ್ರಿಗೆ ಏನು ಗೊತ್ತಿಲ್ಲ, ಬರೀ ದುಡ್ಡಿನ ಮೇಲೆ ಜ್ಞಾನ ಇದೆ ಅಂತ ಗೊತ್ತಿತ್ತು ಮಂಜುಳಾ ಮೇಡಮ್. ಇನ್ನೇನ್ ಹೇಳಿದ್ರು ನಾನ್ ಬರ್ತಿರ್ಲಿಲ್ಲ. ದುಡ್ಡು ಒಂದ್ ಇದಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರಿಗೆ 1 lakh ಬರ್ತಾ ಇದೆ ಅಂತಂದ್ರು. ಅವಾಗ್ಲಿಂದ ನನ್ನ ಇದಕ್ ಬಿದ್ದಿದ್ದು ಮೈಂಡ್ ಸೆಟ್ ಕ್ಲಾಸ್ ಅಂದ್ರೆ ಏನು, ವಿಜಯ್ ಸರ್ ಅಂದ್ರೆ ಯಾರು, 2 ಕ್ವಶನ್ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಫಸ್ಟ್ ಅಲ್ಲಿಗೆ ಹೋಗ್ಬೇಕು ಅಂತ. ಅದಾಗಿದ ತಕ್ಷಣ ನನ್ನ ಅದೃಷ್ಟ ಏನೋ, ಒಂದ್ 15-20 ದಿವಸಕ್ಕೇನೆ LT ವರ್ಕ್ಶಾಪ್ ಅಂತ ಆಯ್ತು. ಒಂದ್ ದಿವಸ ಕರ್ಕೊಂಡ್ ಹೋಗಿದ್ರು. ನಾನು ಲೈಫಲ್ಲಿ ಅವತ್ತೇ ಒಂದು ಕ್ಲಾಸ್ಗೆ ಅಂತ 1 ಡೇ ಫುಲ್ ಆಲ್ರೆಡಿ ಎಲ್ಲರದು ಸೆಲೆಕ್ಷನ್ ಆಗೋಗಿತ್ತು. ವಿಜಯನಗರದಲ್ಲಿ ಅವ್ರ ಆಫೀಸ್ ಅಲ್ಲಿ ಅವರು ಕರ್ಕೊಂಡ್ ಹೋಗಿ ಒಂದ್ ದಿವಸ ಹೇಳಿದಾಗ ಇದ್ಯಾವ್ದೋ ಸಬ್ಜೆಕ್ಟ್ ಚೆನ್ನಾಗಿದೆ, ಇಷ್ಟ ಆಯ್ತು ನನ್ಗೆ. ಅವಾಗ LT ವರ್ಕ್ಶಾಪ್ 1 ದಿವಸದಲ್ಲೇ ಮುಗಿಸಿದ್ರು. ಇಷ್ಟ ಆಯ್ತು. ಹೋಗಿ ನೋಡಿದಾಗ ಸರಿ ಓಕೆ ಏನ್ ಅನ್ನಿಸ್ತು ಅಂದ್ರು. ಆಮೇಲೆ ಹೇಳ್ದೆ, ಅಯ್ಯೋ 1 ದಿವಸ ಇಲ್ಲಾಂದ್ರೆ ನಂಗೆ ಸೊಂಟ ನೋವತ್ತೆ ಅಂದೆ. ಫಸ್ಟ್ ಇಷ್ಟ ಆಯ್ತು ಅಂತ ಹೇಳಿಲ್ಲ ನಾನು. ಸರಿ ಅಂತ ಮನೆಗ್ ಬಂದ್ವಿ. ಕ್ವಶನ್ಸ್ ಕೇಳಿದ್ರು, ರಿಕ್ರಿಯೇಷನ್ ಮಾಡಿದ್ರು, ಎಸ್ ಅಂದೆ, ಸುಮ್ನಾದೆ. ಮತ್ತೆ ಒಂದು 3-4 ದಿವಸಕ್ಕೇನೆ ಮನೆಗ್ ಬಂದ್ರು ಇಬ್ರು ಮನೆಗ್ ಬಂದ್ರು. ಸಾರಿಕಾ ಮೇಡಮ್ ಇವ್ರು ಬಂದ್ಬಿಟ್ಟು 5 days ಕ್ಲಾಸ್ ಇದೆ ಅಂತ ಹೇಳಿದ್ರು. 5000 rupees 5 days ಅಂದ್ರು. ನಾನು ಏನು ಮಾತಾಡ್ಲಿಲ್ಲ. ಇಟ್ಸ್ ಓಕೆ ಅಂದೆ. ನಮ್ಮ ಮಗನ್ ಕೇಳ್ದೆ, ಹೋಗ್ಬಿಟ್ ಬಾಮ್ಮ, ಹೆಂಗೋ ನೀನ್ ಸುಸ್ತಾಗಿದ್ಯಾ, ಹೋಗ್ಬಿಟ್ ಬಾ ಅಂದ್ರು. ಇನ್ನು ಚಿಕ್ಕ ಮಕ್ಳು 5 ದಿವಸ ಹೆಂಗ್ ಬಿಟ್ಟು ಹೋಗೋದು ಅನ್ಕೊಂಡೆ. ನಮ್ಮ ಅಮ್ಮನ್ ಕೇಳಿದ್ರೆ ಅವರು ಎಸ್ ಅಂದ್ರು. ನಾನ್ ನೋಡ್ಕೋತೀನಿ, ನೀನ್ ಹೋಗು ಅಂತಂದ್ರು. ಸೊ 5 ದಿವಸ ಹೋದೆ. ಚೆನ್ನಾಗಿತ್ತು. ಪಿರಮಿಡ್ ವ್ಯಾಲಿಲಿ ಒಂದು ಫ್ಯಾಂಟಾಸ್ಟಿಕ್ ಕ್ಲಾಸ್ ಅದು ಎಕ್ಸ್ಟ್ರಾ ಎಜುಕೇಶನ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೋಗಿ ಬಂದಿದ್ದೆ, ನನ್ಗೆ ತುಂಬಾ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಮತ್ತೆ ಇಲ್ಲಿ ಸರ್ ಹೇಳಿದ್ರು ಒಂದು ಕೋರ್ಸ್ ಇರುತ್ತೆ 12 Sundays ಅಂತ. ಮತ್ತೆ ಸಂಡೇಸ್ ಇವರು 12 Sundays ಅನ್ಕೊಂಡೆ. ಅದಕ್ಕೂ ಮುಂಚೆ ನನ್ಗೆ ಸುರೇಖಾ ಭಾರ್ಗವ್ ಮೇಡಮ್ದು ಒಂದು ಕ್ಲಾಸ್ ಆಯ್ತು. ಅದ್ರಲ್ಲೂ ಅಷ್ಟೇ ಹೇಳಿದ್ರು ಅವರು, ಚಿಟ್ಕೆ ಹಾಕಿದ್ರೆ ನನಗ್ ಮನೆ, ಚಿಟ್ಕೆ ಹಾಕಿದ್ರೆ ನನ್ಗೆ ಇದು ಕಾರ್ ಬರುತ್ತೆ, ಚಿಟ್ಕೆ ಹಾಕಿದ್ರೆ ಒಂದು ಬಿಲ್ಡಿಂಗ್ ಕಟ್ತೀನಿ ಅಂತಾರೆ. ನನ್ಗೆ ಅವಾಗ ಅನಿಸ್ತಿತ್ತು, ಚಿಟ್ಕೆ ಹಾಕಿದ್ರೆ ಮನೆ ಅಂತಾರಲ್ಲ ಇವ್ರು. ಸಾರಿಕಾ ಮೇಡಮ್ ನೋಡಿದ್ರೆ ಅಂದಿದ್ದೆಲ್ಲ ಆಗೋಗುತ್ತೆ ಅಂತಾರೆ. ಸುರೇಖಾ ಭಾರ್ಗವ್ ಮೇಡಮ್ ಚಿಟ್ಕೆ ಹಾಕಿದ್ರೆ ಬರುತ್ತೆ ಅಂತಾರೆ. ನಾನ್ ಇಷ್ಟು ದಿವಸ ಎಲ್ಲ ಕಷ್ಟಪಟ್ಟಿದ್ದೀನಲ್ಲ ಅಂತ ಅನ್ಕೊಂಡೆ. ಸುರೇಖಾ ಭಾರ್ಗವ್ ಮೇಡಮ್ರಲ್ಲೂ ಹೋಗಿ ನೋಡಿದಾಗ ನಾನ್ ಕಂಪೇರ್ ಮಾಡ್ಕೊಂಡೆ, ಹೆಂಗಪ್ಪ ಇದು, ನಾನು 25 ವರ್ಷದಿಂದ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರು ಎಂತ ಮನೆ ಕಟ್ಟಿದ್ದಾರೆ, ನಾನ್ ಎಂತ ಮನೇಲಿ ಇದ್ದೀನಿ. ನಂದು 30-50 ಇದೆ, ಬಟ್ ಅದು ಒಂದು 3 crores ಆಗತ್ತೆ ಅಂದ್ರೆ ನನಗೊಂದು ಹೋಪ್ಸ್, ನಾನೇ ಕಟ್ಬಿಟ್ಟಿದೀನಿ ಅಂತ. ಬಟ್ ಅವ್ರ ಮನೆ ನೋಡಿದಾಗ ಒಂದು ಚಿಕ್ಕದ್ರ ಪಕ್ಕ ದೊಡ್ಡ, ಒಂದು ಪೆನ್ಸಿಲ್ ಪಕ್ಕ ದೊಡ್ಡ ಸ್ಕೇಲ್ ಇಟ್ಟಂಗೆ ತೋರಿಸ್ಬಿಟ್ರು. ಮೋದಿಕೇರ್ ದೊಡ್ಡದು ಅಂತ. ಅವಾಗ್ಲೂ ಖುಷಿ ಆಯ್ತು ನನ್ಗೆ. ಇಲ್ಲ ಇದ್ರಲ್ಲಿ ಏನೋ ಇದೆ ನೋಡ್ಬೇಕು ಅಂತ ಅನ್ಕೊಂಡು ಬಿಸ್ನೆಸ್ ಫುಲ್ ಆಗಿ ಮಾಡಕ್ ಶುರುವಾಗೆ ನನ್ಗೂ ಇಷ್ಟ ಆಯ್ತು. ಮತ್ತೆ 12 ದಿವಸ ಕೋರ್ಸ್ ಅಂದ್ರು. ಸರಿ ಅದಕ್ಕೂ ಬಂದೆ. ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೇನೆ ಅಯ್ಯೋ, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋದಾ. ಒಂದು ಸಂಡೇಸ್ ಅಂದ್ರೆ ನಮ್ ಪ್ರೋಗ್ರಾಮ್ ಇದ್ದು ಫಿಲಿಮ್, ಹೋಟೆಲ್, ಅಮ್ಮನ ಮನೆ, ಈ ತರ ಎಂಜಾಯ್. ಯಾಕಂದ್ರೆ ಒಂದ್ ವಾರ ಎಲ್ಲ ವರ್ಟಿಕಲ್ ದುಡ್ದಿರ್ತೀನಿ. ಸಂಡೇ ಫುಲ್ ಎಂಜಾಯ್ ಆಗಿತ್ತು. ನನಗೆ ಹೋಗ್ಬೇಕಾದ್ರೆ ಇಷ್ಟ ಆಗಲ್ಲ. ಎಲ್ಲಾ ಕ್ಲಾಸಸ್ ಹಂಗೆ ಆಗ್ತಾ ಇತ್ತು. ಹೋಗ್ಬೇಕಾದ್ರೆ ಹೋಗ್ತೀನಿ, ಬಟ್ ಫುಲ್ ಖುಷಿಯಾಗಿ ಬರ್ತೀನಿ ಹೊರಗಡೆ ಬರ್ಬೇಕಾದ್ರೆ. ಅಲ್ಲಿ ಅಷ್ಟೇ ಹೋದೆ. ಅಲ್ಲಿ ಫ್ರೆಂಡ್ಸ್ ಹೆಂಗಿರ್ತಿದ್ರು ಅಂದ್ರೆ, ಈ ಇವರಿದ್ದಾರೆ ಕಲ್ಪನಾ ಮೇಡಮು, ಸವಿತಾ ಮೇಡಮು, ಮಮತಾ ಮೇಡಮು, ಎಲ್ಲಾನು ನೋಡಿದಾಗ ಖುಷಿ ನನಗೆ. ಎಷ್ಟು ಖುಷಿಯಾಗಿ ಹೋಗ್ತಾ ಇತ್ತು ಅಂದ್ರೆ, ಯಾರಾದ್ರೂ ಫ್ರೆಂಡ್ಸ್, ಓಲ್ಡ್ ಫ್ರೆಂಡ್ಸ್ ಇಲ್ಲ ಓಲ್ಡ್ ನೆಂಟ್ರು ಎಷ್ಟೋ ದಿವಸದ ಮೇಲೆ ಕಲ್ತ್ರ ಹೆಂಗಾಗುತ್ತೋ ಹಂಗೆ ಅಪ್ಕೊಂಡ್ಬಿಡೋರು. ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಖುಷಿಯಾಗಿ ಹೋಗ್ತಿತ್ತು ನನಗೆ. ಫಿಲಿಮ್, ಹೋಟೆಲ್ಗಿಂತ ಅದು ತುಂಬಾ ಖುಷಿ ಆಗ್ತಿತ್ತು ನನ್ಗೆ. ಇಷ್ಟೊಂದು ಫ್ರೆಂಡ್ಸ್ ನ ಮೀಟ್ ಆಗಕ್ ಹೋಗ್ತಾ ಇದೀನಲ್ಲ ಅಂತ ಹೇಳ್ಬಿಟ್ಟು. ಆ ತರ ಹೋಗ್ಬೇಕಾದ್ರೆ ಬೇಜಾರ್ ಮಾಡ್ಕೊಳ್ಳೋದು, ಬರ್ಬೇಕಾದ್ರೆ ಫುಲ್ ಖುಷಿಯಾಗಿ ನಾನು ಏನೋ ಸಂಪಾದನೆ ಮಾಡ್ಬಿಟ್ಟಿದೀನಿ ಅಂತ ಅನ್ಕೊಂಡು ಮನೆಗ್ ಬರ್ತಾ ಇದ್ದೆ. ನನಗೆ ಈ ಫಿಲಿಂ ಹೋಟೆಲ್ಗಿಂತ ಖುಷಿ ಆಗ್ತಿದ್ದು. ಅದಕ್ಕೂ ಕಾಂಪ್ರಮೈಸ್ ಆದೆ. ಆದ್ಮೇಲೆ ಒಂದ್ 12 weeks ಆಯ್ತು. ಮತ್ತೆ ಹೇಳ್ತಾರೆ
1-to-1 ಮಾಡ್ಬೇಕು, ಅದು ವೀಕ್ ಡೇಸ್ ಅಲ್ಲೇ ಮಾಡ್ಬೇಕು, ಯಾಕಂದ್ರೆ ಸಂಡೇ ನಮಗೆ ಕ್ಲಾಸಸ್ ಇರುತ್ತೆ, ವೀಕ್ ಡೇಸ್ ಅಂದ್ರು. ತಿರ್ಗಾ ನನಗ್ ಕೋಪ ಬಂತು, ಏನಪ್ಪಾ ಇವರು ಹೀಗೆ ವೀಕ್ ಡೇಸ್ ಅಲ್ಲಿ ನಾನು ಹೆಂಗ್ ಮಾಡಕ್ಕಾಗತ್ತೆ, ಏನು ಸಂಡೇ ಬಾಗ್ಲಕೊಂಬರ್ತೀನಿ ಅಂತ. ಆಮೇಲೆ ಇಟ್ಸ್ ಓಕೆ ಪಾಪ. ಆವಾಗ ನಾನು ಸಾರಿಕಾ ಮೇಡಮ್ನ ತುಂಬಾ ತಾಳ್ಮೆ, ಮಂಜುಳಾ ಮೇಡಮ್ದು ನೋಡಿದ್ದೆ, ಆಮೇಲೆ ತಾಳ್ಮೆ ನೋಡಿದ್ದು ನಾನು ಸಾರಿಕಾ ಮೇಡಮ್ನ. ಅವ್ರೇನ್ ಮಾಡಿದ್ರು, 1-to-1 ಅಂದ ತಕ್ಷಣ ವೀಕ್ ಡೇಸ್ ಅಂದ್ರೆ ನನ್ಗೆ ಆಗಲ್ಲ ಅಂದೆ. ಅವರು ಹಾಗೆ ಅಂದ್ರು, ಪರವಾಗಿಲ್ಲ ಹೇಳಿ, ನಿಮ್ಗೆ 3-4 ಅವರ್ಸ್ ಆಗತ್ತೆ, ನೀವ್ ಯಾವ ಟೈಮ್ ಅಂದ್ರೆ ಆ ಟೈಮ್ ರೆಡಿ, ನೈಟ್ ಹೇಳ್ತೀರಾ ಇಲ್ಲ ಅರ್ಲಿ ಮಾರ್ನಿಂಗ್ ಹೇಳ್ತೀರಾ ಹೇಳಿ ಅಂತಂದ್ರು. 3 to 4 ಅವರ್ಸ್ ಅಂದ್ರೆ ನಾನು ಒಂದು 5 o'clock ಅಂದೆ. ಅದಕ್ಕೂ ಎಸ್ ಅಂದ್ಬಿಟ್ರು ಅವರು. ನಂಗೆ ತುಂಬಾ ಖುಷಿ ಆಗೋಯ್ತು, ಏನಪ್ಪಾ ಇವ್ರು ಎಲ್ಲದಕ್ಕೂ ಎಸ್ ಎಸ್ ಅಂತಾರಲ್ಲ, ಎಷ್ಟು ತಾಳ್ಮೆ ಇವ್ರಿಗೆ, ನನಗೆ ತಾಳ್ಮೆ ಇಲ್ವಲ್ಲ ಅಂತ ನನ್ ಗುರ್ತಿಸ್ಕೊಳಕ್ ನೋಡ್ದೆ. ಅವಾಗ 1-to-1 ಅವಾಗ್ಲೂ ಇನ್ನೊಂದು ಕ್ವಶನ್, ಅವ್ರು 5 ಗಂಟೆಗೆ ಒಪ್ಕೊಂಡ್ರು, ನಾನ್ 5 ಗಂಟೆಗೆಲ್ಲ ಒಬ್ಳೆ ಬರಲ್ಲ ಆಟೋನಲ್ಲಿ, ನನಗೆ ಅಭ್ಯಾಸ ಇಲ್ಲ, ಬೇಕಾದ್ರೆ ಕ್ಯಾಬ್ ಅಲ್ಲಿ ನಾನೇ ದುಡ್ಡು ಕೊಡ್ತೀನಿ, ಬೇಕಾದ್ರೆ ಕ್ಯಾಬ್ಗೆ ನೀವ್ ಯಾರಾದ್ರೂ ಬಂದ್ ಕರ್ಕೊಂಡು ಹೋದ್ರೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೂ ಪಾಪ ಒಪ್ಕೊಂಡ್ರು, ಎಸ್ ನಾನೇ ಬರ್ತೀನಿ ಅಂದ್ರು. ಆಮೇಲೆ ನನಗೆ ಅಲ್ಲಿ ಹೋದ್ಮೇಲೆ ಅರ್ಥ ಆಯ್ತು, ಸಾರಿಕಾ ಮೇಡಮ್ ಮನೆ ಇರೋದು ನಮ್ಮನೆ ಹತ್ರ, ನಾವ್ 8 ಜನ ಅವ್ರ ಗ್ರೂಪ್ ಬಂದಿರೋದು, ಎಲ್ಲರದು ಇರೋದು ಸಾರಿಕಾ ಮೇಡಮ್ ಮನೆ ಹತ್ರನೇ ಇರೋದು. ಇವ್ರು ಮತ್ತೆ ನನ್ನನ್ನ ಡೌನ್ ಮಾಡ್ತಾರಲ್ಲ, ಯಾಕೆ ನಾವು ವಿಜಯನಗರಕ್ಕೆ ಹೋಗ್ಬೇಕು ಅಂತ ನನಗ್ ಕೋಪ ಬಂತು. ಮತ್ತೆ ಒಂದೊಂದೇ ನನ್ನ ಎಳ್ಕೊಂತ ಇದಾರ ಇವ್ರು ಅಂತ ಅನ್ನಿಸ್ತಿತ್ತು ನನ್ಗೆ. ಮತ್ತೆ ಸರಿ ಮಂಜುಳಾ ಮೇಡಮ್ ಹೇಳ್ದೆ, ಏನ್ ಮೇಡಮ್ ಯಾಕೆ ಇವ್ರು ಹಿಂಗ್ ಮಾಡ್ತಾರೆ, ಹತ್ರ ಅಲ್ವಾ, ಇಲ್ಲಾಂದ್ರೆ ಬೇಗ ಹೋಗಿ ಬೇಗ ಬಂದ್ಬಿಡ್ಬೋದು, ಅಂಗಡಿ ಬಾಗಲ್ ತೆಗಿಬೇಕು ಅಂದೆ. ಏನೋ ಇರತ್ತೆ ಮದ್ವಿ, ಸುಮ್ನೆ ಹೇಳಲ್ಲ ಸರ್ ಅಂದ್ರು. ಇಟ್ಸ್ ಓಕೆ, ಮಂಜುಳಾ ಮೇಡಮ್ ಹೇಳಿದ್ರಲ್ಲ ಮತ್ತೆ ಓಕೆ. ಸರಿ ಹೋದ್ವಿ. ಅಲ್ಲಿ ಹೋದಾಗ ನನ್ಗೆ ಅನ್ನಿಸ್ತು, ವಿಜಯನಗರದ ಆಫೀಸಲ್ಲಿ ಕುತ್ಕೊಂಡಾಗ ನಾನ್ ಹೇಗೆ, ಇವಾಗ ನಮ್ಮನೇಲೂ ದೇವ್ರು ಇರ್ತಾರೆ, ಆದ್ರೂ ನಾವ್ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ, ಬಾಬಾ ನಮ್ಮ ತ್ಯಾಗರಾಜ್ ನಗರದಲ್ಲಿ ಇದ್ದಾನೆ, ಆದ್ರೂ ಯಾಕೆ ಶಿರ್ಡಿಗೆ ಹೋಗ್ತೀನಿ, ಅಲ್ಲಿ ಆ ಒಂಥರ ಪವರ್ ಆ ಆಫೀಸಲ್ಲಿ. ಅವಾಗ ನನಗೆ ಗೊತ್ತಾಯ್ತು, ಒಂದ್ ದಿವಸ ಅಲ್ಲಿ ಕೂತ್ಕೊಂಡು ನಾನು 1-to-1 ಮಾಡ್ಕೊಂಡಾಗ ನನಗೆ ಗೊತ್ತಾಯ್ತು ಎಷ್ಟು ಪವರ್ ಇದೆ ಆ ರೂಮ್ ಅಲ್ಲಿ ಅಂತ ನನಗೆ ಗೊತ್ತಾಯ್ತು. ಏನ್ ಪವರ್ ಗೊತ್ತಿಲ್ಲ, ಕುತ್ಕೊಂಡಾಗ ತುಂಬಾ ಖುಷಿ ಆಯ್ತು ನನಗೆ, ಒಂದು ಶೇರಿಂಗ್ ಮಾಡ್ಕೊಳಕ್ಕಾಗ್ಲಿ, ಅವ್ರು ಕೇಳಿದ ಕ್ವಶನ್ಸ್ ತುಂಬಾ ಖುಷಿ ಆಯ್ತು. ಅವಾಗ ಒಂದೊಂದೇ ಪ್ಯಾಟರ್ನ್. ಆಮೇಲೆ ಹೊರಗಡೆ ಬರ್ತಾ ಇದ್ದೀನಿ, ಬಂದಾಗ ನನ್ನಿಂದ ಎಷ್ಟು ಡಿಸ್ಟರ್ಬ್ ಆಯ್ತು ಸಾರಿಕಾ ಮೇಡಮ್ಗೆ ಅಂದ್ರೆ, ಒಬ್ರೇ ಬಂದ್ರು, ನಾನೇನೋ ವಾಪಸ್ ಬಂದ್ಬಿಟ್ಟೆ, ಇನ್ನೊಂದು ಕ್ಯಾಬ್ ಇಟ್ಕೊಂಡೆ ಬಂದ್ಬಿಟ್ಟೆ. ಬರ್ತಾ ಬರ್ತಾ ನೋಡ್ದೆ, ಅವ್ರ ಆಫೀಸಿಂದ ನೆಕ್ಸ್ಟ್ 10 o'clock ಇನ್ನೊಬ್ರಿಗೆ 1-to-1 ಮಾಡ್ಬೇಕು ಸಾರಿಕಾ ಮ್ಯಾಮ್. ಅವ್ರು ನಡ್ಕೊಂಡು ಹೋಗ್ತಾ ಇದಾರೆ ಟಿಫನ್ ಮಾಡ್ಲಿಕ್ಕೆ. ನಾನ್ ಹಿಂಗೆ ಆ ಕ್ಯಾಬಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಾರಿಕಾ ಮೇಡಮ್ ನಡ್ಕೊಂಡು ಹೋಗೋದ್ ನೋಡ್ದೆ. ಅವಾಗ ನಾನ್ ನೋಡ್ಕೊಂಡೆ, ನಾನ್ ಬೇರೆಯವ್ರಿಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದೀನಿ ನನ್ನಿಂದ ಅನ್ಕೊಂಡು ಫುಲ್ ಟ್ರಾನ್ಸ್ಫಾರ್ಮೇಶನ್. ಮನೆಗ್ ಬಂದ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ ನೆಕ್ಸ್ಟ್ ಡೇ, ಮ್ಯಾಮ್ ನೆಕ್ಸ್ಟ್ ವೀಕ್ ಇಂದ ನಾನು ಒಬ್ಳೇ ಬರ್ತೀನಿ ಅನ್ಕೊಂಡು ಕ್ಯಾಬ್ ಹೆಂಗ್ ಬುಕ್ ಮಾಡ್ಬೇಕು ಅಂತ ನನ್ ಮಗನ್ ಕೈಲಿ ಕೇಳ್ಕೊಂಡು ತಿಳ್ಕೊಂಡೆ, ಹೆಂಗ್ ಮೆಸೇಜ್ ಮಾಡ್ಬೇಕು, ಹೆಂಗ್ ಕ್ಯಾಬ್ ಓಪನ್ ಮಾಡ್ಕೋಬೇಕು ಎಲ್ಲ ನೋಡ್ಕೊಂಡು ಕಲ್ತ್ಕೊಂಡೆ. ಆಮೇಲೆ ಅನ್ನಿಸ್ತು ನನಗೆ, ಇದನ್ನೆಲ್ಲ ಈ ವಯಸ್ಸಲ್ಲಿ ಕಲಿಬೇಕಾಗಿತ್ತ ನಾನು ಅಂತ. ಮೋದಿಗರಲ್ಲಿ ಎಷ್ಟು ಚೆನ್ನಾಗಿ ಕಲ್ಸ್ಕೊಡ್ತಾರೆ ಇದೆಲ್ಲ ಅನ್ನೋದು. ಮಂಜುಳಾ ಮೇಡಮ್ ತಾಳ್ಮೆ ಮತ್ತೆ ಸಾರಿಕಾ ಮೇಡಮ್ ತಾಳ್ಮೆ ನಾನು ತುಂಬಾ ಗಮನಿಸಿದೆ. ಅವಾಗ ನನಗೆ ಎಷ್ಟು ಕೋಪ ಇದೆ, ಈಗೋ ಇದೆ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಮನೇಲೂ ಅಷ್ಟೇ, ಮನೇಲಿ ಎಲ್ಲರ ಹತ್ರ ಕೂಗಾಡ್ತಾ ಇದ್ದೆ. ನಾನ್ ಬಾಯಿ ಎತ್ತಿದ್ರೆ ಸಾಕು ಎಲ್ಲರೂ ಒಂದೊಂದ್ ಮೂಲೆಗೆ ಹೋಗ್ಬಿಡ್ತಾ ಇದ್ರು, ಅವರು ಏನು ಮಾತಾಡ್ತಿರ್ಲಿಲ್ಲ. ನನ್ ಗಂಡನ ಹತ್ರ ಜಗಳ ಆಡ್ಬೇಕಾದ್ರೆ ಬರೀ ಫೈನಾನ್ಸ್ಗೆ ಬರ್ತಾ ಇದ್ದಿದ್ದು, ಮಿಕ್ಕಿದ್ರಲ್ಲೆಲ್ಲ 90% ಚೆನ್ನಾಗಿ ನೋಡ್ಕೊಳ್ಳೋರು. ಒಂದ್ ದಿವಸ ಆಗ್ಲಿ ನನ್ ಮೇಲೆ ಅವ್ರು ಕೋಪ ಮಾಡ್ಕೊಳ್ಳೋದಿಲ್ಲ ಅನ್ನೋ ತುಂಬಾ ನಂಬಿಕೆ ನನ್ ಮೇಲೆ ನಮ್ ಹಸ್ಬೆಂಡ್ಗೆ. ಎಲ್ ಹೋದ್ರು ಕೇಳ್ತಿರ್ಲಿಲ್ಲ, ಏನ್ ಮಾಡಿದ್ರು ಕೇಳ್ತಿರ್ಲಿಲ್ಲ. ಒಂದ್ ಬಿಸ್ನೆಸ್ ಅಲ್ಲೂ ಅಷ್ಟೇ, ಮಾಡಿ ಮೇಲೆ ಒಂದು ಬೊಟಿಗಿಗೆ ಬರ್ಬೇಕು ಅಂದ್ರೆ ಅವರು 6 ತಿಂಗಳಿಗೆ ಒಂದ್ಸಲಿನೂ ಬರ್ತಾ ಇರ್ಲಿಲ್ಲ. ಏನಾದ್ರು ಕೋಪ ಮಾಡ್ಕೊಂಡು ಚೆನ್ನಾಗಿ ಜಗಳ ಆಡಿದ್ರೆ, ಯಾಕೆ ಇವತ್ ಕಸ್ಟಮರ್ ಕರೆಕ್ಟ್ ಆಗಿ ಕೊಟ್ಟ್ಯಾ ಅಂತ ಕೇಳೋರು ಅಷ್ಟೇ ಹೊರತು, ಯಾಕೆ ನೀನ್ ಕೋಪ ಆಗಿದ್ಯಾ ಅಂತ ಒಂದ್ ದಿವಸನೂ ಕೇಳಿಲ್ಲ. ಬಟ್ ನನ್ಗೆ ಅದನ್ನೆಲ್ಲ ಗುರ್ತಿಸಕ್ ಏನೇನೋ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ವರ್ಕೌಟ್ ಮಾಡ್ತಾ ಇದ್ದಿದ್ದೆ ಬೇರೆಯವ್ರ ಮೇಲೆನೆ. ನನಗ್ ಹೆಂಗ್ ಬೇಕು, ಇವಾಗ ಯಾವ್ದಾದ್ರು ಆಗ್ಬಾರ್ದು ಅಂತ ಅನ್ಕೋಬಾರ್ದು ಅಂತಾರೆ ಸರ್, ಆದ್ರೆ ನಾನು ಇದ್ ಮಾಡ್ಬಾರ್ದು, ಇದು ಹೇಳ್ಬಾರ್ದು, ಬರೀ ಇದೇ ಮಾಡ್ತಾ ಇದ್ದಿದ್ದು. ಏನ್ ಮಾಡ್ಬೇಕು ಅಂತ ಹೇಳಕ್ ಬರ್ತಲ್ಲ, ಎಲ್ಲ ರಾಂಗ್ ಮಾಡೋದೆ. ನೀನ್ ಯಾಕೆ ಹಿಂಗ್ ಮಾಡ್ದೆ, ಹಿಂಗ್ ಮಾಡಮ್ಮ ಅಂತ ಹೇಳ್ಕೊಳಕ್ ಬರಲ್ಲ, ನೀನ್ ಯಾಕೆ ಹಿಂಗ್ ಮಾಡ್ದೆ ಅನ್ನೋದು, ಮಕ್ಳ ಮೇಲೆ ಬೈಯೋದು. ಇಲ್ಲಿ ಸ್ಟ್ರೆಸ್ ಆಗಿರತ್ತೆ ನನ್ಗೆ ಬೊಟಿಕಲ್ಲಿ, ಅದನ್ನೆಲ್ಲ ಮಕ್ಳ ಮೇಲೆ ಬಿಡೋದು. ಅದು ನನಗೆ ಗೊತ್ತಾಗ್ತಿರ್ಲಿಲ್ಲ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು. ಮಗಳಿಗೂ ನನ್ಗೂ ಆಗ್ತಾನೆ ಇರ್ಲಿಲ್ಲ. ಯಾಕೆಂದ್ರೆ ಕಂಬೈನ್ಡ್ ಕಾಲೇಜಲ್ಲಿ ಹಾಕಿದೀನಿ, ನಿನ್ ಗಂಡು ಹುಡುಗ ಹತ್ರ ಮಾತಾಡಂಗಿಲ್ಲ, ಯಾಕಂದ್ರೆ ನಮ್ಮಪ್ಪ ನನ್ನನ್ನು ಹಂಗ್ ಸಾಕಿದ್ರು, ನಾನ್ ಇವಾಗ ಇವಳನ್ನ ಅದೇ ತರ ಇಲ್ಲೂ ಸಾಕ್ತಾ ಇದ್ದೀನಿ. ಗಂಡಸ್ರ ಹತ್ರ ಮಾತಾಡಂಗಿಲ್ಲ, ಒಂದು ಸ್ಕೂಟರ್ ಅಲ್ಲಿ ಆಗ್ಲಿ ಕಾರಲ್ಲಿ ಆಗ್ಲಿ ಒಬ್ರೇ ಇರ್ಬೇಕಾದ್ರೆ ಬರಂಗಿಲ್ಲ, ಆತರ ತುಂಬಾ ಅನುಭವಿಸ್ತಿದ್ಲು ನನ್ ಮಗಳು. ಯಾಕಪ್ಪ ಹೀಗೆ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರಿಗೂ ಫ್ರೀಡಮ್ ಬಿಟ್ಟಿದ್ದೀನಿ ಮನೇಲಿ. ಮಕ್ಕಳಂತೂ ತುಂಬಾ ಖುಷಿ ನನ್ನಿಂದ. 4 ಜನ ಕೂತ್ಕೊಂಡು ಮಾತಾಡ್ತೀವಿ ನಾವು, ಏನೇ ಬಂದ್ರು 4 ಜನ ಡಿಸಿಷನ್ ತಗೋಬೇಕು.
ಒಬ್ಬರೇ ನಾವು ಡಿಸಿಷನ್ ತಗೊಳ್ಳೋದೇ ಇಲ್ಲ, ಆ ತರ ಒಂದು ಆಗಿದೆ. ಮತ್ತೆ ನಾನು ಇದ್ರಲ್ಲಿ ಎಷ್ಟು ಅಚೀವ್ ಮಾಡಿದೀನಿ ಅಂತಂದ್ರೆ ಫಾರಿನ್ ಟ್ರಿಪ್ಸ್ 3 ವರ್ಷ 3 ಅಚೀವ್ ಮಾಡಿದೀನಿ. ಯಾಕಂದ್ರೆ ನನಗೆ ಮಂಜುಳಾ ಮೇಡಮ್ ಹೇಳ್ಕೊಟ್ಟಿದ್ದು, ಕಂಪನಿ ಯಾವುದೇ ಆಗ್ಲಿ ಏನ್ ಕೊಡುತ್ತೋ ಅದಷ್ಟು ತಗೋಬೇಕು, ಯಾವುದೇ ಒಂದು ಆಪ್ಷನ್ ಕೊಟ್ರು ಎಲ್ಲದನ್ನು ಅಚೀವ್ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಲ್ಲ ಅಚೀವ್ ಮಾಡ್ಕೋತಾ ಬಂದೆ. ಮತ್ತೆ ಫಾರಿನ್ ಟ್ರಿಪ್ ಹೋದಾಗ ನನಗೆ ತುಂಬಾ ಖುಷಿಯಾಗಿದ್ದು, ಎಷ್ಟು ಕೇರ್ ಮಾಡ್ತಾರೆ ಅಂತ. ಮೋದಿ ಕೇರ್ ಅಂತ, ಮೋದಿ ಸರ್ ಎಷ್ಟು ಚೆನ್ನಾಗಿ ಕೇರ್ ಅಂತ ಇಟ್ಟಿದ್ದಾರೆ. ಅವ್ರು ಎಲ್ಲಿದಾರೋ ನನ್ವರ್ಗು ಇಲ್ಲಿವರೆಗೂ ಮಾತಾಡ್ಸಿಲ್ಲ, ಬಟ್ ಅವರ ಡೂಪ್ಲಿಕೇಶನ್ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ, ನಮಗೆ ಅಲ್ಲಿ ಲೀಡರ್ ಆಗಿ ಬಂದಿದ್ದು ಭಾಸ್ಕರ್ ಸರ್, ನಮ್ಮ ಇನ್ಚಾರ್ಜ್ ಆಗಿ ಬಂದಿದ್ದು ತುಂಬಾ ಕೇರ್ ಆಗಿ ತಗೊಂತಾ ಇದ್ರು. ಒಂದು ರೂಮ್ಸ್ ಕೊಟ್ಟಿದ್ರು, ಎಷ್ಟು ಚೆನ್ನಾಗಿತ್ತು ರೂಮ್ಸ್ ಅಂದ್ರೆ, ಅಷ್ಟು ಲಕ್ಸುರಿಯಸ್ ರೂಮ್ ಕೊಟ್ರು. ಮತ್ತೆ 1 ರೂಪಾಯಿ ಆಗ್ಲಿ ಎಲ್ಲೂ ಖರ್ಚಾಗಿಲ್ಲ. ನಾವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಮಾತ್ರ ನಮ್ದು ಖರ್ಚಾಗ್ತಿತ್ತು, ಇನ್ ಯಾವ್ದು ಇಲ್ಲ. ಒಂದು ವಾಟರ್ ಬಾಟಲ್ ಸಮೇತ ನಾವು ಪರ್ಚೇಸ್ ಮಾಡಿಲ್ಲ. ರೂಮ್ಸ್ ಅಲ್ಲೂ ರೆಡಿ ಇರ್ತಿತ್ತು, ಬಸ್ ಅಲ್ಲೂ ರೆಡಿ ಆಗ್ತಿತ್ತು. ಲಾಸ್ಟ್ಗೆ ನಾನು ಸಂಧ್ಯಾ ಮತ್ತೆ ನಾನು ನನ್ನ ಸೊಸೆ ಇಬ್ರು ಹೋಗಿದ್ದು. ಬರೀ ಹೆಂಗಸರ್ನ ಕಳ್ಸಕ್ಕೆ ನಮ್ಮಲ್ಲಿ ಅಭ್ಯಾಸನೇ ಇರ್ಲಿಲ್ಲ. ನಮ್ಮ ಮಗ ಹುಷಾರಮ್ಮ ಅಂತ ಹೇಳಿ ಕಳಿಸ್ದ. ಮತ್ತೆ ಅಲ್ಲಿ ಹೋದಾಗ ಒಬ್ರು ಫುಲ್ ಫ್ಯಾಮಿಲಿ ಲೇಟ್ ಆಗಿ ಬಂದ್ರು ಫ್ಲೈಟ್ಗೆ. ನಮ್ಗೆ ಟೈಮ್ ಆಗೋಗಿತ್ತು. ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು ಎಲ್ಲರಿಗೂ, ಅವ್ರು ಲೇಟ್ ಆಗಿ ಬಂದಿದ್ದಾರೆ ಅಂತ. ಅವಾಗ ಭಾಸ್ಕರ್ ಸರ್ ತಗೊಂಡು ಅಲ್ಲಿ ಒಂದು ನೋಡಿದ ರೀತಿ, ಅವರು ಮ್ಯಾನೇಜ್ ಮಾಡಿದ ರೀತಿ ನನಗೆ ಭಯ ಆಗ್ಬಿಟ್ಟು ಭಾಸ್ಕರ್ ಸರ್ನ ಕೇಳ್ದೆ, ಏನ್ ಸರ್ ಮಾಡ್ತೀರಾ ಅಂದ್ರೆ, ಇಲ್ಲ ಮೇಡಮ್ ನೀವೆಲ್ಲ ಹೋಗಿ ಕುತ್ಕೊಂಡ್ಬಿಡಿ, ನಾನು ಅವ್ರು ಬರ್ಲಿಲ್ಲ ಅಂದ್ರೆ ನಾನು ಕ್ವಿಟ್ ಆಗ್ತೀನಿ, ಇಲ್ಲೇ ಇದ್ದು ಅವ್ರನ್ನ ಕರ್ಕೊಂಡ್ ಬರೋವರೆಗೂ ಕಂಪನಿಗೆ ಫೋನ್ ಮಾಡ್ದೆ, ಒಬ್ರು ಮಿಸ್ ಆದ್ರೂ ನೀವು ಬರಂಗಿಲ್ಲ ಅಂತ ಹೇಳಿದ್ದಾರೆ ಅಂದ್ರು. ನನಗೆ ತುಂಬಾ ಖುಷಿ ಆಗೋಯ್ತು, ಯಾರಪ್ಪ ಇಷ್ಟು ಕೇರ್ ಮಾಡ್ತಾರೆ, ಇಂತ ಒಂದು ಒಳ್ಳೆ ಕಂಪನಿಲಿ ಇದೀನಿ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಒಂದೊಂದೇ ಕಂಪೇರ್ ಮಾಡ್ತಾ ಬಂದೆ. ಅವಾಗ ನನ್ನ ಸಂಪಾದನೆ ಚಿಕ್ಕದು ಅನ್ಕೊಂಡ್ ಬಂತು. ನನ್ಗೆ ಒಂದು ವಿಜುವಲೈಸೇಷನ್ ಮಾಡೋದಾಗ್ಲಿ ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ, ಆತರ ಎಲ್ಲ ಪ್ರತಿ ಒಂದು ಮಾಡ್ತಾ ಇದ್ದೀನಿ. ಬೇಡ ಅಂತ ಇದ್ದವಳು ನಾನೇ ಫುಲ್ಲು ಯಾವ ಮೀಟಿಂಗ್ ಬಂದ್ರು ಅಟೆಂಡ್ ಮಾಡೋದು, ಆತರ ಮಾಡ್ತಾ ಇದ್ದೀನಿ. ಇವಾಗ ವಿಜಯ್ ಸರ್ ಒಂದ್ ಹೇಳ್ಕೊಡ್ತಾರೆ, ಆ ವಿಜಯ್ ಸರ್ದು ಕಲಿತೀನಿ ನಾನು. ಒಂದು ಆದಿಶಕ್ತಿಗೆ ಯಾವ ತರ ಒಂದೊಂದು ವೆಪನ್ ಇರುತ್ತೆ, 10 ಕೈಲಿ 10 ವೆಪನ್ಸ್ ಹೆಂಗಿರತ್ತೆ, ಆ ತರ ಒಬ್ರೊಬ್ರದ್ದು ನನ್ ಐಡಿಯಾಸ್ ತಗೋತೀನಿ. ಅವ್ರ ಅಷ್ಟು ಶಕ್ತಿ ಸೇರಿ ನನ್ಗೊಬ್ಬಳಿಗೆ ಇದೆ ಅನ್ನೋ ತರ ಫೀಲ್ ಆಗ್ತೀನಿ ನಾನು. ಅಷ್ಟು ಖುಷಿ ಆಗತ್ತೆ. ಮತ್ತೆ ಫಾರಿನ್ ಟ್ರಿಪ್ ಹೋದಾಗ ಭಯ ಆಗ್ತಿತ್ತು ನನ್ಗೆ. ಫಸ್ಟ್ ಒಂದು ಪ್ಯಾರಾಶೂಟ್ ರೈಡಿಂಗ್ ಹೋಗಿದ್ವಿ. ಅಲ್ಲಿ ಹೋದಾಗ ಅಷ್ಟೇ ನನ್ಗೆ ಭಯ ಆಯ್ತು. ಯಾಕಂದ್ರೆ ನಮ್ ಫ್ಯಾಮಿಲಿ ಆಲ್ರೆಡಿ ನಮ್ಮ ಕಸಿನ್ ಒಬ್ಬ ಇಲ್ಲಿ ಬನೇರ್ಘಟ್ಟದಲ್ಲಿ ಲಿಂಕ್ ಕಿತ್ತೋಗ್ಬಿಟ್ಟು ಬಂಗಿ ಜಂಪ್ ಅಲ್ಲಿ ಸತ್ತೋಗ್ಬಿಟ್ಟಿದ್ದ. ಅದು ನನ್ಗೆ ಬಂತು. ಮತ್ತೆ ನನ್ನ ಫ್ರೆಂಡ್ ಒಬ್ಳು ಪ್ಯಾರಾಶೂಟ್ ಅಲ್ಲಿ ಇಳಿತಾ ಕಾಲು ಸ್ಪೇನ್ ಆಗಿ ಹೋಗಿತ್ತು. ಅದಕ್ಕೋಸ್ಕರ ನನಗೆ ಭಯ ಆಗ್ತಿತ್ತು, ಅಯ್ಯೋ ಆತರ ಆಗ್ಬಿಟ್ರೆ ಹೆಂಗೆ, ನಾನ್ ವೆಯ್ಟ್ ಅನ್ನೋದು ನನ್ ಫೀಲಿಂಗು, ನಾನ್ ವೆಯ್ಟ್ ಇದ್ದೀನಿ, ಹಂಗೇನಾದ್ರು ಹಾಗೆ ಹೆಂಗೆ ಅಂತ. ಬಟ್ ಏನು ಅನ್ಕೊಂಡಿಲ್ಲ, ಹೋದೆ, ಕಣ್ ಮುಚ್ಕೊಂಡು ವಿಜಯ್ ಸರ್ನ ನೆನೆಸ್ಕೊಂಡೆ ನಾನು. ಈ ತರ ನನಗೆ ಭಯ ಆಗ್ತಾ ಇದೆ ಸರ್ ಅಂತ ಹೇಳ್ಬಿಟ್ಟು. ಅವ್ರು ನನ್ ಕನ್ಸಲ್ಲೇ ಕಣ್ ಮುಚ್ಚಿದ ತಕ್ಷಣ ಹೇಳಿದ್ರು, ಏನ್ ಮ್ಯಾಮ್ ಮೇಲ್ ಹೋದಾಗ ಪ್ಯಾರಾಶೂಟ್ ಮೇಲ್ ಹೋಗ್ತೀರಾ, ಆರಾಮಾಗಿ ಮೇಲಿಂದ ತುಂಬಾ ಸುಂದರವಾಗಿ ಕಾಣುತ್ತೆ, ಎಂಜಾಯ್ ಮಾಡಿ, ಅವಾಗ ಏನು ಭಯ ಆಗಲ್ಲ, ಏನು ಮಹಾ ಅಂತಂದ್ರು. ಇಟ್ಸ್ ಓಕೆ, ಅದನ್ನು ನೋಡ್ಕೊಂಬಂದು ಏನೂ ಆಗ್ಲಿಲ್ಲ, ಎಷ್ಟು ಪ್ಲಾನ್ಡ್ ಆಗಿ ಇಳ್ದೆ ಬಂದ್ಬಿಟ್ಟೆ. ಮತ್ತೆ ಅಂಡರ್ ವರ್ಲ್ಡ್ ವಾಟರ್ ಡೈಗ್ ಹೋಗ್ಬೇಕಾಗಿತ್ತು. ಅಯ್ಯೋ ಮತ್ತೆ ಅಲ್ಲಿ ಭಯ ಆಯ್ತು. ಏನು ಅಂದ್ರೆ ಏನಾದ್ರು ತಿಮಿಂಗ್ಲ ಬಂತು, ಹಾವು ಬಂತು, ಕಚ್ಬಿಡ್ತು ಅಂದ್ರೆ ನೀರಲ್ಲಿ ಏನ್ ಮಾಡೋದು ಅಂತ ಭಯ. ಅವಾಗ್ಲೂ ಮತ್ತೆ ವಿಜಯ್ ಸರ್ನ ನೆನ್ಸ್ಕೊಂಡೆ. ಅವ್ರಂದ್ರು, ಏನ್ ಮೇಡಮ್ ಏನಾಗ್ಬಿಡುತ್ತೆ ಮಹಾ ಅಂದ್ರೆ, ದೊಡ್ಡ ತಿಮಿಂಗ್ಲ ಬರುತ್ತಾ, ಸತ್ತೋಗ್ಬಿಡ್ತೀರಾ ಅಷ್ಟೇ ತಾನೇ, ಏನೋ ಒಂದು ತಿಮಿಂಗ್ಲ ಜೊತೆ ಸಾಹಸ ಮಾಡಿರೋ ಹೆಂಗ್ಸು ಅಂತ ಗಿನ್ನಿಸ್ ಬುಕ್ ಅಲ್ಲಿ ಬರುತ್ತೆ ಬಿಡಿ ಅಂತ ಅಂದ್ರು. ಮತ್ತೆ ಹೋದೆ. ಸೊ ನನ್ನ ಮಗಳ ವಿಚಾರದಲ್ಲೂ ಅಷ್ಟಾಯ್ತು. ಒಂದ್ಸಲ ಎಷ್ಟು ಚೆನ್ನಾಗಿ ವರ್ಸ್ಟ್ ಪ್ರಿಪೇರ್ ಆಗೋದನ್ನ ಕಲ್ಸ್ಬಿಟ್ರು. ಅವತ್ತಿಂದ ನಾನು ಇವತ್ತಿನವರೆಗೂ ಯಾವ್ದಕ್ಕೂ ಹೆದರಲ್ಲ. ಇವಾಗ ಕರೋನಾನು ಇದೆ, ಯಾವತ್ತು ನಾನು ಬರುತ್ತೆ ಅನ್ಕೊಂಡಿಲ್ಲ, ಬರಲ್ಲ ಅನ್ಕೊಂಡಿಲ್ಲ. ನನ್ ಕರ್ತವ್ಯ ನಾನ್ ಮಾಸ್ಕ್ ಹಾಕೋಬೇಕು, ಇರ್ಬೇಕು ಅಷ್ಟೇ. ನಾನೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟವ್ರು. ಯಾವ್ದನ್ನು ಎಕ್ಸ್ಪೆಕ್ಟ್ ಮಾಡ್ಬೇಡಿ ಅಂತ ಹೇಳ್ತಾರೆ. ಇವಾಗ ಯಾವ್ದೇ ಆಗ್ಲಿ, ಒಂದ್ ದಿವಸ ಸರ್ ಹೇಳಿದ್ರು, ಒಂದ್ ಪೇಜ್ ಬರೀರಿ, ಎಕ್ಸ್ಪೆಕ್ಟೇಷನ್ ಇಲ್ದೆ ಬರೀರಿ ಅಂದ್ರು. ನನಗ್ ಗೊತ್ತಾಗಿಲ್ಲ, ನನ್ಗೋಸ್ಕರ ನಾನ್ ಬೇಕು ಅಂದ್ರೆ ಅದ್ ಎಕ್ಸ್ಪೆಕ್ಟೇಷನ್, ಇಲ್ಲ ಅಂದ್ರೆ ಇಲ್ಲ ಅನ್ಕೊಂಡಿದ್ದೆ. ಒಂದ್ ಪೇಜ್ ಫುಲ್ ಬರ್ದೆ ನಾನು. ಬರ್ದಾಗ ಅದ್ರಲ್ಲಿ ಏನಿತ್ತು, ನನ್ ಸೊಸೆ ಚೆನ್ನಾಗಿರ್ಬೇಕು, ನನ್ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರು ಚೆನ್ನಾಗಿರ್ಬೇಕು, ಇವ್ರು ಚೆನ್ನಾಗಿರ್ಬೇಕು ಅಂತ ಬರ್ದು ಬಿಟ್ಟು ಅಪ್ಲೈನಿಗೆ ಹಾಕ್ಬೇಕು ಅಂದ್ರು. ಹಾಕ್ದೆ. ಅದ್ರಲ್ಲೂ ಆಮೇಲೆ ನಾನು ಓದ್ತಾ ಇದ್ದೀನಿ, ಎಲ್ಲ ಎಕ್ಸ್ಪೆಕ್ಟೇಷನ್ನೇ ಅದು. ಸೊ ಅವರ ಸ್ಲೈಡ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ. ನನಗೆ ಆ ಸ್ಲೈಡ್ಸ್ ಒಂದು ಭಗವದ್ಗೀತೆ. ನನಗೆ ಸರ್ದು ಸ್ಲೈಡ್ಸ್ ಎಷ್ಟಿದಾವೆ, 1000 ಮೇಲಿದಾವೆ. ಅಷ್ಟನ್ನು ನೋಡಿದಾಗ ನನ್ಗೆ ಅದೊಂದು ಭಗವದ್ಗೀತೆ ಆಗತ್ತೆ. ಕೃಷ್ಣ ಪರಮಾತ್ಮ, ನಮ್ಮ ವಿಜಯ್ ಸರ್, ಅವರು ದೇವ್ರು ನಿಜವಾಗ್ಲೂ ಕಾಣಲ್ವಂತೆ ಈ ಕಾಲದಲ್ಲಿ, ಕಲಿಯುಗದಲ್ಲಿ ಪ್ರತಿಯೊಬ್ಬರು ಮನುಷ್ಯರಲ್ಲೂ ನೋಡ್ಬೇಕು ಅಂತಾರೆ. ಅದನ್ನ ನಾನು ವಿಜಯ್ ಸರ್ ಅಲ್ಲಿ ನೋಡ್ತಾ ಇದ್ದೀನಿ. ನನ್ಗೆ ಇಷ್ಟು ಖುಷಿ ಆಗ್ಲಿ, ಈ ತರ ಒಂದು
ಎಷ್ಟ್ ಚೆನ್ನಾಗಿ ನೋಡ್ಕೋತಾರೆ ಅಂದ್ರೆ, ನೀವ್ ಮೇಡಮ್ ನಿಮ್ಗೆ ಖುಷಿ ಇದೆಯಾ ಅಂತ ಯಾರು ಕೇಳ್ತಾರೆ? ಯಾವ ಬಿಸ್ನೆಸ್ ಅಲ್ಲಾದ್ರೂ ನೀವ್ ಖುಷಿಯಾಗಿದ್ದೀರಾ ಅಂತ ಕೇಳ್ತಾರ? ಅಪ್ಲೈನ್ಸ್ ಅಂತೂ ನೀವ್ ನೋಡ್ಬೇಕಾಗಿದ್ದು, ನಾನು ಅಲ್ಲಿ ಹೋದಾಗ ಒಂದು ನ್ಯಾಚುರಲ್ ಫುಡ್ ಅಂತ ತಗೊಂಡ್ ಬಂದು ಕೊಡ್ತಾ ಇದ್ವಿ. ಒಬ್ರೊಬ್ರು ಬಾಕ್ಸ್ ಅಲ್ಲೂ ನಾವು ಕಾಲೇಜಲ್ಲಿ ಹೆಂಗ್ ತಿಂತಾ ಇದ್ವಿ ಹಾಕ್ತರ ತಿಂತಾ ಇದ್ವಿ. ಒಂದು ಕೇರ್ ಮಾಡೋದು ಅಂದ್ರೆ ಮೋದಿ ಕೇರ್ ಅಂತ ಕರೆಕ್ಟ್ ಆಗಿ ಇಟ್ಟಿದ್ದಾರೆ. ಮೋದಿ ಸರ್ ಕೇರ್ ಮಾಡ್ತಾರೆ. ಮತ್ತೆ ನನಗೆ, ನಾನಿವಾಗ ನನ್ ಗಂಡನ ಮದ್ವೆ ಆಗಿದ್ದೀನಿ, ನನ್ ಗಂಡನ್ ಫ್ಯಾಮಿಲಿ ಎಲ್ಲ ನನ್ಗೆ ಸಪೋರ್ಟ್ ಮಾಡತ್ತೆ. ಇಟ್ಸ್ ಓಕೆ. ನಮ್ಮ ಅಮ್ಮನ ಮನೇಲಿ ನಾನು ಹುಟ್ಟಿದೀನಿ, ನಮ್ಮ ಅಮ್ಮ ಅವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ. ಫ್ರೆಂಡ್ಸ್ ಇರ್ಬೋದು, ಚಿಕ್ಕನ್ನಿಂದ ಓದಿದೀನಿ ಇಲ್ಲ ಏನೋ ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಇಂಥ ಒಂದು ಫ್ಯಾಮಿಲಿ, ಈ 3 ಫ್ಯಾಮಿಲಿ ಏನೇನ್ ಮಾಡುತ್ತೋ, ಇದು ಒಂದು ಫ್ಯಾಮಿಲಿ ನನಗೆ ಬಂದು ತೋರಿಸ್ತಾ ಇದೆ. ಎಂತ ಫ್ಯಾಮಿಲಿ ನಾನು ಇವಾಗ ಜಾಯಿನ್ ಆಗಿದ್ದೀನಿ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಯಾರೇ ಇಲ್ದೇ ಇದ್ರು ಪರವಾಗಿಲ್ಲ, ನನ್ಗೆ ಈ ಕ್ಲಾಸು, ಈ ಜನಗಳು, ಈ ವಿಜಯ್ ಸರ್ ಇದ್ರೆ ಸಾಕು, ನಾನು ಎಲ್ಲಾ ಪ್ರತಿಯೊಂದನ್ನು ಪಡ್ಕೋತೀನಿ ಅನ್ನೋ ಧೈರ್ಯ ಬಂದ್ಬಿಟ್ಟಿದೆ. ನನ್ನ ಸಾಮರ್ಥ್ಯ ಎತ್ತಿ ತೋರಿಸ್ತಾ ಇದಾರೆ. ಇಷ್ಟೇನಾ ನಿಮ್ಮ ಸಾಮರ್ಥ್ಯ ಅಂದಾಗ, ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ನನ್ಗಂತೂ ಖುಷಿಯಾಗಿದೆ ಈ ಲೈಫ್ ಅಲ್ಲಿ. ಒಂದು ಕೋಪ ಬರಲ್ಲ ಇವಾಗ. ಏನೇ ಬಂದ್ರು ಒಂದು ನಿಮಿಷ ಅಷ್ಟೇ ಅದನ್ನ ನೋಡ್ಕೊಳ್ತೀನಿ ನಾನು. ಯಾವ್ದನ್ನ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇದೆ. ಒಂದೇ ಬಿಸ್ನೆಸ್, ಎರಡನೇ ಬಿಸ್ನೆಸ್ ಅಂದ್ರೆ ನಂಗೆ ತಲೆನೋವು, ಅಯ್ಯೋ ನನ್ ಕೈಲಿ ಮಾಡಕ್ಕಾಗಲ್ಲ ಅಂತಿದ್ದೆ. ಇವಾಗ ಹಾಗಲ್ಲ, ಬೊಟಿಕ್ನು ಮೇಂಟೈನ್ ಮಾಡ್ತಾ ಇದ್ದೀನಿ, ಮನೇನು ಮೇಂಟೈನ್ ಮಾಡ್ತೀನಿ. ಯಾರಿಗೆ ಎಷ್ಟೆಷ್ಟು ನಾನ್ ಕೊಡ್ಬೇಕು ಅಷ್ಟಷ್ಟು ಟೈಮ್ ಕೊಟ್ಕೊಂಡು ಪ್ರೆಸೆನ್ಸ್ ಅಲ್ಲಿ ಇರೋದ್ರಿಂದ ತುಂಬಾ ಖುಷಿಯಾಗಿದ್ದೀನಿ ನಾನು. ಇದನ್ನ ಮತ್ತೆ ಇದನ್ನ ನಿರ್ಭಯಾನಂದ ಸ್ವಾಮಿದು ಎಂಥ ಇದು ನೋಡ್ದೆ ಅಂತಂದ್ರೆ, ಕಾಷಾಯ ವಸ್ತ್ರಗಳು ನನಗೆ ಇವಾಗ ಅವ್ರು ನೋಡೋದು, ಹಾಕೊಂಡಿರೋ ಬಟ್ಟೆ ಏನು, ಅವ್ರು ಹೇಳ್ತಾ ಇರೋ ವರ್ಡ್ಗಳೇನು ಅಂತ ಅದನ್ನು ತಿಳಿದಿದೆ. ದಿನ ಒಂದೊಂದು ಎಪಿಸೋಡ್ ನ ನೋಡ್ತಾ ಇರ್ತೀನಿ. ಬಿ ಕೆ ಶಿವಾನಿದು ಹಾಗೆ ಅನ್ಕೊಂಡಿದ್ದೆ. ನಮ್ ಚಿಕ್ಕಮ್ಮ ಅವರೆಲ್ಲ ಹೋಗ್ತಾರೆ, ಬಟ್ ನಾನ್ ಹೋಗ್ತಿರ್ಲಿಲ್ಲ. ಓಂ ಶಾಂತಿ ಅಂದ್ರೆ ನನ್ಗೆ ಆಗ್ತಿರ್ಲಿಲ್ಲ. ಇವಾಗ ವಿಜಯ್ ಸರ್ ಹಾಕಿರೋ ಸ್ಲೈಡ್ ಗಳಿಂದ ಅವ್ರು ಏನು ಅಂತ ಹೇಳ್ಬಿಟ್ಟು ದಿನ ಒಂದೊಂದನ್ನ ನೋಡ್ತೀನಿ. ತುಂಬಾ ಖುಷಿಯಾಗಿದ್ದೀನಿ. ನನ್ಗೆ ಹೇಳಕ್ಕೆ ಬಿಟ್ರೆ ಇನ್ನು ಒಂದ್ ದಿವಸ ಫುಲ್ ಹೇಳ್ಬೋದು ಕ್ಲಾಸ್ ಬಗ್ಗೆ, ಆ ತರ ಇದೆ. ಖುಷಿಯಾಗಿದ್ದೀನಿ. ಇದಕ್ಕೆಲ್ಲ ಕಾರಣ ವಿಜಯ್ ಸರ್. ಮತ್ತೆ ಆ ಸ್ಲೈಡ್ಗಳು, ನನ್ನ ಅಪ್ಲೈನ್ಸು, ಡೌನ್ ಲೈನ್ಸು. ಇವಾಗ ನನ್ನ ಟೀಮಲ್ಲಿ 12 ಜನ ಕ್ವಾಲಿಫೈಡ್ ಡೈರೆಕ್ಟರ್ಸ್ ಇದ್ದಾರೆ. 300 ಮೆಂಬರ್ಸ್ ನನ್ಗೆ ಲಾಯಲ್ಟಿ ಮಾಡೋರಿದ್ದಾರೆ. 4 ಜನ SCDಗಳಿದಾರೆ, ಕಾರ್ ಫಂಡ್ ಅಚೀವರ್ಸ್. ಮತ್ತೆ 50,000 ಮಾಡೋರಿದ್ದಾರೆ, ಚೆಕ್ ತಗೊಂಡಿರೋರು ಇದ್ದಾರೆ, 30,000 ತಗೊಂಡಿರೋರು ಇದ್ದಾರೆ. ನಾನು ಹೈಯೆಸ್ಟ್ ಚೆಕ್ 1,08,000 ತಗೊಂಡಿದ್ದೀನಿ ಒಂದೇ ತಿಂಗಳಲ್ಲಿ. ಮತ್ತೆ ನಮ್ಮ ಫ್ಯಾಮಿಲಿ ಫುಲ್ ಆ ತಿಂಗಳು ಹೈಯೆಸ್ಟ್ ಚೆಕ್ ಕರೋನಾದಲ್ಲಿ ತಗೊಂಡಿದ್ದು 2.5 ಲಕ್ಷ. ನಾನು ತುಂಬಾ ಪ್ರೌಡ್ ಆಗಿದ್ದೀನಿ. ಪ್ಯಾಸಿವ್ ಇನ್ಕಮ್ ಬೇರೆ ಇದು. ಭಯ ಅನ್ನೋದಿಲ್ಲ ನನ್ಗೆ ಇವಾಗ. ಒಂದೇ ವಿಜಯ್ ಸರ್ ಹೇಳಿದ್ದು, ಏನೇನ್ ಜ್ಞಾನ ಬೇಕೋ ಕೊಟ್ಬಿಡಿ ಮೇಡಮ್ ಅಂತ, ಅದನ್ನು ರೆಡಿ ಆಗಿದ್ದೀನಿ. ನನ್ನ ಕೊನೆ ಒಂದು ಆಸೆ ಅಂತಂದ್ರೆ, ಈ ಮೋದಿಗೆರಿಗೆ ಬಂದ್ಮೇಲೆನೆ ಆ ಆಸೆ ನನಗೆ ಹುಟ್ಟಿದ್ದುನು. ಅಲ್ಲಿವರೆಗೂ ಅಂತ ದೊಡ್ಡ ಆಸೆ ಕಾಣ್ಬೇಕಂತ ನನಗೆ ಕನ್ಸಲ್ಲೂ ಸಮೇತ ಆಗಿರ್ಲಿಲ್ಲ. ನನ್ನ ಡೌನ್ ಲೈನ್ಸ್ ಅಲ್ಲಿ, ನನ್ನ ಟೀಮ್ ಅಲ್ಲಿ, ನನ್ನ ಕೆಳಗಡೆ 20 GBDಗಳು ನನ್ನ ಲೈಫ್ ಆಂಬಿಷನ್ ಇದು. ಅವ್ರ ಕೆಳಗಡೆ 100 GBDಗಳು, ಅವ್ರ ಕೆಳಗಡೆ 1000 GBDಗಳು, ಅವ್ರ ಕೆಳಗಡೆ 10,000, ಅವ್ರ ಕೆಳಗಡೆ 1 ಲಕ್ಷ. ಇದು ನನ್ನ ಏಮ್. ಈ ಟೀಮ್ ಇಂದ ಒಂದು ಸ್ಕೂಲು, ಒಂದು ಹಾಸ್ಟೆಲ್, ಒಂದು ಹಾಸ್ಪಿಟಲ್, ಒಂದು ಅನಾಥ ಶರಣಾಲಯ, ಒಂದು ಡೈಲಿ ಊಟ ಆಗುವಂತ ಒಂದು ಊಟದ ಆಶ್ರಮ, ಇದಿಷ್ಟು ಮಾಡ್ಬೇಕು ಅನ್ನೋದು ನನ್ನ ಟೀಮ್ ಇಂದ ನನ್ಗೆ ಆಸೆ ಇದೆ. ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ದೇವರಿಗೆ, ಖಂಡಿತ ನೆರವೇರಿಸ್ತಾರೆ ಅನ್ನೋ ನಂಬಿಕೆ ನನ್ಗಿದೆ. ಈ ಮೋದಿ ಕೇರ್ ಇಂದ ನಾನು ಅವ್ರಿಗೆ ಕೊಡ್ಸಿದ್ರೆ ಖಂಡಿತ ಎಲ್ಲರೂ ಇದಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ನನ್ಗಿದೆ. ತುಂಬಾ ಥ್ಯಾಂಕ್ ಯು ಸರ್. ವಾವ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಂದೊಂದು ನಿಮ್ಮ ಅನುಭವ ಕೇಳ್ತಾ ಇದ್ರೆ ರಿಯಲಿ ರೋಮಾಂಚನ ಆಗುತ್ತೆ. ಯಾಕೆಂದ್ರೆ ಇಷ್ಟೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಹೆಂಗೆ ಒಂದು ಭಯದಿಂದ ಇವತ್ತು ಧೈರ್ಯನ ಮಾಡಿ, ಎಂತ ಭಯದಲ್ಲೂ ಸಹಿತ ಭಯ ಆಗ್ತಿರುತ್ತೆ, ಆದ್ರೆ ಆ ಟೈಮಲ್ಲಿ ಧೈರ್ಯ ಮಾಡೋದು ಬಹಳ ಇಂಪಾರ್ಟೆಂಟ್. ಆ ಧೈರ್ಯ ಮಾಡಿ ನೀವು ತಗೊಂಡಿದ್ದೀರಾ. ಅಂಡ್ ಎಸ್, ನಿಮ್ಮ ಕಮಿಟ್ಮೆಂಟ್ ತಗೊಳ್ಳೋದಕ್ಕೆ ನಿಮ್ಮ ಅಪ್ಲೈನ್ಗಳು ಏನೆಲ್ಲ ನಿಮಗೆ ಬೇಕಾಗಿರೋ ರೀತಿನಲ್ಲಿ, ನಿಮಗೆ ಕನ್ವೀನಿಯಂಟ್ ಆಗೋ ತರ ಅರ್ಥ ಮಾಡಿಸಿ ಅವ್ರು ಸ್ಟ್ಯಾಂಡ್ ತಗೊಂಡಿದ್ಕೆ ಇವತ್ತು ಮಂಜುಳಾ ಮೇಡಮ್ ಆಗಿರ್ಬೋದು, ಶಾರದಾ ಮೇಡಮ್ ಮತ್ತೆ ಸಾರಿಕಾ ಮೇಡಮ್ ಅವರ ಒಂದು ಕಮಿಟ್ಮೆಂಟ್ ಇವತ್ತು ನಿಮ್ ತರ ಒಬ್ಬ ಬ್ಯುಸಿ ಆಗಿರ್ತಕ್ಕ ಬಿಸ್ನೆಸ್ ಮ್ಯಾನ್, ಆಲ್ರೆಡಿ ಸಕ್ಸಸ್ಫುಲ್ 3 ಲಕ್ಷ ಸಂಪಾದನೆ ಬಿಸ್ನೆಸ್ ಅಲ್ಲಿ ನಡೀತಿದೆ ಅಂದ್ರೆ ನನಗೇನು ಬೇಡ ಅಂತ ಕುತ್ಕೋಬಹುದಿತ್ತು. ಬಟ್ ನಿಮ್ ಕನಸು ದೊಡ್ಡದಾಗಿ ಕಾಣ್ತಕ್ಕಂಥ ಶಕ್ತಿ ನಿಮ್ಗೆ ಇದ್ದಿದ್ದಕ್ಕೆ ಇವತ್ತು ನೀವು ಬಂದ್ರಿ. ಇವತ್ತು ನೀವು ಸಹ ಒಂದ್ ದೊಡ್ಡ 2.5 ಲಕ್ಷ ತನಕ ಫ್ಯಾಮಿಲಿ ಇನ್ಕಮ್ ತನಕ ಅರ್ನ್ ಮಾಡ್ತಿದ್ದೀರಾ. ಇಟ್ಸ್ ಅ ರಿಯಲಿ ಗ್ರೇಟ್. ನಿಮ್ಮ ಈ ಕಮಿಟ್ಮೆಂಟ್, ಈ ಇನ್ವಾಲ್ವ್ಮೆಂಟ್ ಅಂಡ್ ಪಾರ್ಟಿಸಿಪೇಷನ್, ಧೈರ್ಯವಾಗಿ ಮನೆ ಬಿಟ್ಟು ಹೊರಗಡೆ ಹೋಗ್ದಲೇ ಇರ್ತಕ್ಕಂಥವ್ರು ನಿಮ್ ಒಳಗಡೆ ಆ ಧೈರ್ಯ ಬಂದು ಇವತ್ತು ನೀವೇ ಇಂಡಿಪೆಂಡೆಂಟ್ ಆಗಿ
ನಾನು ನನ್ನ ಸಾಮ್ರಾಜ್ಯನ ಕಟ್ಟಬೇಕು ಅಂತ ನಿಂತಿದ್ದೀರಾ. ದಿಸ್ ಇಸ್ ರಿಯಲಿ ಗ್ರೇಟ್. ಡೆಫಿನೆಟ್ಲಿ ನಿಮ್ಮ ಈ ಒಂದು ಜರ್ನಿ ತುಂಬಾ ಜನಗಳಿಗೆ ಇನ್ಸ್ಪೈರ್ ಆಗಿದೆ ಅಂಡ್ ನಿಮ್ಮಿಂದ ಇವತ್ತು ಎಷ್ಟು ಜನಗಳಿಗೆ ಉಪಯೋಗ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಶೇರಿಂಗ್ ಯುವರ್ ಎಕ್ಸ್ಟ್ರಾರ್ಡಿನರಿ ಟಿಪ್ಸ್ ಅಂಡ್ ಬ್ರೇಕ್ ಥ್ರೂಸ್. ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ ಒಬ್ಬೊಬ್ಬರನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಐ ಥಿಂಕ್ ಕುಶಾಲ್ ಮಗ ಇವತ್ತು ನಿಮ್ಮ ಪ್ರೊಫೆಷನಲ್ ಆಗಿದ್ದು ಜೊತೆಗೆ ಈ ಒಂದು ಎಜುಕೇಶನ್ ಸಹ ತಗೊಂಡು. ವೆಲ್ಕಮ್ ಕುಶಾಲ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಸೊ ನನ್ನ ಶೇರಿಂಗ್. ಎಸ್ ಕುಶಾಲ್, ನಿನ್ನ ಈ ಒಂದು ಎಜುಕೇಶನ್ ನೀವು ಬಂದ್ರಿ, ಈ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಇಂದ ನಿಮ್ಮಲ್ಲಿ ಏನ್ ಡಿಫ್ರೆನ್ಸ್ ಆಯ್ತು ಅಂಡ್ ಅಮ್ಮನಲ್ಲಿ ಏನ್ ಡಿಫ್ರೆನ್ಸ್ ನೋಡ್ತಿದ್ದೀರಾ ಅಂಡ್ ನಿಮ್ಮ ಫ್ಯಾಮಿಲಿ ವೈಫ್ದು ಏನೆಲ್ಲ ಫುಲ್ ಫ್ಯಾಮಿಲಿ ಏನ್ ಡಿಫ್ರೆನ್ಸ್ ಆಗ್ತಾ ಇದೆ ಪ್ಲೀಸ್ ನಿಮ್ಮ ಶೇರ್ ಮಾಡಿ. ಸರ್, ಈ ಒಂದು ಕ್ಲಾಸ್ ಇಂದ, ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಇಂದ ನನ್ಗೆ ಏನಿತ್ತಂದ್ರೆ ಮೋದಿಗೇರ್ ಬಗ್ಗೆ ದೃಷ್ಟಿನೇ ಬೇರೆ ಇತ್ತು. ಏನ್ ಬರೀ ಸೋಪು ಪೌಡ್ರಿ ನಾನ್ ಮಾರ್ಬೇಕಾ ಅಂತ ಇತ್ತು. ಬಟ್ ಅದಾದ್ಮೇಲೆ ಈ ಹೋದ್ ವರ್ಷ ಕರೋನಾದಲ್ಲಿ ಏನಾಗಿತ್ತು ಅಂದ್ರೆ ನಂದು ಇರೋ ಬಿಸ್ನೆಸ್ ಎಲ್ಲ ಸ್ಟಾಪ್ ಆಗಿತ್ತು. ಆದ್ರೂ ಸದಾ ಇವರು ಚೆಕ್ಗಳ ಮೇಲೆ ಚೆಕ್ ಡಬಲ್ ಟ್ರಿಪಲ್ ಆಗ್ತಾ ಹೋಗ್ತಾ ಅವಾಗ ಅನ್ಸ್ತು ಪಾಪ ಅವ್ರು ಅಷ್ಟು ಮಾಡ್ತಾ ಇದಾರೆ, ನಾನೇನ್ ಎಕ್ಸ್ಟ್ರಾ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಸಾಕು ಅಂತ ಅನ್ಸಿ ಇವಾಗ ಚೆನ್ನಾಗಿದ್ದೀವಿ ಸರ್ ಫ್ಯಾಮಿಲಿ. ಮತ್ತೆ ಇದ್ರಲ್ಲಿ ನಮ್ಮ ಏನ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂದ್ರೆ ಬಿಫೋರ್ ದಿಸ್ ಕ್ಲಾಸ್ ನಾವು ಒಬ್ರಿಗೊಬ್ರು ಮಾತಾಡೋ ಹಾಗೆ ಇರ್ತಾ ಇರ್ಲಿಲ್ಲ. ಏನ್ ಮಾಡ್ತಾ ಇದ್ವಿ ಅಂದ್ರೆ ಬರ್ತಾ ಇದ್ವಿ, ಕೆಲ್ಸ ಆಯ್ತಾ, ಕಾಲೇಜ್ ಆಯ್ತಾ, ಬಂದ್ವಾ, ರಾತ್ರಿ ತಿಂದ್ವಾ, ಮಲ್ಕೊಂಡ್ವಾ, ಒಬ್ರನ್ನ ಮಾತಾಡ್ಕೊಂಡು ಚೆನ್ನಾಗಿದೀವಾ ಇಲ್ಲ ಅಂತ ಕೂಡ ನಮ್ಗೆ ಕೇಳ್ಬೇಕು ಅಂತಾನು ಗೊತ್ತಿರ್ಲಿಲ್ಲ ಅವಾಗ. ಆದ್ರೆ ಈ ನಮ್ಮ ಕ್ಲಾಸ್ ಬಂದು ಅವಾಗ ಅರ್ಥ ಆಯ್ತು ಫಸ್ಟ್ ಆಫ್ ಆಲ್ ಇದು ಫ್ಯಾಮಿಲಿ ಅಂದ್ರೆ ಬರೀ ಬರೋದು, ತಿನ್ನೋದು, ದುಡ್ಡು ಹಣ ಸಂಪಾದನೆ ಮಾಡೋದಲ್ಲ. ಅವ್ರಿಗೆ ನಾವು ಸಪೋರ್ಟ್, ಬಾಂಧವ್ಯ ಅಂದ್ರೆ ಸಪೋರ್ಟ್ ನಿಲ್ಬೇಕು ಅಂತ ಗೊತ್ತಾಗಿ ಇವಾಗ ಆಫ್ಟರ್ ದಿಸ್ ಕ್ಲಾಸ್ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಎವ್ರಿ ಡೇ ವಿತೌಟ್ ಫೇಲ್ 4 ಜನ ಕುತ್ಕೊಂತೀವಿ. ಇವತ್ತೇನೇನಾಯ್ತು, ಏನಾದ್ರು ಚಾಲೆಂಜಸ್ ಬಂತ ನೋಡ್ತೀವಿ, ನಮ್ ಕೈಯಲ್ಲಿ ಆಗಿದ್ ಸೊಲ್ಯೂಷನ್ ಇದು ಮಾಡ್ತೀವಿ, ಇಲ್ಲ ಅಂದ್ರೆ ಏನ್ ಮಾಡ್ಬೋದು ಹೊಸ ಸಾಧ್ಯತೆಗಳು ಹುಡುಕ್ತಿವಿ. ಸೊ ಅದೊಂದು ನನ್ಗೆ ಮೇನ್ ಆಗಿರೋದು. ಸೆಕೆಂಡ್ ಏನಪ್ಪಾ ಅಂದ್ರೆ 2 months ಬ್ಯಾಕ್ ನನ್ನ ವೈಫ್ಗೆ ಡೆಲಿವರಿ ಆಯ್ತು. ಅದು ಅವಳು ಯಾವಾಗ ಕನ್ಸೀವ್ ಆದ್ರೂ ಅವಾಗಿಂದ ನಮ್ಮ ಮನೇಲಿ ನಮ್ಮ ಥಾಟ್ ಪ್ರೋಸೆಸ್ ಯಾವ ತರ ವರ್ಕ್ ಆಗತ್ತೆ ಅಂದ್ರೆ ನಾವ್ ಅನ್ಕೊಂಡಿದ್ದಿದೆ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತ. ನಮ್ಮ ಥಾಟ್ ಯಾವ ತರ ಕನೆಕ್ಟ್ ಆಗಿದೆ ಅಂದ್ರೆ ನಾರ್ಮಲ್ ಡೆಲಿವರಿ ಮಾಡುವಂತ ಅಂತ ಒಳ್ಳೆ ಡಾಕ್ಟರೇ ಸಿಕ್ಕಿದ್ರು ನಮ್ಗೆ, ಅಂತ ಒಳ್ಳೆ ಸಪೋರ್ಟ್ ಸ್ಟಾಫ್ ಸಿಕ್ಕಿದ್ರು ಅವ್ರಿಗೆ. ಇವಾಗ ಇಬ್ರು ಚೆನ್ನಾಗಿದ್ದಾರೆ, ನಾರ್ಮಲ್ ಡೆಲಿವರಿನೇ ಆಗಿದೆ. ಸೊ ಥ್ಯಾಂಕ್ ಯು ಸರ್. ಈ ಥಾಟ್ ಯಾವ ತರ ವರ್ಕ್ ಆಗತ್ತೆ ಅನ್ಬಿಟ್ಟು ಅರ್ಥ ಮಾಡ್ಸ್ಕೊಂಡಿದ್ದು ನೀವೇ, ನಿಮ್ಮಿಂದನೇ ನಾವು ಕಲ್ತಿರೋದು. ಇನ್ನೊಂದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಫಸ್ಟ್ ಫ್ಯಾಮಿಲಿ ನಾವು 4 ಜನ ಆದ್ರೆ ನಮ್ದು ಇನ್ನೊಂದು ಫ್ಯಾಮಿಲಿ ಬಂದ್ಬಿಟ್ಟು ಮೋದಿ ಕೇರ್ ಫ್ಯಾಮಿಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. 3 kg 600 ಗ್ರಾಮ್ ಇತ್ತು ಸರ್ ಮಗು, ಆದ್ರೂನು ಡೆಲಿವರಿ ಆಗಿದ್ದು ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಇವಳು ನಮ್ಮನೇಲಿ ನಾರ್ಮಲ್ ಆದ್ರೆ ಲೈಫ್ ಲಾಂಗ್ ನೀವು ಖುಷಿಯಾಗಿರ್ತೀರಾ ಅಂತ ಹೇಳಿದ್ದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅಲ್ಲಿ ಡಾಕ್ಟರು ಸಿಸ್ಟರ್ ಎಲ್ಲ ಸುಸ್ತಾಗ್ಬಿಟ್ರು, ಏನಮ್ಮ ಎಷ್ಟು ತಾಳ್ಮೆ ಅವಳಿಗೆ ಅಂತ ಹೇಳ್ಬಿಟ್ಟು. ಖುಷಿ ಆಯ್ತು ಸರ್ ನಮ್ಗೆ ನಿಜವಾಗ್ಲೂ ಥಾಟ್ ಪ್ರೊಸೆಸ್ ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಎಸ್ ಡೆಫಿನೆಟ್ಲಿ ಥಾಟ್ಸ್ ಗೆ ಎಲ್ಲಾ ಶಕ್ತಿ ಇದೆ. ಏನ್ ಯೋಚನೆ ಮಾಡಿದ್ರು ಸಹಿತ ಆಗುತ್ತೆ. ಅದು ನಾವು ಯೋಚಿಸ್ಬೇಕಷ್ಟೇ. ನಮ್ ಪ್ರಾಬ್ಲಮ್ ಏನಂದ್ರೆ ನಾವು ಯೋಚನೆನೆ ಡಲ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯಾಕೆಂದ್ರೆ ನಾವ್ ಏನ್ ಮಾಡ್ತಿರ್ತೀವಿ, ನಮಗೆ ಜಸ್ಟ್ ಎಲ್ಲ ಬರೀ ನೆಗೆಟಿವ್ ಥಾಟ್ಸ್ ಇರುತ್ತೆ. ಬಟ್ ಸೀರಿಯಸ್ ಆಗಿ ನಾನು ಯೋಚನೆ ಮಾಡಿದ್ರೆ ನಾನು ಏನ್ ಅನ್ಕೊಳ್ತೀನಿ ಅಂತ ಆಗುತ್ತೆ, ಅದ್ಭುತವಾಗಿ ಆಗುತ್ತೆ ಅಂದ್ರೆ ನನ್ನ ಜೀವನ ಅದ್ಭುತ ಆಗುತ್ತೆ. ಡೆಫಿನೆಟ್ಲಿ ಥಾಟ್ಗೆ ಆ ಪವರ್ ಇದೆ. ಎಸ್ ಥ್ಯಾಂಕ್ ಯು ಕುಶಾಲ್. ನಿಮ್ಮ ಏನೊಂದು ಫ್ಯಾಮಿಲಿನಲ್ಲಿ ಒಂದು ಬ್ರೇಕ್ ಥ್ರೂ ಆಗಿದೆ, ಒಂದು ಅನ್ಯೋನ್ಯತೆ ಬಂದಿದೆ. ಡೆಫಿನೆಟ್ಲಿ ಇದು ವಿಶೇಷವಾದ ಫ್ಯಾಮಿಲಿ ಅಂತ ಅನಿಸ್ತಿದೆ. ಎಸ್ ಇವಾಗ ನಿಮ್ಮ ವೈಫ್ ಸಂಧ್ಯಾ ಅಮ್ಮ ಮನೇಲಿ ಇದ್ದಾರೆ. ಮಗುಗೆ ಈಗ ತಾನೇ ಹೊಸ ಅಮ್ಮ ಆಗಿ ಲೈಫ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸಂಧ್ಯಾ ಪ್ಲೀಸ್ ವೆಲ್ಕಮ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್. ನಮಸ್ತೆ ಸರ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಫಸ್ಟ್ ನಾನು ಚಿರಋಣಿ ಆಗಿರೋದು ನಮ್ಮ ಮದರ್ ಇನ್ ಲಾಗೆ. ಅವರಿಂದಾನೇ ನಂಗೆ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು. ನಂಗೆ 19 yearsಗೆ ಮದ್ವೆ ಆಗಿದ್ದು, ಚಿಕ್ಕ ಏಜಲ್ಲೇ ಮದ್ವೆ ಆಯ್ತು. ಸೊ ಅವ್ರು ಅವಾಗ್ಲೇ ಹೇಳಿದ್ರು ಜಾಬ್ಗೆಲ್ಲ ಕಳ್ಸಲ್ಲ, ನೀನು ಮನೇಲೆ ಕೂತ್ಕೊಂಡು ಏನಾದ್ರು ಜಾಬ್ ಮಾಡ್ಬೇಕು, ಬೊಟಿಕ್ ಇದೆ ನಮ್ದು. ಸೊ ಅದನ್ನ ನೋಡ್ಕೊಂಡು ಏನಾದ್ರು ಒಂದ್ 20-30,000 ಅರ್ನ್ ಮಾಡೋ ತರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಮೊದಲಿಂದಾನು ಅಷ್ಟೇ ಅಪ್ಪ ಅಮ್ಮ ಮಾತು ಕೇಳೋವಂತ ಹುಡುಗಿ, ತಾಳ್ಮೆ ಇರೋಂತ ಹುಡುಗಿ. ಬಟ್ ಆಟ ಸ್ವಭಾವ ಅಂದ್ರೆ ನಾನ್ ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲಿ ಎಲ್ಲಾನು ಟಾಪರ್ ಆಗಿದ್ದೆ.
ಸೊ ನಾನ್ ಏನ್ ಅನ್ಕೊಂಡ್ರು ಸಾಧನೆ ಮಾಡ್ಬೇಕು ಅಂತ ಒಂದು ಹಠ ಸ್ವಭಾವದ ಹುಡುಗಿ. ಸೊ ನಮ್ಮ ಅತ್ತೆಯವರು ಇದು ಹೇಳಿದಿಕ್ಕೆ ನಾನು ಒಪ್ಕೊಂಡೆ. ಸೊ ಮತ್ತೆ 1 year ಇಲ್ಲಿ 2 years ಕೋಲಾರಲ್ಲೇ ಓದಿದ್ದು, ಮತ್ತೆ ಫೈನಲ್ ಇಯರ್ ಬ್ಯಾಂಗ್ಳೂರಲ್ಲಿ ಓದ್ದೆ. ಒಂದ್ 6 months ಆಯ್ತು, ಮತ್ತೆ ನಮ್ಮ ಅತ್ತೆಯವರಿಂದ ಈ ಆಪರ್ಚುನಿಟಿ ಸಿಕ್ಕಿದ್ದು, ಮಂಜುಳಾ ಆಂಟಿ ಅವ್ರು ಹೇಳಿದ್ದು. ಸೊ ಕಾಲೇಜ್ ಕಂಟಿನ್ಯೂ ಮಾಡ್ಕೊಂಡು ಇದನ್ನು ನೋಡ್ಕೋಬೇಕು ಅಂತ ಹೇಳಿದ್ರು. ಸೊ ನಾನು ಅಲ್ಲಿ ಸ್ಟೂಡೆಂಟ್ಸ್ ಗೆಲ್ಲ ಹೇಳ್ತಿದ್ದೆ, ನಮ್ ಲೆಕ್ಚರರ್ಸ್ ಗೆಲ್ಲ ಹೇಳ್ತಿದ್ದೆ, ಮತ್ತೆ ಒಂದು ಕಸ್ಟಮರ್ಸ್ ಗೆಲ್ಲಾನು ಹೇಳ್ತಿದ್ದೆ. ಒಂದು 3 months ಅಲ್ಲೇ ನಾನು ಡೈರೆಕ್ಟರ್ ಅಚೀವ್ ಆದೆ ನಮ್ಮ ಅತ್ತೆಯವರ ಸಹಾಯದಿಂದಾನೆ. ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬಂದೆ. ಬಟ್ ನನ್ ಸ್ವಭಾವ ಯಾವ ತರ ಇತ್ತು ಅಂದ್ರೆ, ನಾನು ಒಬ್ರ ಹತ್ರ ಮಾತಾಡೋ ಅಂತ ಹುಡುಗಿ ಅಲ್ಲ. ಸೊ ನನ್ ವರ್ಕ್ ಆಯ್ತು, ನನ್ನ ಕೆಲ್ಸ ಆಯ್ತು, ಆ ತರಾನೇ ಇರೋಂತ ಹುಡುಗಿ. ಸೊ ನನ್ಗೆ ಅಷ್ಟು ಮಾತಾಡೋ ಅಂತ ನೇಚರ್ ಇರ್ಲಿಲ್ಲ. ಸೊ ಅದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಯ್ತು. ಮತ್ತೆ ನಮ್ಮ ಅತ್ತೆಯವರು ಈ ಕ್ಲಾಸ್ಗೆ ಜಾಯ್ನ್ ಆದ್ರು, ಡೈಮಂಡ್ ಕ್ಲಾಸ್ ಆತರ ಎಲ್ಲ. ಸೊ ಜಾಯ್ನ್ ಆದಾಗ ಅವ್ರ ಸ್ವಭಾವ ಯಾವ ತರ ಇತ್ತು ಅಂತ ಹೇಳಿದ್ರೆ, ಕೋಪದ ಸ್ವಭಾವ. ಅವ್ರ ಏನ್ ಹೇಳಿದ್ರು ಮಾಡ್ಬೇಕು ಆ ತರಾನೇ ಇತ್ತು. ಬಟ್ ಈ ಕ್ಲಾಸ್ ನಲ್ಲಿ ಜಾಯ್ನ್ ಆದ್ಮೇಲೆ ಅವ್ರದ್ರಲ್ಲಿ ತುಂಬಾ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಎಲ್ಲಾರ್ ಜೊತೆನು ಶೇರ್ ಮಾಡ್ಕೊಂತಿದ್ರು, ಕ್ಲಾರಿಟಿ ಕೊಡ್ತಿದ್ರು, ನಂಗೂನು ಈ ತರ ಮಾಡ್ಬೇಕು ಅಂದ್ರೆ ಕೆಲ್ಸದಲ್ಲಿ ಆಗಿರ್ಬೋದು, ಮೋದಿಕೆರಲ್ಲಿ ಆಗಿರ್ಬೋದು, ನೀಟಾಗಿ ಹೇಳ್ಕೊಡ್ತಿದ್ರು, ಕ್ಲಾರಿಟಿ ಕೊಡ್ತಿದ್ರು. ಸೊ ಅವಾಗ ನಂಗೆ ಇನ್ನೂ ಇಂಟ್ರೆಸ್ಟ್ ತುಂಬ್ತು ಮೋದಿಕೇರ್ ಮಾಡ್ಬೇಕು ಅಂತ. ಮತ್ತೆ ಒಂದ್ 6 months ಆದ್ಮೇಲೆ ನಮ್ಗೂ ಈ ಒಂದು ಆಪರ್ಚುನಿಟಿ ಸಿಕ್ತು ಡೈಮಂಡ್ ಕ್ಲಾಸ್ದು. ಮತ್ತೆ ನಾವು ಜಾಯ್ನ್ ಆದ್ವಿ. ಬಟ್ ನಮ್ಗೆ ಆಗ ಹೊಸದಾಗಿ ಮದ್ವೆ ಆಗಿದ್ದು, ಸಂಡೇಸೇ ಇತ್ತು ಈ ಕ್ಲಾಸ್. ಸೊ ನಾವು ಆಚೆ ಹೋಗ್ಬೇಕು, ಮೂವೀಸ್ ಹೋಗ್ಬೇಕು, ಆತರ ಇಂಟ್ರೆಸ್ಟ್ ಇದ್ದಿದ್ದು. ಬಟ್ ಅವ್ರಲ್ಲಿ ಆಗಿರೋಂತ ಟ್ರಾನ್ಸ್ಫಾರ್ಮೇಶನ್ ನೋಡಿ ಪರವಾಗಿಲ್ಲ, ಸ್ವಲ್ಪ ದಿನ ಅದಕ್ಕೆ ಗ್ಯಾಪ್ ಕೊಟ್ಟು ಈ ಕ್ಲಾಸ್ ಜಾಯ್ನ್ ಆಗೋಣ ಅಂತ ಜಾಯ್ನ್ ಆದ್ವಿ. ಸೊ ನನ್ಗೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಮೊದ್ಲೆಲ್ಲಾನು ನನ್ಗೂ ನನ್ ಸಿಸ್ಟರ್ ಇನ್ ಲಾಗೆ ತುಂಬಾ ಕ್ಲಾಶಸ್ ಆಗ್ತಿತ್ತು. ಯಾವ ತರ ಅಂತ ಹೇಳಿದ್ರೆ, ನಾವಿಬ್ರು ಸೇಮ್ ಏಜ್ ಆಗಿರೋದ್ರಿಂದ, ಸೊ ಚಿಕ್ಕ ಸಣ್ಣ ಪುಟ್ಟ ಬಟ್ಟೆ ವಿಷಯಕ್ಕಾಗಿರ್ಬೋದು, ಮತ್ತೆ ಕೆಲ್ಸದ ವಿಷಯ ಆಗಿರ್ಬೋದು, ನಾನೇ ಮಾಡ್ಕೊಡ್ಬೇಕಾ, ಸೇಮ್ ಏಜ್ ಆಗಿರೋದ್ರಿಂದ ಮ್ಯೂಟ್ ಆಯ್ತು ನೋಡಿ ಸಂಧ್ಯಾ. ಎಸ್, ಐ ಆಮ್ ಸೋ ಸಾರಿ ಸರ್, ಕಾಲ್ ಬಂತು ಅದಕ್ಕೆ. ಸೊ ಆತರ ಇತ್ತು. ಸೇಮ್ ಏಜ್ ಆಗಿರೋದ್ರಿಂದ ಸಣ್ಣ ಪುಟ್ಟಕ್ಕೂ ಈ ತರ ಕೆಲ್ಸ ಮಾಡ್ಕೊಡ್ಬೇಕಾ, ಆತರ ಇತ್ತು. ಬಟ್ ನನ್ಗೆ ಈ ಕ್ಲಾಸ್ ಮುಖಾಂತರ ಏನಪ್ಪಾ ಗೊತ್ತಾಯ್ತು ಅಂತ ಹೇಳಿದ್ರೆ, ವಿಜಯ್ ಸರ್ ನೀವ್ ಹೇಳಿದಿದ್ದು, ನಾವ್ ಏನೇ ಆಗ್ಲಿ ಅಮ್ಮನ್ ತರ ಟ್ರೀಟ್ ಮಾಡು. ಸೇಮ್ ಏಜ್ ಆದ್ರೆ ಏನು, ಅಮ್ಮನ್ ತರ ಟ್ರೀಟ್ ಮಾಡು, ನಿಂಗೆ ಫಸ್ಟ್ ಮಗಳು ಅಂತ ಟ್ರೀಟ್ ಮಾಡು ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ನಾನ್ ಥಾಟ್ ಪ್ರೊಸೆಸ್ ಚೇಂಜ್ ಮಾಡ್ಕೊಂಡೆ. ಸೇಮ್ ಏಜ್ ಆದ್ರೆ ಏನು, ನಮ್ ಮನೆಯಲ್ಲಿ ನಾದ್ನಿ, ಪರವಾಗಿಲ್ಲ ನಾನು ಅಮ್ಮ ತರ ಟ್ರೀಟ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಆಗ ನನ್ ಥಾಟ್ ಪ್ರೊಸೆಸ್ ನನ್ನ ಬಾಡಿಯಲ್ಲಿ ಚೇಂಜ್ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ಹೊಂದಾಣಿಕೆಯಿಂದ ಇರೋಣ, ತಾಳ್ಮೆಯಿಂದ ಇರೋಣ ಅಂತ ಚೇಂಜ್ ಮಾಡ್ಕೊಂಡೆ. ಸೊ ನನ್ಗೆ ಅದು ಲಾ ಆಫ್ ಅಟ್ರಾಕ್ಷನ್ ಯಾವ ತರ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನನ್ ಸಿಸ್ಟರ್ ಇನ್ಲಾನು ನನ್ ಜೊತೆ ನೀಟಾಗಿ ಮಾತಾಡ್ಕೊ ಬಂದು. ಸೊ ನಾನ್ ಮನೆಯಲ್ಲಿ ಏನೆಲ್ಲ ಆದ್ರೂನು ನಾನ್ ಫಸ್ಟ್ ಶೇರ್ ಮಾಡ್ಕೊಳ್ಳೋದೇ ನನ್ನ ನಾದ್ನಿ ಜೊತೆ. ಈಗ ನಮ್ ಹಸ್ಬೆಂಡ್ ಜೊತೆನೂ ಶೇರ್ ಮಾಡ್ಕೊಳಲ್ಲ, ಫಸ್ಟ್ ನನ್ನ ನಾದ್ನಿ ಜೊತೆ ಶೇರ್ ಮಾಡ್ಕೊಂತೀನಿ. ಸೊ ಅದೇ ನನ್ಗೆ ಗ್ರೇಟ್ ಬ್ರೇಕ್ ಥ್ರೂ ಆಗಿದೆ. ಸೊ ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಸರ್. ನೆಕ್ಸ್ಟ್ ನಮ್ಮ ಅತ್ತೆಯವ್ರದ್ದು ಯಾವ ತರ ಅಂತ ಹೇಳಿದ್ರೆ, ಅವ್ರು ನನ್ಗೆ ಮಗಳ ತರ ನೋಡ್ಕೊಂತಾರೆ, ಅದೇ ಖುಷಿ ಆಗುತ್ತೆ. ಮತ್ತೆ ಹಸ್ಬೆಂಡ್ ಯಾವ ತರ ಅಂತ ಹೇಳಿದ್ರೆ, ಅವರು ಕೋಪದ ಸ್ವಭಾವ ಇಲ್ಲ. ಅಂದ್ರೆ ಫಲವತ್ತಾದ ಭೂಮಿಯಲ್ಲಿ 100% ಅವ್ರು ಅಳವಡಿಸ್ಕೊಂಡಿದ್ದಾರೆ, ಬರಡು ಅಂಶ 0 ಆಗಿದೆ. ಸೊ ಆತರ ಸಾರಿ ಸರ್, ಕಾಲ್ ಬರ್ತಿದೆ ಅದಕ್ಕೆ. ಓಕೆ, ಬರಡು ಅಂಶ ಅವ್ರದ್ದು ಕಂಪ್ಲೀಟ್ 0, ಕೋಪದ ಸ್ವಭಾವ ಇಲ್ಲ, ಮತ್ತೆ ತಾಳ್ಮೆ. ಸೊ ಅವರಲ್ಲಿ ನಾನ್ ನೋಡ್ತಾ ಇದ್ದೆ. ಈ ಕ್ಲಾಸಿಗೆ ಬಂದ್ಮೇಲೆ ಇನ್ನೂ ತುಂಬಾ ಚೇಂಜಸ್ ಆಯ್ತು. ಏನೇ ಆಗ್ಲಿ ಅವ್ರು ನನ್ಗೆ ವರ್ಕ್ ಅಲ್ಲಿ ಅಷ್ಟೇ 100% ಸಪೋರ್ಟ್ ಮಾಡ್ತಿದ್ರು. ಅವ್ರು ಮೋದಿಕೇರ್ ಮಾಡ್ತಿರ್ಲಿಲ್ಲ, ಬಟ್ ನನ್ಗೆ ಏನು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ನೀನು ಏನೇ ಆಗ್ಲಿ ಕಂಪ್ಲೀಟ್ ಮಾಡು ಅಂತ ಹೇಳ್ತಿದ್ರು. ನಂಗೆ ಫಸ್ಟ್ ಸ್ವಭಾವ ಇತ್ತು, ಅಂದ್ರೆ ಕಾಲೇಜ್ ಟೈಮ್ ಅಲ್ಲಿ ನಾನು ಎಲ್ಲಾದ್ರಲ್ಲಿ ಟಾಪರ್ ಆಗ್ಬೇಕು, 100% ವರ್ಕ್ ಮಾಡ್ಬೇಕು ಅಂತ ಇತ್ತು. ಸೊ ಈ ಕ್ಲಾಸ್ ಮುಖಾಂತರ ನಾನೇ 100% ವರ್ಕೌಟ್ ಮಾಡ್ಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ಸ್ಟಾರ್ಟ್ ಮಾಡಿದೆ. ಸೊ ಈಗ ನನ್ ಕೆಳಗಡೆನು ಕ್ವಾಲಿಫೈಡ್ ಡೈರೆಕ್ಟರ್ಸ್ 5 members ಇದಾರೆ. ಮತ್ತೆ ನಾನು ಇದ್ರಲ್ಲಿ 3 foreign trips ಅಚೀವ್ ಮಾಡಿದೀನಿ. ಮತ್ತೆ ನಂದು ಫಸ್ಟ್ ಯಾವ ತರ ಡ್ರೀಮ್ ಇತ್ತು ಅಂತ ಹೇಳಿದ್ರೆ,
ಫ್ಲೈಟ್ ಏನಾದ್ರು ಹೋಗ್ತಿದ್ರೆ ನಾನು ಲೈಫ್ ಅಲ್ಲಿ ಒಂದ್ಸಲಿ ಆದ್ರೂ ಫ್ಲೈಟ್ ಅಲ್ಲಿ ಜರ್ನಿ ಮಾಡ್ಬೇಕು ಅಂತ ಇತ್ತು. ಬಟ್ ಈ ಮೋದಿ ಕೇರ್ ಬಂದ್ಮೇಲೆ ಆ ಒಂದು ಆಪರ್ಚುನಿಟಿ ಸಿಕ್ತು. ಇಂತ ಚಿಕ್ಕ ಏಜ್ ಅಲ್ಲೇ ನಾನು ನಮ್ಮ ಅತ್ತೆಯವ್ರ ಜೊತೆ ಫಸ್ಟ್ ಫಾರಿನ್ ಟ್ರಿಪ್ ಹೋಗಿರೋದು, ಹಸ್ಬೆಂಡ್ ಜೊತೆನೂ ಹೋಗಿಲ್ಲ. ಫಸ್ಟ್ ಟೈಮ್ ನಮ್ಮ ಅತ್ತೆಯವ್ರ ಜೊತೆ ಫಾರಿನ್ ಟ್ರಿಪ್ ಹೋಗಿದ್ದು. ಸೊ ಅಲ್ಲಿ ಕಂಪ್ಲೀಟ್ ಯಾವ ತರ ಕೇರ್ ಮಾಡಿದ್ರು ಅಂದ್ರೆ, ಇಷ್ಟೊತ್ತು ನಮ್ಮ ಅತ್ತೆಯವ್ರು ಶೇರ್ ಮಾಡ್ಕೊಂಡ್ರು ಯಾವ ತರ ಕೇರ್ ಮಾಡ್ತಿದ್ದಾರೆ ನಮ್ಮ ಮೋದಿ ಕೇರ್ ಫ್ಯಾಮಿಲಿ ಅಂತ ಹೇಳಿದ್ರೆ, ಇವಾಗ ನಾವು ದುಡ್ಡು ಹಾಕಿ ಹೋದ್ರು ಅಷ್ಟು ಎಂಜಾಯ್ ಮಾಡಕ್ ಆಗಲ್ಲ. ಸೊ ಆ ತರ ಒಂದು ಎಂಜಾಯ್ಮೆಂಟ್ ನಮ್ಗೆ ಅಲ್ಲಿ ಸಿಗುತ್ತೆ. ₹1 ಖರ್ಚಿಲ್ದೆ ಕಂಪ್ಲೀಟ್ ಎಂಜಾಯ್ಮೆಂಟ್ ಗೆ ಮಾತ್ರ. ಸೊ ಏನಾದ್ರು ಒಂದ್ ರೈಡ್ಸ್ ಹೋಗ್ಬೇಕು ಅಂತ ಹೇಳಿದ್ರೆ ಮಾತ್ರ ಖರ್ಚಿತ್ತು ಅಷ್ಟೇ. ಸೊ ಕಂಪ್ಲೀಟ್ ಒಂದು 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋದಂತ ಒಂದು ಟ್ರಿಪ್ ಆಗಿದೆ. ಮತ್ತೆ 3 ಫಾರಿನ್ ಟ್ರಿಪ್ಸ್ ಮುಗಿಸಿದೀನಿ. ಮತ್ತೆ ಕಾರ್ ಫಂಡ್ಗೂ ಸಹ ಅಚೀವ್ ಆಗಿದ್ದೀನಿ. ಮತ್ತೆ ಈಗ ನಮ್ಮ ಹಸ್ಬೆಂಡ್ ಶೇರ್ ಮಾಡಿದ್ರಲ್ವಾ 3 ಮಂತ್ಸ್ ಬ್ಯಾಕ್ ಮಗು ಹುಟ್ಟಿದೆ ಅಂತ. ಅದ್ ಯಾವ ತರ ಅಂತ ಹೇಳಿದ್ರೆ, ನನ್ ಮಗು ಹೊಟ್ಟೆಲಿ ಇದ್ದಾಗ ಯಾವ ತರ ವಿಜುವಲೈಸೇಷನ್ ಮಾಡ್ತಿದ್ದೆ ಅಂದ್ರೆ, ಕಂಪ್ಲೀಟ್ ವಿಜಯ್ ಸರ್ ಅಫರ್ಮೇಶನ್ಸ್ ಅಂತ ಕೊಡ್ತಾರೆ. ಸೊ ಕಂಪ್ಲೀಟ್ ಅಫರ್ಮೇಶನ್ಸ್ ನನ್ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮೇಲೆ ಕಂಪ್ಲೀಟ್ ವಿಜುವಲೈಸೇಷನ್ ಮಾಡ್ಕೊಂತಿದ್ದೆ. ಯಾವ ತರ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಗೊತ್ತಾಗುತ್ತೆ ಮಿಲೇನಿಯರ್ ಮೆಂಟಾಲಿಟೀಸ್ ಅಂತ. ಕಂಪ್ಲೀಟ್ ಆ ಮಿಲೇನಿಯರ್ ಮೆಂಟಾಲಿಟೀಸ್ ಎಲ್ಲಾನು ವಿಜುವಲೈಸೇಷನ್ ಮಾಡ್ಕೊಂತಿದ್ದೆ. ಅಫರ್ಮೇಶನ್ಸ್ ಕಂಪ್ಲೀಟ್ ವಿಜುವಲೈಸೇಷನ್ ಮಾಡ್ಕೊಂತಿದ್ದೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಮಗು ಯಾವ ತರ ಹುಟ್ಬೇಕು, ಸುಂದರವಾಗಿ ಯಾವ ತರ ಹುಟ್ಬೇಕು, ಕಣ್ಣು ಯಾವ ತರ ಇರ್ಬೇಕು, ಲಿಪ್ಸ್ ಯಾವ ತರ ಇರ್ಬೇಕು, ಕಂಪ್ಲೀಟ್ ಫೇಸ್ ಸಹ ವಿಜುವಲೈಸೇಷನ್ ಮಾಡ್ಕೊಂತಿದ್ದೆ ನಾನು, ಕಲರ್ ಯಾವ ತರ ಇರ್ಬೇಕು ಅಂತ. ಸೊ ಅದೇ ತರಾನೇ ಮಗು ಹುಟ್ಟಿದೆ. ಕಂಪ್ಲೀಟ್ ಸುಂದರವಾಗಿ ಚಿಕ್ಕ ಕಣ್ಣು ದೊಡ್ಡ ನಂತರನೇ ಮತ್ತೆ ಚಿಕ್ ಲಿಪ್ಸ್, ಯಾವ ತರ ಸುಂದರವಾಗಿರ್ಬೇಕು ಅದೇ ತರ ಮಗು ಹುಟ್ಟಿದೆ. ಮತ್ತೆ ನಂಗೆ ನಾರ್ಮಲ್ ಡೆಲಿವರಿನೇ ಆಯ್ತು. 3.6 kg ಇದ್ರೂನು ನಾರ್ಮಲ್ ಡೆಲಿವರಿನೇ ಆಯ್ತು. ಸೊ ಅಷ್ಟು ಕಷ್ಟಪಟ್ರುನು ನಂಗೆ ಈ ಥಾಟ್ ಪ್ರೋಸೆಸ್ ಇಂದ ನೀಟಾಗಿ ಯಾವ್ದೇ ತೊಂದರೆ ಇಲ್ಲದೆ ನಾರ್ಮಲ್ ಡೆಲಿವರಿ ಆಯ್ತು. ಸೊ ಆ ಡೆಲಿವರಿ ಆದಾಗ ನಂಗೇನಪ್ಪಾ ಇನ್ನೊಂದು ಟ್ರಾನ್ಸ್ಫಾರ್ಮೇಶನ್ ಆಗಿದ್ದು ಅಂತ ಹೇಳಿದ್ರೆ ನಮ್ಮ ಅಮ್ಮದು. ಸೊ ನಾನು ಫಸ್ಟ್ ಇಂದಾನು ನಂಗೆ ಏನ್ ಬೇಕಾದ್ರೂ ಹಠ ಮಾಡಿ ಕೊಡ್ಸ್ಬೇಕು, ಎಲ್ಲಾದು ಅಷ್ಟೇ, ನಾನು ಏನ್ ಹೇಳಿದ್ರು ಕೊಡಿಸ್ಬೇಕು, ಆ ತರಾನೇ ಇದ್ದಂತ ಹುಡುಗಿ. ಸೊ ಆವಾಗ ಏನ್ ಅನ್ಸ್ತು ಅಂತ ಹೇಳಿದ್ರೆ, ಸೊ ನಾನ್ ಎಷ್ಟು ಕಷ್ಟ ಪಡ್ತಿದೀನಿ ಅದೇ ತರಾನೇ ನಮ್ಮ ಅಮ್ಮನೂ ಕಷ್ಟ ಪಟ್ಟಿರ್ತಾರೆ. ಮತ್ತೆ ಇನ್ನೇನಪ್ಪಾ ಅಂತ ಹೇಳಿದ್ರೆ, ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ್ಲೇ ನಮ್ಮ ಅಪ್ಪ ತೀರ್ಕೊಂಡ್ರು. ಸೊ ನಮ್ಮಮ್ಮ ಕಷ್ಟಪಟ್ಟು ನಮ್ಮನ್ನ ಓದ್ಸಿದ್ದಾರೆ. ಕಾಲೇಜಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಒಳ್ಳೆ ಕಾಲೇಜಸ್ ಅಲ್ಲೇ ಓದ್ಸಿದ್ದಾರೆ. ಬಟ್ ನಾನು ಆಗ ತಿಳ್ಕೊಂಡಿರ್ಲಿಲ್ಲ. ಬಟ್ ನಂಗೆ ಈ ತರ ಪ್ರೆಗ್ನೆಂಟ್ ಆದ್ಮೇಲೆ, ಡೆಲಿವರಿ ಆದ್ಮೇಲೆನೆ ನಂಗೆ ತಿಳ್ಕೊಂಡಿದ್ದು ನಮ್ಮಮ್ಮ ಎಷ್ಟು ಕಷ್ಟ ಪಟ್ಟಿರ್ಬೇಕು ಆ ತರ ಅದೊಂದು. ಮತ್ತೆ ನನ್ ತಮ್ಮನೂ ಅಷ್ಟೇ, ಅಪ್ಪ ಇಲ್ದೆ ಇದ್ರುನು ನಂಗೆ ತಂದೆ ತರ ನೋಡ್ಕೊಂತಾನೆ. ಅದೊಂದು ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಫಸ್ಟ್ ಎಲ್ಲ ನಂಗೆ ಇದನ್ನ ಗುರ್ತಿಸೋದಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಈಗ ನಂಗೆ ಪ್ರತಿಯೊಂದು ಸಹ ಗುರ್ತಿಸೋದಿಕ್ಕೆ ಆಗ್ತಿದೆ. ಇಲ್ಲಿ ಅಷ್ಟೇ, ಏನಾದ್ರೂ ಆಗ್ಲಿ ಸ್ಲೈಡ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತೀನಿ. ನಮ್ಮ ಅಮ್ಮನು ತಮ್ಮನು ಸ್ಟಾರ್ಟಿಂಗ್ ಕ್ಲಾಸಸ್ ಎಲ್ಲ ಅಟೆಂಡ್ ಆಗಿದ್ದಾರೆ. ಸೊ ಅವ್ರಿಗೂ ಸಹ ಈ ಸ್ಲೈಡ್ ಈ ತರ ತಾಟ್ ಇಟ್ಕೋಬೇಕು. ನನ್ ತಮ್ಮ ಅಂತಿರ್ತಾನೆ, ಅಕ್ಕ ಇವತ್ತು ವ್ಯಾಪಾರನೇ ಆಗ್ಲಿಲ್ಲ ಅಂಗಡಿಯಲ್ಲಿ ಅಂತ. ಬಟ್ ನಾನ್ ಹೇಳ್ದೆ, ಸೊ ಈ ತರ ಥಾಟ್ ಪ್ರೋಸೆಸ್ ವರ್ಕೌಟ್ ಮಾಡ್ಕೊ, ಇವತ್ತಾಗುತ್ತೆ, ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಅನ್ಕೋ, ಆಗುತ್ತೆ ಅಂತ ಅವ್ನ್ಗೆ ನೆನ್ನೆ ಇಲ್ಲ ಮೊನ್ನೆ ಹೇಳ್ಕೊಟ್ಟೆ. ಸೊ ಅವನು ಅವತ್ತಿಂದ ಥಾಟ್ ಪ್ರೋಸೆಸ್ ಚೇಂಜ್ ಮಾಡ್ಕೊಂಡಿದಕ್ಕೆ ಚೆನ್ನಾಗ್ ಆಗ್ತಿದೆ ವ್ಯಾಪಾರ. ಸೊ ಅದಕ್ಕೆ ನಾವು ಲಾ ಆಫ್ ಅಟ್ರಾಕ್ಷನ್ ಯಾವ ತರ ಅಂತ ಹೇಳಿದ್ರೆ, ನಾವ್ ಯಾವ ತರ ವಿಜುವಲೈಸೇಷನ್ ಮಾಡ್ತೀವೋ ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ. ಡೆಫಿನೆಟ್ಲಿ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ ವಿಶೇಷವಾಗಿ ತುಂಬಾ ಖುಷಿ ಆಗುತ್ತೆ ಈ ಒಂದು ಎಂಗೇಜ್ ಅಲ್ಲಿ. ಅಂಡ್ ತುಂಬಾ ಖುಷಿ ಆಗೋದು, ಮಗು ಹಾಕಿನ ಮೊದಲೇನೆ ಈ ಒಂದು ಜ್ಞಾನ ಪಡ್ಕೊಂಡಿದ್ದು. ಒಬ್ಬ ತಾಯಿ ಟ್ರಾನ್ಸ್ಫಾರ್ಮ್ ಆದ್ರೆ ಅದು ಬಿಗ್ಗೆಸ್ಟ್ ಗಿಫ್ಟ್ ಫಾರ್ ದಿ ಕಿಡ್. ಆ ಒಂದ್ ಮಗುಗೆ ಒಂದು ಅತ್ಯದ್ಭುತವಾದ ಒಂದು ಲೈಫ್ ಅನ್ನ ಕೊಟ್ಟಿದ್ದೀರಾ. ನಿಮ್ಮ ಫುಲ್ ಫ್ಯಾಮಿಲಿ, ಇಟ್ಸ್ ಎ ಕಂಪ್ಲೀಟ್ ಫ್ಯಾಮಿಲಿ. ನಿಮ್ಮೆಲ್ಲರ ಒಂದು ಟ್ರಾನ್ಸ್ಫಾರ್ಮೇಶನ್ ಆ ಮಗುಗೆ ನೆಕ್ಸ್ಟ್ ಜನರೇಷನ್ ಗೆ ಆಲ್ರೆಡಿ ಟ್ರಾನ್ಸ್ಫಾರ್ಮ್ಡ್ ಬೇಬಿ ಅದು. ಇವಾಗ ನೆಕ್ಸ್ಟ್ ಜನರೇಷನ್ ಒಂದು ಅದ್ಭುತವಾದ ಸ್ವರ್ಗ ಸೃಷ್ಟಿ ಬೇಬಿ. ಎಸ್, ಇಟ್ಸ್ ಸ್ವರ್ಗ ಸೃಷ್ಟಿ ಬೇಬಿ. ಕಂಪ್ಲೀಟ್ಲಿ ನಿಮ್ಮ ಒಂದು ಜ್ಞಾನ ಅದು ಅಳವಡಿಸ್ಕೊಂಡೇ ಆಲ್ರೆಡಿ ಹುಟ್ಟಿದೆ. ಆ ಒಂದು ವಿಜುವಲೈಸೇಷನ್ ಮಾಡಿರೋದು, ಮಂತ್ರಗಳನ್ನ ಜಪ ಮಾಡಿರೋದು, ನಮ್ಮ ಸ್ಲೈಡ್ ಲ್ಯಾಂಗ್ವೇಜ್ ಆಲ್ರೆಡಿ ಅದಕ್ಕೆ ಹೋಗಿರೋದು, ಇದು ಒಂದು ವಿಶೇಷ. ಹಾಗೆ ಈಗ ಇನ್ನೊಬ್ರು ಮಾಧವಿ ಮೇಡಮ್ ಮಗಳು ರಾಶಿ ಅವರು ಸಹಿತ ಇದ್ದಾರೆ. ರಾಶಿ, ಪ್ಲೀಸ್ ವೆಲ್ಕಮ್. ಪ್ಲೀಸ್ ಶೇರ್ ಯುವರ್. ನಮಸ್ಕಾರ ಸರ್. ನಮಸ್ತೆ. ಎಸ್. ಸೊ ನಾನು ಮಾಧವಿ ಅವ್ರ ಮಗಳು ರಾಶಿ ಅಂತ ಸರ್ ಹೇಳ್ದಂಗೆ.
ನನಗ್ ಹೆಂಗಿದು ಹೆಲ್ಪ್ ಆಯ್ತು ಅಂದ್ರೆ ತುಂಬಾ ನನಗೂ ಅಮ್ಮನ್ ತರಾನೇ ಮೂಗ್ ಮೇಲ್ ಕೋಪ ಅಂತಾರೆ ಎಲ್ರು. ಸೊ ನನ್ ಫ್ರೆಂಡ್ಸ್ ಆಗ್ಲಿ ತುಂಬಾ ಜಗಳ ಮಾಡ್ತಿದ್ದೆ ನಾನು ಯಾವಾಗ್ಲೂ ಎಲ್ಲದಕ್ಕೂ ಅಪ್ಸೆಟ್. ಅಂದ್ರೆ ಮನೆಯಲ್ಲಿ ಏನಾಗ್ತಿತ್ತು, ಅಪ್ಪ ಅಂದ್ರೆ ತುಂಬಾ ಪ್ರೀತಿ, ಫ್ರೆಂಡ್ಸ್ ತರ ಇರೋರು ನಾನು ನಮ್ಮಪ್ಪ ಅಂದ್ರೆ. ಎಲ್ಲ ಅಪ್ಪಂಗ್ ಶೇರ್ ಮಾಡ್ಕೊಳ್ಳೋದು ಆತರ ತುಂಬಾ ಮಾಡ್ತಿದ್ದೆ. ಅಪ್ಪ ಹೋಗಾದ್ಮೇಲೆ ಶೇರ್ ಒಂಥರ ಅದು ಆಗ್ತಿರ್ಲಿಲ್ಲ. ಅಮ್ಮ ಯಾವಾಗ್ಲೂ ಬಯೋರಲ್ಲ, ಸೊ ಭಯ ಅಮ್ಮ ಅಂದ್ರೆ. ಅಮ್ಮನ ಜೊತೆ ಫ್ರೀ ಆಗಿ ಶೇರ್ ಮಾಡ್ಕೊಳ್ತಿರ್ಲಿಲ್ಲ ಏನು, ತುಂಬಾ ಭಯ ಏನ್ ಮಾತಾಡ್ಬೇಕಂದ್ರೇನು. ಸೊ ಫ್ರೆಂಡ್ಸ್ ಮೇಲೆ ಕೋಪ ತೋರ್ಸೋದು, ಏನೇ ದುಃಖ ಆಗ್ಲಿ ಫ್ರೆಂಡ್ಸ್ ಮೇಲೆ ಕೋಪ ತೋರಿಸ್ತಿದ್ದೆ. ಆಮೇಲೆ ಈ ಕ್ಲಾಸ್ಗೆಲ್ಲ ಬಂದಾದ್ಮೇಲೆ ಸರ್ ಹೇಳ್ತಾರೆ ಬರ್ಡ್ ಭೂಮಿ ಅಂತ, ಅದನ್ನ ಕಡಿಮೆ ಮಾಡ್ಕೋಬೇಕು. ಅದು ಹೆಂಗ್ ಎಫೆಕ್ಟ್ ಆಗುತ್ತೆ ನನ್ನ ಲೈಫ್ಗೆ ಅಂತ ನನಗ್ ಅರ್ಥ ಆಯ್ತು. ಅದಕ್ಕೆ ಇಲ್ಲ ಅದೆಲ್ಲ ಕಡಿಮೆ ಮಾಡ್ಕೋಬೇಕು ಅಂತ ಅರ್ಥ ಆಗಿ ನಾನ್ ಅದನ್ನ ಸ್ಟಾರ್ಟ್ ಮಾಡಿ ಇವಾಗ ನಾನು ಓನ್ ಕಂಪನಿ ಅಂತಾನೆ ಇಟ್ಟಿದ್ದೀನಿ, ಫೆಲಿಸಿಡ್ಯಾಡ್ ಅಂತ. ಸೊ ತುಂಬಾ ಚೆನ್ನಾಗಿ ನಡೀತಾ ಇದೆ, ಎಲ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತೀನಿ, ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ ಹಿಂಗ್ ಥಾಟ್ ಪ್ರಾಸೆಸ್ ಹಿಂಗ್ ಮಾಡಿ ಅಂತೆಲ್ಲ. ಅಂಡ್ ಅಮ್ಮನ್ ಜೊತೆ ಯಾವಾಗ್ಲೂ ಒಂಥರ ಭಯ ತರ ಇದ್ದವಳು ಇವಾಗ ಎಲ್ಲ ಓಪನ್ ಆಗಿ ಮಾತಾಡ್ತೀನಿ. ಏನೇ ಇರ್ಲಿ ಅಮ್ಮಂಗ್ ಶೇರ್ ಮಾಡ್ತೀನಿ, ನೋಡ್ ನಂಗೆ ಹಿಂಗ್ ಅನ್ನಿಸ್ತಾ ಇದೆ, ಕುತ್ಕೊಂಡ್ ಮಾತಾಡ್ತೀವಿ ಮನೆಯಲ್ಲಿ. ಏನೇ 4 ಜನನೂ ಕುತ್ಕೊಂಡ್ ಮಾತಾಡ್ತೀವಿ ಪ್ರತಿಯೊಂದು. ಸೊ ಅದು ನನಗಾಗಿರೋ ಟ್ರಾನ್ಸ್ಫಾರ್ಮೇಶನ್. ಅಮ್ಮನ್ ಜೊತೆ ಬರ್ಬೇಕು ಅಂದ್ರೆ ನಾನು ಚೆನ್ನಾಗ್ ಓದ್ತೀನಿ. ಅಂದ್ರೆ ನಾನ್ ಡಿಗ್ರಿ ಟೈಮ್ ಅಲ್ಲಿ ಪ್ರತಿಯೊಂದು ಸೆಮಿಸ್ಟರ್ ಅಲ್ಲೂ ಡಿಸ್ಟಿಂಕ್ಷನ್ ತಂದಿದ್ದೀನಿ. ಆಮೇಲೆ ಸ್ಕಾಲರ್ಶಿಪ್ಸ್ ಎಲ್ಲ ಬಂದಿದೆ ನನಗೆ ಕಾಲೇಜಿಂದ. ಸೊ ಅದಕ್ಕೆ ನಂಗೆ ತುಂಬಾ ಓದ್ಬೇಕು ಅಂತ ಆಸೆ. ಇನ್ನ MBA ಮಾಡ್ಬೇಕು, ಲೈಫಲ್ಲಿ ಅಚೀವ್ ಮಾಡ್ಬೇಕು, ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅಂತ ತುಂಬಾ ಆಸೆ ನನಗೆ. ಅಮ್ಮ ಇಲ್ಲ ಮದ್ವೆ ಮಾಡ್ಕೊಂಡ್ಬಿಡು ಅಂತ ತುಂಬಾ, ಮದ್ವೆ ಪ್ರಪೋಸಲ್ಸ್ ಬಂದಾಗ ನೋಡೋದು, ಇಲ್ಲ ಮಾಡ್ಕೊಂಡ್ಬಿಡು ಅಂತ ತುಂಬಾ ಹೇಳೋರು. ಇಲ್ಲ ಯಾಕೆ ಇಷ್ಟು ದಿನ ಆಗಲ್ಲ ಅಂತ. ನನಗೆ ವಾಪಸ್ ಹೇಳಕ್ಕೂ ಭಯ, ಅಮ್ಮ ಜೊತೆ ಮಾತಾಡಿದ್ರೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಅದಕ್ಕೆ ಭಯ. ಆಮೇಲೆ ವಿಜಯ್ ಸರ್ ಹತ್ರ ನಾನ್ ಮಾತಾಡ್ದೆ ಪರ್ಸನಲ್ ಆಗಿ, ನಮ್ಮ ಮನೆಗ್ ಬಂದಿದ್ರು ಸರ್. ಸೊ ನಾನು ಹೇಳ್ದೆ, ಸರ್ ನಂಗೆ ಹಿಂಗ್ ಅನ್ನಿಸ್ತಾ ಇದೆ, ಐ ವಾಂಟ್ ಟು ಅಚೀವ್, ನಾನು ಹಿಂಗೆ ಓದ್ತೀನಿ ತುಂಬಾ ಚೆನ್ನಾಗಿ ಓದ್ಬೇಕು ಅಂತ ನಾನ್ ಸರ್ ಹತ್ರ ಮಾತಾಡಿದಾಗ ಸರ್ ನಂಗೆ ಹೇಳ್ಕೊಟ್ರು, ನೀನ್ ಲೈಫ್ ಅಲ್ಲಿ 3 ಥಿಂಗ್ಸ್ ಯಾರ್ ಮಾತು ಕೇಳ್ಬೇಡ ಅಂತ. ದಟ್ ಇಸ್ ಗ್ರೋತ್, ಅಂಡ್ ದೆನ್ ಯುವರ್ ಲೈಫ್ ಪಾರ್ಟ್ನರ್ ಅಂಡ್ ಕರಿಯರ್. ಇದ್ 3 ಯಾರ್ ಮಾತು ಕೇಳ್ಬೇಡ, ಏನೇ ಹೇಳಿ ಯಾರ್ ಮಾತು ಕೇಳ್ಬೇಡ ಅಂತ ಹೇಳಿದ್ರು ಸರ್ ನಂಗೆ. ಸೊ ಇವತ್ತಿನವರೆಗೂ ನಾನು ಅದ್ ಫಾಲೋ ಮಾಡ್ತೀನಿ ತುಂಬಾ. ಅದಕ್ಕೆ ನನಗೆ ನಮ್ಮಮ್ಮ ಕ್ಲಾಶಸ್ ಅನ್ನೋದೇ ಇಲ್ಲ. ನಾನು ನಮ್ಮಮ್ಮ ಇವಾಗ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ ತರ ಆಗೋಗಿದೀವಿ. ಅಮ್ಮ ಇದ್ ಚೆನ್ನಾಗಿರುತ್ತೆ ಇದ್ ಮಾಡು, ಎಲ್ಲೇ ಹೋಗ್ಲಿ ಇಬ್ರು ಆಚೆ ಹೋಗ್ತೀವಿ, ಇಬ್ರು ಎಂಜಾಯ್ ಮಾಡ್ತೀವಿ. ಅವ್ರಿಬ್ರು ಆಕ್ಚುಲಿ ಥೈಲ್ಯಾಂಡ್ ಟ್ರಿಪ್ ಹೋದ್ರು. ಅವಾಗ ನನಗೆ ತುಂಬಾ ಆಸೆ ಎಲ್ಲಾ ಕಡೆ ಸುತ್ತಾಡ್ಬೇಕು ಅಂತ. ನನಗೆ ಟ್ರಾವೆಲ್ ಮಾಡೋಕ್ ತುಂಬಾ ಇಷ್ಟ, ಅತ್ತಿಗೆ ಮತ್ತೆ ಅಮ್ಮ ಹೋದಾಗ. ಆಮೇಲೆ ಬೇಜಾರಾಯ್ತು, ನಾನು ಹೋಗ್ಬೇಕಲ್ಲ, ನನಗೂ ಹೋಗ್ಬೇಕು ಅವ್ರ ಜೊತೆ ಅಂತ. ಇಲ್ಲ ಅದು ಓಕೆ ಫೈನ್ ಅಂತ ತುಂಬಾ ಖುಷಿ ನಂಗೆ ಅವ್ರು ಹೋಗ್ತಿದ್ದಾರೆ ಅಂತ. ಅವ್ರ ಜೊತೆ ಶಾಪಿಂಗ್ ಹೋಗಿ ಇದ್ ಚೆನ್ನಾಗಿರುತ್ತೆ ಅದ್ ಚೆನ್ನಾಗಿರುತ್ತೆ. ಸೊ ತುಂಬಾ ಫ್ರೆಂಡ್ಸ್ ತರ ಆಗೋಗಿದೀವಿ ಮನೆಯಲ್ಲಿ. ಇದು ಅಮ್ಮ ಜೊತೆ ಆಗಿರೋ ಟ್ರಾನ್ಸ್ಫಾರ್ಮೇಶನ್. ಇವಾಗ MBA ಮಾಡ್ತಿದೀನಿ, MBA ಸಕ್ಸಸ್ಫುಲ್ ಆಗಿ ಮುಗ್ದಿದೆ ನಂದು. ಇವಾಗ ತುಂಬಾ ಜಾಬ್ ಆಫರ್ಸ್ ಬರ್ತಿದೆ. ಸೊ ಎಷ್ಟೊಂದು ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ. ಸೊ ಒಳ್ಳೆ ಜಾಬ್ ಟ್ರೈ ಮಾಡ್ತಾ ಇದೀನಿ. ಅದ್ರ ಜೊತೆ ನಾನು ಓನ್ ಬಿಸ್ನೆಸ್ ಇದೆ, ಅದನ್ನು ನಡೆಸ್ತಾ ಇದ್ದೀನಿ ಸಕ್ಸಸ್ಫುಲ್ ಆಗಿ. ಅಂಡ್ ಅತ್ತಿಗೆ ಬಂದ್ರೆ ಅತ್ತಿಗೆ ಹೇಳದಂಗೆ ನನಗೆ ಅವ್ರಿಗೆ ಅವಾಗ ಸ್ವಲ್ಪ ಕ್ಲಾಶಸ್ ಇರ್ತಿತ್ತು. ಅಂದ್ರೆ ನನಗೂ ಏನೂ ಗೊತ್ತಿಲ್ಲ, ನಾನು ಅವ್ರ ಏಜೆ, ಏನೂ ಗೊತ್ತಿಲ್ಲ, ಏನಕ್ ಹಿಂಗೆ ಏನಕ್ ಹಂಗೆ ಅಂತೆಲ್ಲ ಸ್ವಲ್ಪ ಕ್ಲಾಶಸ್ ಇರ್ತಿತ್ತು. ಆಮೇಲೆ ಇಲ್ಲ ಹಿಂಗಲ್ಲ, ಇವನ್ ನಾನ್ ಹೆಂಗ್ ಮಗಳು, ಅವರು ಒಂದು ಮಗಳು ಮನೆಗೆ ಅಂತ ಹೇಳಿ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಿದ್ದೆ. ನಾನು ಹೆಲ್ಪ್ ಮಾಡಿದಾಗ ಅವ್ರಿಗೂ ಇವಾಗ ಹೆಂಗೆ ಅಂದ್ರೆ ಅವ್ರು ಹೇಳಿದಾಗ ಮಗಳ ತರಾನೇ ನೋಡ್ಕೊಳ್ತಾರೆ ನನ್ನನ್ನ. ಅವ್ರ ಮಗಳಂದ್ರೇನು ತುಂಬಾ ಕೇರ್ ತಗೊಳ್ತೀನಿ, ತುಂಬಾ ಇಷ್ಟ ಅವಳು ಕಂಡ್ರೆ ನಂಗೆ. ಸೊ ಪ್ರತಿಯೊಂದು ಒಂದ್ ಶಾಪಿಂಗ್ ಹೋಗ್ಬೇಕಾಗ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಆಚೆ ಕರ್ಕೊಂಡು ನಾನ್ ಹೋಗ್ತಿದ್ದೆ, ನಾನು ಹೋಗಿ ತಗೊಂಡ್ ಬರ್ತಿದ್ದೆ ಏನೇ ಐಟಮ್ಸ್ ಆಗಿರ್ಬೋದು. ಅಂಡ್ ಮಗುಗೂ ಅಷ್ಟೇ, ಇವತ್ತಿಗೂ ಇದ್ ಚೆನ್ನಾಗಿರತ್ತೆ ಅದ್ ಚೆನ್ನಾಗಿರತ್ತೆ ಅಂತ. ಸೊ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟಿದೆ ಅಂದ್ರೆ, ಮುಂಚೆ ಒಬ್ರಿಗೊಬ್ರು ನಮ್ಮ ಅಣ್ಣ ಹೇಳ್ದಂಗೆ ಏನೂ ಶೇರ್ ಮಾಡ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಭಯ, ಅಮ್ಮಂಗ್ ಗೊತ್ತಾದ್ರೆ ಏನ್ ಹೇಳ್ತಾರೆ ಅಥವಾ ಅಪ್ಪಂಗ್ ಗೊತ್ತಾದ್ರೆ ಏನೋ ಆ ತರ ಕಂಫರ್ಟ್ ಝೋನೇ ಇರ್ಲಿಲ್ಲ ನಮ್ಮ 4 ಜನದಲ್ಲಿ. ಅಪ್ಪ ಇರ್ಬೇಕಾದ್ರೇನು ಅಷ್ಟೇ, ಆಮೇಲೆ ಅಣ್ಣಂಗ್ ಮದ್ವೆ ಆದ್ಮೇಲೂ ಅಷ್ಟೇ ಹಂಗೆ ಇದ್ದಿದ್ದು. ಆಮೇಲೆ ಇಲ್ಲೆಲ್ಲ ನಾವು ಹೋಗಿ ಇಲ್ಲ ನಾವು ಓಪನ್ ಅಪ್ ಆದ್ವಿ, ನಾವ್ ಹೇಳದೆ ಇದ್ರೆ ಹೆಂಗ್ ಗೊತ್ತಾಗತ್ತೆ ನಮಗೇನ್ ಅರ್ಥ ಆಗ್ತಿದೆ ಅಂತ. ಸೊ ಎಲ್ಲಾ ಶೇರ್ ಮಾಡ್ಕೊಳ್ತಿದ್ವಿ, ಅವ್ರವ್ರ ಒಪಿನಿಯನ್ಸ್ ಇವಾಗ ಕುತ್ಕೊಂಡ್ ಕೇಳಿಸ್ಕೊಳ್ತೀವಿ ಒಬ್ಬೊಬ್ರದ್ದು ಏನೇನ್ ನಡೀತಾ ಇದೆ ಅಂತ. ಮುಂಚೆ ಕೇಳಿಸ್ಕೊಳ್ತಾನೂ ಇರಲಿಲ್ಲ, ಹೇಳ್ತಾನೂ ಇರಲಿಲ್ಲ. ಸೊ ಹಿಂಗೆಲ್ಲ ಟ್ರಾನ್ಸ್ಫಾರ್ಮ್ ಆಗಿ ಎಲ್ರು ಖುಷಿಯಾಗಿದ್ದೀವಿ. ಸೊ ಯಾ ಹಿಂಗೆ ನನಗ್ ಟ್ರಾನ್ಸ್ಫಾರ್ಮ್ ಆಗಿರೋದು ಸರ್ ಫಾರ್ ದಿಸ್ ಆಪರ್ಚುನಿಟಿ. Yes, definitely, Rashi. It's a great experience.
ಪರ್ಫೆಕ್ಟ್ ಆಗಿರೋ 3 ಅಂಶ ನಮ್ಮ ಹತ್ರ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀರಾ. ದಟ್ಸ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸರ್. ಅಂಡ್ ಆ ಒಂದು ಫಾರ್ಮರ್ದಲ್ಲಿ ಇದ್ರೆ ಏನು ಯಾರಿಗೂ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಅದ್ 3 ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಕೇಳ್ಬೇಕು ಅಪ್ಪ ಅಮ್ಮನ. ಹೌದು. ಇವಾಗ ಅಮ್ಮ ಅಣ್ಣ ಅತ್ತಿಗೆ ಎಲ್ಲದೂ ಅದನ್ನ ಮಾಡ್ಬಿಟ್ರೆ ಯು ಆರ್ ಸೇಫ್. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹೋಲ್ ಫ್ಯಾಮಿಲಿ. ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ಲ ಫ್ಯಾಮಿಲಿನ ನೋಡೋದಕ್ಕೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಇಷ್ಟೊಂದು. ಎಸ್, ಈ ಒಂದು ಫ್ಯಾಮಿಲಿ ನೋಡಿದಾಗ ಇದೇ ತರ ಎಲ್ಲ ಫ್ಯಾಮಿಲಿಗಳಿದ್ರೆ ಹೇಗಿರುತ್ತೆ ಅಂತ ಅನಿಸ್ತಿದೆ. ಒಬ್ಬೊಬ್ರದ್ದು ಸಹಿತ ಎಸ್ ಒಂದೊಂದು ದಿಕ್ಕಲ್ಲಿ ಒಂದೊಂದು ಆಗಿರ್ತೀವಿ ಎಲ್ಲರೂ. ಒಂದು ಫ್ಯಾಮಿಲಿ ಅಂದ್ರೆ ಎಲ್ಲರೂ ಅವ್ರ ರೂಮ್ ಸೇರ್ಕೊಂಡ್ಬಿಟ್ರೆ ಅವ್ರವ್ರ ಮೊಬೈಲ್ ಅಲ್ಲಿ ಇದ್ಬಿಟ್ರೆ ಬೇರೆ ಏನು ಪ್ರಪಂಚನೇ ಇರೋದಿಲ್ಲ, ಅದೇ ತರನೇ ಇರ್ತಾರೆ. ಬಟ್ ಇವತ್ತು ನೀವೆಲ್ಲರೂ ಸಹ ಈ ಜ್ಞಾನನ ಪಡ್ಕೊಂಡಿದ್ದಕ್ಕೆ, ಈ ಜ್ಞಾನದಲ್ಲಿ ನೀವು ಜೀವಿಸಿರೋದಕ್ಕೆ ನಿಮ್ಮ ಒಂದು ಲೈಫ್ ಇವತ್ತು ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಿಮ್ಮೆಲ್ಲರ ಭವಿಷ್ಯ ಡೆಫಿನೆಟ್ಲಿ ಅತ್ಯದ್ಭುತವಾಗಿ ಆಗಿದೆ. ಮಾಧವಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಬ್ರು ತಗೊಂಡ್ರೋ ಇನಿಷಿಯೇಟಿವ್ ಕಂಪ್ಲೀಟ್ ಫುಲ್ ಫ್ಯಾಮಿಲಿನ ನೀವು ಕವರ್ ಮಾಡ್ಕೊಂಡಿದ್ದೀರಾ. ನಿಮ್ಮೊಬ್ರು ಟ್ರಾನ್ಸ್ಫಾರ್ಮೇಶನ್ ಎಲ್ಲರಲ್ಲೂ ಸಹಿತ ಟ್ರಾನ್ಸ್ಫಾರ್ಮೇಶನ್ ತಂದಿದೆ. ಫುಲ್ ಫ್ಯಾಮಿಲಿ ಒಂದು ಸಕ್ಸಸ್ಫುಲ್ ಫ್ಯಾಮಿಲಿ ಆಗಿ, ಹ್ಯಾಪಿ ಫ್ಯಾಮಿಲಿ ಆಗಿ, ಗ್ರೇಟ್ ಲವಿಂಗ್ ಫ್ಯಾಮಿಲಿ ಆಗಿ ನಿಮ್ಮ ಬೆಸ್ಟ್ ಎಕ್ಸಾಂಪಲ್. ದಟ್ಸ್ ವೈ ಈ ಪ್ರೋಗ್ರಾಮ್ ಟ್ರಾನ್ಸ್ಫಾರ್ಮೇಶನ್ ರೋಲ್ ಮಾಡೆಲ್ಸ್ ಅಂತ. ಯು ಆರ್ ಆಲ್ಸೋ ಎ ಗ್ರೇಟ್ ರೋಲ್ ಮಾಡೆಲ್ ಫಾರ್ ದಿ ಟ್ರಾನ್ಸ್ಫಾರ್ಮೇಶನ್. ಕಂಪ್ಲೀಟ್ ಫ್ಯಾಮಿಲಿ ಟ್ರಾನ್ಸ್ಫಾರ್ಮೇಶನ್ ಆಗಿ ನಿಮ್ಮ ಬೆಸ್ಟ್ ಗಿಫ್ಟ್. ಖಂಡಿತ ನಿಮ್ಮ ಹಸ್ಬೆಂಡ್ ಇಲ್ಲ ಅಂದ್ರಿ, ಕುಶಾಲ್ ನಿಮ್ ತಂದೆ ಕಳ್ಕೊಂಡಿದ್ದೀರಾ, ರಾಶಿ ನಿಮ್ ತಂದೆ ಡೆಫಿನೆಟ್ಲಿ ಇವತ್ತು ಅವ್ರು ಅಲ್ಲಿಂದಲ್ಲಿ ನೋಡ್ತಿರ್ತಾರೆ. ನಿಮ್ಮ ಈ ಹ್ಯಾಪಿನೆಸ್ ನ ಅವರಿಗೆ ತಲುಪಿರುತ್ತೆ. ಅವರು ಅಲ್ಲಿ ಖುಷಿಯಾಗಿರ್ತಾರೆ. ಅವ್ರು ಹೇಗೆ ಜೀವಿಸ್ಬೇಕು ಅಂತ ಕನಸು ಕಂಡಿದ್ರು ಆ ತರ ನೀವು ಜೀವಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಈ ನಮ್ಮ 4 ಜನ ಮುಖದಲ್ಲಿ ಏನು ನೀವು ಇವತ್ತು ಖುಷಿ ಕಾಣ್ತಾ ಇದ್ದೀರಾ ಸರ್, ಅದು ನಿಮ್ಮ ರಿಸಲ್ಟ್ ಸರ್. ನೀವು ಕೊಟ್ಟಿರೋ ಕ್ಲಾಸ್ಗೆ ನಿಮ್ಮ ರಿಸಲ್ಟ್ ಸರ್ ನಾವು ಕೊಟ್ಟಿರೋದು. ಥ್ಯಾಂಕ್ ಯು ಸರ್. ನಮ್ಮ ಹಸ್ಬೆಂಡ್ ಇವತ್ತು ಖುಷಿಯಾಗಿ ಇರ್ತಾರೆ ನಮ್ಮನ್ನ ನೋಡಿ ಅಂದ್ರೆ ಅದು ನಿಮ್ಮಿಂದಾನೆ ಸರ್. ಡೆಫಿನೆಟ್ಲಿ ನಿಮ್ಮೆಲ್ಲರ ಒಂದು ಟ್ರಾನ್ಸ್ಫಾರ್ಮೇಶನ್, ನಿಮ್ಮ ಆಕ್ಷನ್ ಖಂಡಿತ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಶೇರಿಂಗ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಆಲ್ ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್. ಎಸ್ ಫ್ರೆಂಡ್ಸ್, ನೋಡ್ತಿದ್ದೀರಲ್ವಾ ನಮ್ಮ ಡೈಮಂಡ್ ಕ್ಲಾಸ್ ನ ವಾರಿಯರ್ಸ್, ವಿಶೇಷವಾಗಿರ್ತಕ್ಕಂಥ ವಾರಿಯರ್ಸ್ ಇವರೆಲ್ಲ. ಏನೆಲ್ಲ ಒಬ್ಬೊಬ್ರದ್ದು ನೋಡ್ತಿದ್ದೀರಾ, ಒಬ್ಬೊಬ್ರದ್ದು ಸಹಿತ ಒಂದು ವಿಶೇಷವಾದ ಅನುಭವ. ಒಬ್ಬೊಬ್ರು ಲೈಫ್ ಅಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನೋಡ್ತಿದ್ದೀರಾ. ಇಲ್ಲಿ ನೀವು ನೋಡ್ಬೇಕಾಗಿರೋದಂದ್ರೆ ಈ ತರ ನಿಮ್ಮ ಫ್ಯಾಮಿಲಿ ಇದ್ರೆ ಹೇಗಿರುತ್ತೆ, ಅಂಡ್ ನಿಮಗೆ ಗೊತ್ತಿರ್ತಕ್ಕಂಥ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಇದ್ರೆ ಹೇಗಿರುತ್ತೆ. ಎಷ್ಟು ಜನ ನಿಮಗೆ ಗೊತ್ತಿರ್ತಕ್ಕಂಥ ಫ್ಯಾಮಿಲಿ ಫ್ರೆಂಡ್ಸ್ ಇದಾರೆ, ಅವರೆಲ್ಲರ ಲೈಫ್ ಹೀಗೆ ಇದ್ರೆ ಹೆಂಗಿರುತ್ತೆ. ಎಲ್ಲ ಫ್ಯಾಮಿಲಿ ಈ ತರ ಟ್ರಾನ್ಸ್ಫಾರ್ಮೇಶನ್ ಆದ್ರೆ, ಆ ಎಲ್ಲಾ ಫ್ಯಾಮಿಲಿ ಟ್ರಾನ್ಸ್ಫಾರ್ಮೇಶನ್ ನೀವು ಕಾರಣ ಆದ್ರೆ ಖುಷಿ ಆಗುತ್ತಲ್ವಾ. ಇದೇ ತರ ನಮ್ಮ ಅನುಕೂಲನ ಜಸ್ಟ್ ಇಮ್ಯಾಜಿನ್ ಮಾಡಿ. ಪ್ರತಿಯೊಬ್ಬರು ಪ್ರೀತಿಯಿಂದ ಖುಷಿಯಾಗಿ ಅವ್ರಿಗೆ ಬೇಕಾಗಿರೋ ಸಾಧನೆನೇ ಮಾಡ್ಕೊಳ್ತಾ, ಮೋದಿ ಕೇರ್ ಎಲ್ಲರೂ ಲಕ್ಷ ಸಂಪಾದನೆ ಮಾಡ್ತಾ, ಎಲ್ಲರೂ ಫಾರಿನ್ ಟ್ರಿಪ್ ಹೋಗ್ತಾ, ಕಾರನ್ನ ಎಂಜಾಯ್ ಮಾಡ್ತಾ, ಈ ತರ ಒಬ್ಬೊಬ್ಬರು ಜೀವನನು 100% ಎಲ್ಲರೂ ಮಾಡ್ಬೋದು ಫ್ರೆಂಡ್ಸ್. ಅಂತ ಶಕ್ತಿ ನಿಮ್ಮೊಳಗಡೆ ಇದೆ. ನೀವು ಒಬ್ಬೊಬ್ರು ನಿರ್ಧಾರ ಮಾಡಿದ್ರೆ ಇದೇ ತರ ನೀವು ಸಹ ಲಕ್ಷಾಂತರ ಜನಗಳಿಗೆ ಮಾದರಿ ಆಗ್ತೀರಾ, ರೋಲ್ ಮಾಡಲ್ ಆಗ್ತೀರಾ. ನಿಮ್ಮ ಜರ್ನಿ ನಿಮ್ ಕೈನಲ್ಲಿದೆ, ನಿಮ್ಮ ಡಿಸಿಷನ್ ನಿಮ್ ಕೈನಲ್ಲಿದೆ. ನೀವೇನ್ ನಿರ್ಧಾರ ಮಾಡ್ತೀರಾ ಅದಾಗುತ್ತೆ ಫ್ರೆಂಡ್ಸ್. ಈಗ ಇವತ್ತು ನೋಡೋಣ. ಇವತ್ತು ನೋಡಿದ್ದು ಮಾಧವಿ ಮ್ಯಾಮ್ ಸ್ಟೋರಿ ನೋಡಿದ್ರಿ. ಈ ಸೇಮ್ ಪ್ರೋಗ್ರಾಮ್ ಮತ್ತೆ ನೈಟ್ 7 o'clock ರೀಟೆಲಿಕಾಸ್ಟ್ ಆಗ್ತಾ ಇದೆ. ಯಾರೆಲ್ಲ ಫುಲ್ ಒಬ್ಬ ಬಿಸ್ನೆಸ್ ಲೇಡಿ ಈ ತರ ಪ್ಯಾಸಿವ್ ಇನ್ಕಮ್ ಅಲ್ಲೇ ಅರ್ನ್ ಮಾಡೋದಕ್ಕೆ ಬಂದು ಫ್ಯಾಮಿಲಿ ಟ್ರಾನ್ಸ್ಫಾರ್ಮ್ ಆಗ್ಬೋದು ಅನ್ನೋದಕ್ಕೆ ಅವ್ರಿಗೆ ಈ ಪ್ರೋಗ್ರಾಮ್ ನ ಅಟೆಂಡ್ ಮಾಡೋದಕ್ಕೆ ಹೇಳಿ. ಅಂಡ್ ಹೂಸ್ ದ ನೆಕ್ಸ್ಟ್ ವಾರಿಯರ್, ನಾಳೆ ಬರ್ತಕ್ಕಂಥ ವಾರಿಯರ್ ಯಾರು? ಎಸ್ ಫ್ರೆಂಡ್ಸ್, ಒನ್ ಆಫ್ ದಿ ಟಫೆಸ್ಟ್ ರಕ್ತ ಕಣ್ಣೀರಿನ ಕತೆ ಅನ್ಬಹುದು. ಒಬ್ಬ ವ್ಯಕ್ತಿ ಈ ತರನೂ ಡೌನ್ ಆಗ್ಬಹುದು. ಇಷ್ಟು ವರ್ಸ್ಟ್ ಲೈಫ್ ನಾನು ಸರಿಯಾದ ರೀತಿಯಲ್ಲಿ ಜೀವಿಸ್ಲಿಲ್ಲ ಅಂದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ, ಮತ್ತೆ ಈ ಜ್ಞಾನದಿಂದ ಪವರ್ಫುಲ್ ಆಗಿ ವಾಪಸ್ ಬಂದು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಪ್ರೆಸಿಡೆನ್ಷಿಯಲ್ ಡೈಮಂಡ್ ಡೈರೆಕ್ಟರ್ ಫ್ಯಾಮಿಲಿ, ದಟ್ ಈಸ್ ವೇದಾವತಿ ಅಂಡ್ ಓಂಕಾರೇಶ್. ಅದ್ಭುತವಾದ ಒಂದು ಕಪಲ್, ವಿಶೇಷವಾಗಿರ್ತಕ್ಕಂಥ ಅನುಭವನ ನಾಳೆ ಶೇರ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಅವರ ಲೈಫ್ ಜರ್ನಿ, ಅವರ ಟ್ರಾನ್ಸ್ಫಾರ್ಮೇಶನ್ ಜರ್ನಿ, ಅವರ ಒಂದು ವಿಶೇಷವಾದ ಅನುಭವನ ನೀವು ನಾಳೆ ನೋಡ್ತೀರಾ. ಇದೇ ತರ ನೀವು ನೋಡ್ತಾ ಬನ್ನಿ. ನೀವು ಒಬ್ಬೊಬ್ಬರಲ್ಲೂ ಸಹ ಈ ತರ ನೀವು ಟ್ರಾನ್ಸ್ಫಾರ್ಮೇಶನ್ ಕೊಟ್ಟರೆ ಹೇಗಿರುತ್ತೆ, ನೀವು ಇದೇ ತರ ಜೀವಿಸಿದ್ರೆ ಹೇಗಿರುತ್ತೆ. ನಿಮ್ಮ ಕನಸುಗಳನ್ನ ದೊಡ್ಡದು ಮಾಡ್ಕೊಳ್ಳಿ. ಅಂಡ್ ಇವತ್ತೆಲ್ಲ ಏನು ಥಾಟ್ಸ್ ಬಗ್ಗೆ ಹೇಳಿದ್ರು, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಅದು ನಿಮಗೆ ನೆಕ್ಸ್ಟ್ ಸಾಟರ್ಡೆ ಪ್ರೋಗ್ರಾಮ್ ಸಿಗುತ್ತೆ. ಅದು ನೆಕ್ಸ್ಟ್ ನಾಳೆ ನಿಮಗೆ ತಿಳಿಸ್ಕೊಡ್ತೀನಿ ಏನು ಅಂತ. ಈಗ ನೀವು ಜಸ್ಟ್ ಈ ಜ್ಞಾನದಲ್ಲಿ ಜೀವಿಸಿ, ಇದೇ ತರ ನಿಮ್ಮ ಲೈಫ್ ಎಕ್ಸ್ಟ್ರಾರ್ಡಿನರಿ ಆಗೋದಕ್ಕೆ ನೀವು ರೋಲ್ ಮಾಡೆಲ್ಸ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಫಾರ್ ಆಲ್ ಮಾಧವಿ ಮ್ಯಾಮ್ ಫ್ಯಾಮಿಲಿ. ಥ್ಯಾಂಕ್ಸ್ ಅ ಲಾಟ್. See you tomorrow. Thank you. Bye-bye.